ಮಾನಸಿಕ ಅಸ್ವಸ್ಥತೆ ಇಲ್ಲರೆ ಮನೋರೋಗ್ಯ ಸಮಸ್ಯೆಗೆ ಮೆಡಿಸಿನ್ ಟ್ಯಾಬ್ಲೆಟ್ ಇಸ್ ನಾಟ್ ಓನ್ಲಿ ದ ಸೊಲ್ಯೂಷನ್, ರೈಟ್? ಬಟ್ ನಾರ್ಮಲಿ ಟ್ರೀಟ್ಮೆಂಟ್ ಹೇಗೆ ಇರ್ತದೆ? ಇವರು ಫಸ್ಟ್ ಟೈಮೇ ಕರೆಕ್ಟಾಗಿ ಡಾಕ್ಟರ್ ಹತ್ರ ಹೋದರೆ, ಈ ಕಾಯಿಲೆ ಬಗ್ಗೆ ಸರಿಯಾದ ಮಾಹಿತಿಯನ್ನು ತೆಗೆದುಕೊಂಡ್ರೆ ಬಹಳಷ್ಟು ಜನರಿಗೆ 9 to 12 ಮಂತ್ಸ್ನಲ್ಲಿ ಡಿಪ್ರೆಷನ್ ಇಟ್ ಈಸ್ ಟ್ರೀಟಬಲ್. 9 to 12 ಮಂತ್ಸ್ ಜನರು ತುಂಬ ಎಜುಕೇಟ್ ಆಗ್ತಾ ಇದ್ದಾರೆ. ಸೊ ಹಾಗೆ ರೋಗಿಗಳ ಸವಾಲಿನಲ್ಲಿ ಯಾವುದಾದ್ರು ಬದಲಾವಣೆ ನೀವು ನೋಡಿದ್ದೀರಾ? ನಾನು ನನ್ನ ಸಿಂಪ್ಟಮ್ಸನ್ನು ChatGPTಗೆ ಹಾಕಿ ನೋಡಿದೆ, ಗೂಗಲ್ ಮಾಡಿ ನೋಡಿದೆ. ನನಗೆ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ ಅಂತ ಬರುವವರು ಇದ್ದಾರೆ. ಮನಸ್ಸಿನ ಆರೋಗ್ಯ ಸಮಸ್ಯೆ ಬಗ್ಗೆ ತಪ್ಪು ಕಲ್ಪನೆ ನೋಡ್ತಾ ಇದ್ದೇವೆ. ಅದರದ್ದು ಯಾವುದಾದ್ರು ಉದಾಹರಣೆ ಹೇಳ್ಬೋದಾ ನೀವು? ಮದುವೆ ಆಗದೆ ಹುಚ್ಚು ಬಿಡಲ್ಲ, ಹುಚ್ಚು ಬಿಡದೆ ಮದುವೆ ಆಗಲ್ಲ. ಫಸ್ಟ್ ಆಫ್ ಆಲ್ ಹುಚ್ಚು ಅನ್ನುವುದೇ ಒಂದು ವರ್ಡು, ಇದು ಸಾರ್ವತ್ರಿಕವಾಗಿ ನಾವು ಯೂಸ್ ಮಾಡ್ತೇವೆ. ಇದು ಜಾತಕ ದೋಷ, ನಾಗನ ಉಪದ್ರ, ಭೂತದ ಉಪದ್ರ, ದೈವದ ಉಪದ್ರ, ಅದರಿಂದ ಅವನು ಹೀಗೆ ಮಾಡ್ತಾನೆ. ಇಲ್ಲಿ ಯಾವುದೇ ಪೂಜೆಯಿಂದ ಅವನ ಕಾಯಿಲೆ ಗುಣ ಆಗುವುದಿಲ್ಲ, ಇಲ್ಲಿ ಮಾತ್ರೆಯಿಂದಲೇ ಆ ಕಾಯಿಲೆ ಗುಣ ಆಗುತ್ತದೆ. ಮೂಢನಂಬಿಕೆ ಇರ್ಬೋದು, ಇಲ್ಲ ಅಂಧಶ್ರದ್ಧೆ ಇರ್ಬೋದು. ಸೊ ಇದನ್ನು ಹೇಗೆ ದೂರ ಮಾಡ್ಬೋದು? ಜನಸಾಮಾನ್ಯರಿಗೆ ಸರಿಯಾದ ಒಂದು ಮೆಸೇಜ್ ಹೋಗಬೇಕು. ನನಗೆ ಈ ಥರ ಕಾಯಿಲೆ ಇದೆ, ನಾನು ಮನೋವೈದ್ಯರ ಹತ್ರ ಹೋಗ್ತೇನೆ, ಚಿಕಿತ್ಸೆಯನ್ನು ಪಡಿತೇನೆ ಅನ್ನುವಂಥದ್ದು ಅವರ ತಲೆಗೆ ಬರಬೇಕು ಜನಸಾಮಾನ್ಯರಿಗೆ. ಸ್ಕೂಲ್ ಮಕ್ಕಳಿಗೆ ಬ್ರೈನ್ ಸ್ಟೆಮ್ ಆಕ್ಟಿವೇಶನ್ ಮಾಡಿ ಅವರು ಮೆಮೊರಿಯನ್ನು ಇಂಪ್ರೂವ್ ಮಾಡ್ತೇವೆ ಅಂತ ಹೇಳಿ ಕೆಲವು ಹೊಸ ಇದು ಬರ್ತಾ ಇದೆ. ನನಗೆ ನನ್ನ ಲೈಫ್ನಲ್ಲಿ ಪೇಷಂಟ್ ಫಸ್ಟ್. ಸೊ ಮಂಥನ್ ವಿತ್ ಲಕ್ಷ್ಮಣ್ನ ಇನ್ನೊಂದು ಸಂಚಿಕೆಗೆ ಸ್ವಾಗತಿಸ್ತೇನೆ. ಇವತ್ತು ನಮ್ಮೊಟ್ಟಿಗೆ ಪ್ರಾಬ್ಲಿ ದಕ್ಷಿಣ ಕನ್ನಡದ, ದಕ್ಷಿಣ ಭಾರತದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ನಾನು ಕಂಡಂಥ ಒಂದು ಪ್ರಸಿದ್ಧ ಮನೋವೈದ್ಯರು ನಮ್ಮೊಟ್ಟಿಗಿದ್ದಾರೆ. ಇವರು ಪ್ರಸ್ತುತ ಡಾಕ್ಟರ್ AV ಬಾಳಿಗ ಮೆಮೋರಿಯಲ್ ಹಾಸ್ಪಿಟಲ್ನ ಮೆಡಿಕಲ್ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಸಾವಿರಾರು ಕುಟುಂಬದ ಮನೋರೋಗ್ಯ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಕೆಲಸ ಮಾಡಿದ್ದಾರೆ, ಗುಣ ಮಾಡಲಿಕ್ಕೆ ಒಂದು ಹೆಲ್ಪ್ ಮಾಡಿದ್ದಾರೆ, ಗುಣ ಆಗಲಿಕ್ಕೆ. ಇವರು ದಾವಣಗೆರೆಯ JJM ಮೆಡಿಕಲ್ ಕಾಲೇಜ್ನಲ್ಲಿ MBBS ಪದವಿ ಪಡೆದು, ಹಾಗೆ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಡಿಪ್ಲೊಮಾ ಇನ್ ಸೈಕಲಾಜಿಕಲ್ ಮೆಡಿಸಿನ್, ಹಾಗೆ ಮಂಗಳೂರಿನ ಫಾದರ್ ಮುಲ್ಲರ್ಸಲ್ಲಿ DNB ಇನ್ ಸೈಕ್ಯಾಟ್ರಿಕ್. ಸೊ ಇದೆಲ್ಲ ಪದವಿ ಪಡೆದು ಹಲವಾರು ಪ್ರಶಸ್ತಿಗಳು, 2025ರಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ, ಹಾಗೆ ಬೆಸ್ಟ್ ಸೈಕ್ಯಾಟ್ರಿಸ್ಟ್ ಅವಾರ್ಡ್, ಹಾಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಇವರದ್ದು ಇನ್ನೊಂದು ಇನಿಷಿಯೇಟಿವ್ ಡಿ-ಅಡಿಕ್ಷನ್ ಕ್ಯಾಂಪ್ಸ್. ಸೊ ಪ್ರಾಬಬ್ಲಿ ಮದ್ಯ ವ್ಯಸನ ಇಲ್ಲದಿದ್ದರೆ ಆಲ್ಕೋಹಾಲಿಕ್ ರಿಲೇಟೆಡ್ ಅಡಿಕ್ಷನನ್ನು ದೂರ ಮಾಡಲಿಕ್ಕೆ ಶ್ರಮ ಪಡ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ವಿದೌಟ್ ವೇಸ್ಟಿಂಗ್ ಟೈಮ್ ಡಾಕ್ಟರ್ PV ಭಂಡಾರಿ. ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಂಥನ್ ವಿತ್ ಲಕ್ಷ್ಮಣ್ ಬಂದದಕ್ಕೆ ಸೊ ಸ್ವಾಗತಿಸ್ತೇನೆ. ಸರ್, ಮನೋರೋಗ್ಯ ಅಂದರೆ ನಮ್ಮದು ವ್ಯೂವರ್ಸಿಗೆ ಕಾಮನ್ ಟರ್ಮ್ಸಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು? ಸೊ ಈ ಮಾನಸಿಕ ಆರೋಗ್ಯದ ತೊಂದರೆಗಳು ಮತ್ತು ಮಾನಸಿಕ ಆರೋಗ್ಯ ಅನ್ನುವಾಗ, ಮಾನಸಿಕ ಆರೋಗ್ಯ ಅಂತ ಹೇಳಿದ್ರೆ ಫೀಲಿಂಗ್ ಆಫ್ ವೆಲ್ ಬೀಯಿಂಗ್, ನಾವು ಚೆನ್ನಾಗಿದ್ದೇವೆ ಅನ್ನುವುದನ್ನು ಸೂಚಿಸುವಂಥದ್ದು. ಈ ಮಾನಸಿಕ ಆರೋಗ್ಯ ಸರಿ ಇಲ್ಲದಿದ್ದರೆ ಸಮಸ್ಯೆಗಳು ಅಂದರೆ ಆತಂಕ, ಖಿನ್ನತೆ, ಹಾಗೆಯೇ ಒತ್ತಡ, ನಿದ್ರಾಹೀನತೆ, ಹಸಿವೆ ಕಡಿಮೆ ಆಗುವುದು, ಹೀಗೆಲ್ಲ ಬೇರೆ ಬೇರೆ ಸಮಸ್ಯೆಗಳನ್ನು ಇಟ್ಟುಕೊಂಡು ಮಾನಸಿಕ ಆರೋಗ್ಯದ ಸಮಸ್ಯೆಗಳನ್ನು ಜನರು ವ್ಯಕ್ತಪಡಿಸ್ತಾರೆ. ಸೊ ಅವರು ಹಲವಾರು ಸರಿ ಈ ಮಾನಸಿಕ ಆರೋಗ್ಯ ಕೆಟ್ಟಿದೆ ಅನ್ನುವುದನ್ನು ಕೊಲೋಕ್ವಿಯಲ್ಲಿ ಹೇಳುವುದಾದರೆ, ನನಗೆ ಟೆನ್ಷನ್ ಆಗುತ್ತೆ, ಓಕೆ, ನನಗೆ ಸ್ವಲ್ಪ BP ಜಾಸ್ತಿ ಆಗಿದೆ, ಮಾತು ಜಾಸ್ತಿ ಆಗಿದೆ ಅಂತ ಹೇಳುವವರಿದ್ದಾರೆ. ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಅಥವಾ ನನಗೆ ಟೆನ್ಷನ್ನು, ಡಿಪ್ರೆಷನ್ ಆಗಿದೆ, ಈ ರೀತಿ ಹೇಳುವುದು ಇದೆ. ಸಿಂಪ್ಟಮ್ಸ್. ಹೌದು. ಸೊ ಮುಖ್ಯವಾಗಿ ಯಾರೇ ವ್ಯಕ್ತಿ ಅವನ ಮಾತುಗಳು, ಅವನ ಯೋಚನೆಗಳು, ಅವನ ನಡವಳಿಕೆಗಳು, ಇದರಲ್ಲಿ ಏನಾದರೂ ಬದಲಾವಣೆಗಳು ಕಂಡ್ರೆ
ಆ ಬದಲಾವಣೆಯಿಂದ ಅವನ ಸಾಮಾಜಿಕ ಹಾಗೂ ಔದ್ಯೋಗಿಕ ಸ್ತರಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದ್ರೆ, ಅಂದ್ರೆ ಸೋಷಿಯಲ್ ಅಂಡ್ ಆಕ್ಯುಪೇಷನಲ್ ಡಿಸ್ಫಂಕ್ಷನ್, ಆವಾಗ ನಾವು ಅದನ್ನ ಮಾನಸಿಕ ಅಸ್ವಸ್ಥತೆ ಅಂತ ಕರಿತೇವೆ. ಓಕೆ ಓಕೆ. ಸೊ ಬಟ್ ನಿಮ್ಮ ಪ್ರಕಾರ ಸರ್, ಒಂದು ಮಾನಸಿಕ ಅಸ್ವಸ್ಥತೆ ಇಲ್ಲರೆ ಮನೋರೋಗ್ಯ ಸಮಸ್ಯೆಗೆ ಟ್ರೀಟ್ಮೆಂಟ್ ಅನ್ನೋದೊಂದು ಹೇಗೆ ಇರ್ತದೆ ಆ್ಯಕ್ಚುಲಿ? ಆಬ್ವಿಯಸ್ಲಿ ಮೆಡಿಸಿನ್ ಟ್ಯಾಬ್ಲೆಟ್ ಈಸ್ ನಾಟ್ ಓನ್ಲಿ ದ ಸೊಲ್ಯೂಷನ್, ರೈಟ್? ಬಟ್ ನಾರ್ಮಲಿ ಟ್ರೀಟ್ಮೆಂಟ್ ಹೇಗೆ ಇರ್ತದೆ? ಸೊ ಜನಸಾಮಾನ್ಯರಲ್ಲಿ ಒಂದು ತಪ್ಪು ನಂಬಿಕೆ ಇದೆ. ಮಾನಸಿಕ ಅಸ್ವಸ್ಥತೆ ಅಂದ ಕೂಡಲೇ ನೀವು ಡಾಕ್ಟರ್ ಹತ್ರ ಹೋದ ಕೂಡಲೇ ನಮಗೆ ಮಾತ್ರೆಗಳನ್ನು ಕೊಡ್ತಾರೆ, ಕರೆಕ್ಟ್, ಮಾತ್ರೆಗಳು ಜೀವನ ಪರ್ಯಂತ ತಗೊಳ್ಬೇಕಾಗತ್ತೆ ಅಂತ. ಸೊ ನಾನು ನನ್ನ ಒಂದು 25 ವರ್ಷಗಳ ಒಂದು ಇದರಲ್ಲಿ ಹೇಳಬೇಕು ಅಂತ ಹೇಳಿದರೆ, ನಾನು ಒಂದು 50,000ಕ್ಕೂ ಹೆಚ್ಚು ಪೇಷಂಟ್ಸ್ ನಮ್ಮ ಆಸ್ಪತ್ರೆಯಲ್ಲಿ ಫೈಲ್ಸ್ ಇದೆ. ಸೊ ಅವರು ಜೀವನ ಪರ್ಯಂತ ಮಾತ್ರೆ ತಗೊಳ್ತಾ ಇದ್ದು, ಈವನ್ ಇಫ್ 50% ಆರ್ ಅಲೈವ್, ಅಂದ್ರೆ ಕೆಲವು ಏಜ್ಡ್ ಆದವ್ರು ಬರ್ತಾರೆ. 25,000 ಜನ ಆಸ್ಪತ್ರೆಗೆ ಬರಬೇಕಿತ್ತು ತಿಂಗಳಿಗೆ, ಅಂದ್ರೆ ಅವರು ಜೀವನ ಪರ್ಯಂತ ಮಾತ್ರೆ ತಗೊಳ್ತಿದ್ದಾರೆ ಅಂತ ಆದ್ರೆ 25,000 ಜನ ಬಂದ್ರೆ 30 ದಿನದಲ್ಲಿ ನಾನು 25 ದಿನ ವರ್ಕ್ ಮಾಡಿದ್ರು ದಿನಕ್ಕೆ 1,000 ಪೇಷಂಟ್ ನೋಡ್ಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ, ದಿಸ್ ಇಸ್ ಎ ಮಿಸ್ಕನ್ಸೆಪ್ಷನ್. ಎ ವೆರಿ ಲಾರ್ಜ್ ಪರ್ಸೆಂಟೇಜ್ ಆಫ್ ಈ ಮಾನಸಿಕ ಅಸ್ವಸ್ಥತೆಗಳು ಸರಿಯಾದ ಟೈಮ್ನಲ್ಲಿ ಚಿಕಿತ್ಸೆ ಪಡೆದ್ರೆ, ಅಂದ್ರೆ ಕಾಯಿಲೆ ಶುರುವಾದಾಗಲೇ ಟ್ರೀಟ್ಮೆಂಟ್ಗೆ ಬಂದ್ರೆ, ಅರ್ಲಿ ಸ್ಟೇಜ್ ಅಲ್ಲಿ ಅವರಿಗೆ ಲೈಫ್ ಲಾಂಗ್ ಮಾತ್ರೆಗಳ ಅಗತ್ಯ ಇಲ್ಲ. ಯಾವಾಗ ಲೈಫ್ ಲಾಂಗ್ ಕೊಡ್ತೇವೆ ಅಂದ್ರೆ 3ನೇದು 4ನೇ ಎಪಿಸೋಡ್. ಇದು ಕೆಲವು ಕಾಯಿಲೆಗಳು ಅವಧಿಗೊಂದು ಸಾರಿ ಬರುತ್ತೆ, ಸ್ವಲ್ಪ ದಿನ ಸರಿ ಇರ್ತಾರೆ, ಮತ್ತೊಮ್ಮೆ ಬರುತ್ತೆ. ಇದು ಮೇನಿಯಾ, ಬೈಪೋಲಾರ್ ಡಿಸಾರ್ಡರ್ ಅಂತ ಕರಿತೇವೆ. ಈವನ್ ಚಿತ್ತವಿಕಲತೆ, ಸ್ಕಿಜೋಫ್ರಿನಿಯಾ ಅಂತೇವೆ, ಅದು ಕೂಡ ಕೆಲವರಿಗೆ ಎಪಿಸೋಡಿಕ್ ಆಗಿ ಬರುತ್ತೆ. ಸೊ ಇವರು ಫಸ್ಟ್ ಟೈಮೇ ಕರೆಕ್ಟ್ ಆಗಿ ಡಾಕ್ಟರ್ ಹತ್ರ ಹೋದ್ರೆ, ಈ ಕಾಯಿಲೆ ಬಗ್ಗೆ ಸರಿಯಾದ ಮಾಹಿತಿಯನ್ನು ತೆಗೆದುಕೊಂಡ್ರೆ, ಬಹಳಷ್ಟು ಜನರಿಗೆ 9 to 12 months ನಲ್ಲಿ ಡಿಪ್ರೆಷನ್ ಇಟ್ ಈಸ್ ಟ್ರೀಟಬಲ್. 9 to 12 months. ಈವನ್ ಸಮ್ ಸೈಕೋಸಿಸ್, ಅದೇ ಚಿತ್ತವಿಕಲತೆ, ಇದು ಕೂಡ ಒಂದು 4 ರಿಂದ 6 ತಿಂಗಳು ಕರೆಕ್ಟ್ ಆದ ಟ್ರೀಟ್ಮೆಂಟ್ ಅರ್ಲಿ ಸ್ಟೇಜ್ ನಲ್ಲಿ ತಗೊಂಡ್ರೆ ಸಮಸ್ಯೆಗಳು ಬರುವುದಿಲ್ಲ. ಇದು ನಮ್ಮ ಜನರಿಗೆ ಮನಸ್ಸಿಗೆ ಹೋಗಬೇಕು. ನಮ್ಮ ಜನರ ಮನಸ್ಸಿನಲ್ಲಿ ಇರುವಂತಹ ಅಪನಂಬಿಕೆಗಳು ಅಂದ್ರೆ, ಅದೇ ಒಂದು ಲೈಫ್ ಲಾಂಗ್ ತಗೊಳ್ಬೇಕು, 2ನೇದು ಮಾತ್ರೆ ಅಡಿಕ್ಟ್ ಆಗುತ್ತೆ, 3ನೇದು ಸೈಡ್ ಇಫೆಕ್ಟ್ ಇದೆ. ನೋಡಿ, ಯಾವುದೇ ಸಿಸ್ಟಮ್ ಆಫ್ ಮೆಡಿಸಿನ್ ಇರಲಿ, ಇಫೆಕ್ಟ್ ಇದ್ರೆ ಸೈಡ್ ಇಫೆಕ್ಟ್ ಇರಲೇಬೇಕು. ಇದನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಯಾವುದೇ ಒಂದು ಮಾತ್ರೆಗೆ ಸೈಡ್ ಇಫೆಕ್ಟ್ ಇಲ್ಲ ಅಂದ್ರೆ ನಾನು ಧೈರ್ಯವಾಗಿ ಹೇಳ್ತೇನೆ ಅದಕ್ಕೆ ಇಫೆಕ್ಟ್ ಸಹ ಇಲ್ಲ ಅಂತ. ಸೊ ಮಾತ್ರೆಗಳು ನಿಮ್ಗೆ ಹಾರ್ಮ್ ಮಾಡ್ಲಿಕ್ಕೆ ಕೊಡುವುದಲ್ಲ. ಸೊ ಬಹಳಷ್ಟು ಮೂಢನಂಬಿಕೆಗಳು. ಇದು ಯಾಕೆ ಹೇಳ್ತಾನೆ ಅಂದ್ರೆ, ನನಗೆ ಬಹಳ ಬೇಜಾರಾಗುತ್ತೆ. ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಆಗ್ತಾ ಇರ್ತಾರೆ ಟ್ರೀಟ್ಮೆಂಟ್ಗೆ, ಬಟ್ ದೇ ಸಡನ್ಲಿ ಸ್ಟಾಪ್. ಯಾರೋ ಒಂದು ಹೇಳಿಬಿಡ್ತಾರೆ. ಕರೆಕ್ಟ್. ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಕಣ್ಣಿಗೆ ಡ್ಯಾಮೇಜ್ ಆಗುತ್ತೆ, ಲಿವರ್ ಹೋಗುತ್ತೆ, ಈ ರೀತಿ ಎಲ್ಲ. ಸೊ ಮೈ ರಿಕ್ವೆಸ್ಟ್ ಈಸ್, ನಿಮ್ಮ ಡಾಕ್ಟರ್ ಹತ್ರ ನೀವು ಕೇಳ್ಕೊಳ್ಳಿ. ಯಾವುದೇ ಮಾತ್ರೆ ಇರಲಿ, ನೀವು ಆ ಮಾತ್ರೆಯಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ, ಏನೆಲ್ಲ ಆಗ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಡಾಕ್ಟ್ರಿಂದ ಮಾಹಿತಿ ಪಡೀರಿ. ಸುಮ್ಮನೆ ಥರ್ಡ್ ಪರ್ಸನ್ನಿಂದ, ಇಂಟರ್ನೆಟ್ನಿಂದ, ಈ ಚಾಟ್ GPT ಒಟ್ಟಿಗೆ ಚಾಟ್ ಮಾಡಿ ಇದೆಲ್ಲ ಮಾಡುವುದಕ್ಕಿಂತ ಬೆಸ್ಟ್ ಸೋರ್ಸ್ ಈಸ್ ಯುವರ್ ಡಾಕ್ಟರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಸರ್, ಈಗ ನಿಮ್ಮದು ಹಾಸ್ಪಿಟ್ಲಲ್ಲಿ ನೀವು ಹೇಳಿದ್ರಿ ತುಂಬ ವಾಕಿನ್ಸ್ ಇರ್ತದೆ, ಇಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತಾರೆ ಅಂತ. ಬಟ್ ನಾರ್ಮಲಿ ಹಾಸ್ಪಿಟ್ಲಲ್ಲಿ ಒಂದು ದಿನ ಡಿಸ್ಕ್ರೈಬ್ ಮಾಡೋದಾದರೆ ಹೇಗೆ ಇರ್ತದೆ? ಬೆಳಿಗ್ಗೆ ಫಸ್ಟ್ ಏನು ಮಾಡ್ತೇವೆ ಅಂದರೆ, ಈಗ ಮೊನ್ನೆ ಅಡ್ಮಿಟ್ ಆದಂಥ ಪೇಷಂಟ್ಸ್ ಈಗ ನಿನ್ನೆ ರಾತ್ರಿ ಅಡ್ಮಿಟ್ ಆಗಿರ್ತಾರೆ, ಕೆಲವೊಮ್ಮೆ ನಿನ್ನೆ ಬೆಳಿಗ್ಗೆ, ಅವರ ಒಂದು ಆರೈಕೆ ಇದು ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಹೋದ ಕೂಡಲೇ ಇದನ್ನು ನಾವು ರೌಂಡ್ಸ್ ಅಂತ ಕರಿತೇವೆ. ಸೊ ನಾವು 4 ಜನ ಸೈಕ್ಯಾಟ್ರಿಸ್ಟ್ ಇದ್ದೇವೆ. ಯಾರಾದರೂ ಒಬ್ಬರು ಒಂದೊಂದು ವಾರ್ಡಿಗೆ, ಪರ್ಟಿಕ್ಯುಲರ್ ವಾರ್ಡಿಗೆ ಹೋಗ್ತೇವೆ. ಇದು ವಾರ್ಡ್ ರೌಂಡ್ಸ್ ಅಂತ ಹೇಳ್ತೇವೆ. ಯಾವುದಾದ್ರೂ 1-2 ವಾರ್ಡ್ ಇದು ರೌಂಡ್ಸ್ ಬೆಳಿಗ್ಗೆ ಆಗುತ್ತೆ ನಂದು. ಸೊ ಇದು ಆಗುವಾಗ ಸುಮಾರು ನಾನು ಒಂದು 9:30-10 ಗಂಟೆಗೆ ಹೋದ್ರೆ 11-11:30 1 ಅಥವಾ 2 ವಾರ್ಡ್ ಮುಗಿತದೆ. ಇಟ್ ಡಿಪೆಂಡ್ಸ್ ಆನ್ ದ ಪೇಷಂಟ್ಸ್. ದೆನ್ ಐ ಕಮ್ ಟು ದ ಔಟ್ ಪೇಷಂಟ್.
ಸೊ ಔಟ್ ಪೇಷಂಟ್ ಮಾರ್ನಿಂಗ್ ಇಂದ ರಾತ್ರಿ 8 ಗಂಟೆವರೆಗೂ ನಡೀತಾ ಇರುತ್ತೆ. ಮಧ್ಯ ಆಫ್ ಕೋರ್ಸ್ ಐ ಟೇಕ್ ಎ ಬ್ರೇಕ್, ಐ ಹ್ಯಾವ್ ಮೈ ಲಂಚ್ ಅಂಡ್ ಒಂದು ಅರ್ಧ ಗಂಟೆ ಐ ಸ್ಲೀಪ್. ಇಟ್ ಈಸ್ ಬೀನ್ ಫಾರ್ ಇಯರ್ಸ್. ನನಗೆ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಮಲಗಬೇಕು. ಸೊ ಇದು ಆದಮೇಲೆ ಒ ಪಿ ಡಿ ಒಂದು 8-8:30 ಮುಗಿದ್ರೆ ಮತ್ತೆ ಸಂಜೆ, ಈಗ ಬೆಳಿಗ್ಗಿಂದ ಯಾರಾದರೂ ಅಡ್ಮಿಟ್ ಆಗಿ ಯಾರಿಗಾದ್ರೂ ನೋಡುವ ಅಗತ್ಯತೆ ಇದ್ರೆ ಮತ್ತೆ ಉಳಿದ ವಾರ್ಡ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಹೋಗಿ ನೋಡುವಂಥದ್ದು. ಯಾ, ಅಂಡ್ ಎಮರ್ಜೆನ್ಸಿ ಕೇಸಸ್ ಆಫ್ ಕೋರ್ಸ್ ವಿ ಆರ್ 4 ಸೈಕ್ಯಾಟ್ರಿಸ್ಟ್, ವಿ ಹ್ಯಾಂಡಲ್ ಇನ್ ಟರ್ನ್ಸ್. ಸೊ ಹೀಗೆ ದಿನ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಡೇಸ್ ಇಟ್ ವಿಲ್ ಬಿ ಲೈಕ್ ದಿಸ್. ಓಕೆ ಓಕೆ ಸರ್, ಈಗ ಹ್ಯಾಸ್ ದ ಲೈಕ್ ವಿ ಹ್ಯಾವ್ ಸೀನ್ ಕಂಪೇರ್ಡ್ ಟು ಫ್ಯೂ ಇಯರ್ಸ್ ಬ್ಯಾಕ್, ಜನರು ತುಂಬ ಎಜುಕೇಟ್ ಆಗ್ತಾ ಇದ್ದಾರೆ. ಸೊ ಹಾಗೆ ರೋಗಿಗಳ ಸವಾಲಿನಲ್ಲಿ ಯಾವ್ದಾದ್ರು ಬದಲಾವಣೆ ನೀವು ನೋಡಿದ್ದೀರಾ? ಖಂಡಿತ ನೋಡಿದ್ದೇನೆ. ಯಾಕಂದ್ರೆ ಇದ್ರ ಬಗ್ಗೆ ನಾನು ಬಹಳಷ್ಟು ಯೋಚನೆ ಮಾಡ್ತಾ ಇದ್ದೇನೆ, ಬರಿತಾ ಇದ್ದೇನೆ ಕೂಡ. ಸಿ ವಾಟ್ ಐ ಫೀಲ್ ಈಸ್, ಮೊದಲು ಏನಾಗ್ತಾ ಇತ್ತು, ಜನರು ಅವರು ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದಾಗ ಬೇರೆಯವರು ಗುರುತಿಸಿ ಅವರನ್ನು ಕರ್ಕೊಂಡು ಬರ್ತಾ ಇದ್ರು. ಕರೆಕ್ಟ್. ಉದಾಹರಣೆಗೆ ಚಿತ್ತವಿಕಲತೆ, ಸ್ಕಿಜೋಫ್ರಿನಿಯಾ ಅಂತ, ಯಾರೋ ನನಗೆ ಮಾಟ ಮಾಡಿದ್ದಾರೆ, ಮಂತ್ರ ಮಾಡಿದ್ದಾರೆ. ಬ್ಲೈಂಡ್ ಬಿಲೀಫ್ ಅಲ್ಲ, ದೀಸ್ ಫೆಲೋ ಯೂಸ್ ಟು ಬಿಲೀವ್ ದಟ್ ನಂಗೆ ಯಾರೋ ಮಾಟ ಮಾಡಿದ್ದಾರೆ. ಅದು ಕೂಡ ಈಗ ಬದಲಾಗಿದೆ. ಈಗೆಲ್ಲ ನನ್ನ ತಲೆಯಲ್ಲಿ ಯಾರೋ ಚಿಪ್ ಇಟ್ಟಿದ್ದಾರೆ, ಒಂದು ಮೈಕ್ರೋ ಚಿಪ್ ಇಟ್ಟಿದ್ದಾರೆ ಅಂತ ಹೇಳ್ತಾನೆ. ನನ್ನ ಬ್ರೈನ್ ಅನ್ನ ಮೊಬೈಲ್ ಕಂಟ್ರೋಲ್ ಮಾಡ್ತಿದೆ ಅಂತ ಹೇಳ್ತಾನೆ. ಮೊದಲು ಅವನೇನ್ ಹೇಳ್ತಾ ಇದ್ದ, ಯಾರೋ ಮಂತ್ರವಾದಿ ನನ್ನನ್ನು ಕಂಟ್ರೋಲ್ ಮಾಡ್ತಿದ್ದಾನೆ. ಸೊ ಇವೆಲ್ಲ ದೀಸ್ ಆರ್ ದ ಸಿಂಪ್ಟಮ್ಸ್. ಚಿತ್ತವಿಕಲತೆ, ಯಾರೋ ಬೇರೆಯವರು ನೋಡ್ ಮರೆ ನಿನಗೆ ಸರಿ ಇಲ್ಲ, ನೀನು ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಹೇಳಿ ಕರ್ಕೊಂಡ್ ಬರ್ತಾ ಇದ್ರು. ಇವತ್ತು ನಾನು ಏನ್ ನೋಡ್ತಾ ಇದ್ದೇನೆಂದ್ರೆ, ಎಷ್ಟೋ ಜನ ಇಲ್ಲ ನನಗೆ ಈ ತರ ಆಗ್ತಾ ಇದೆ, ನನಗೇನೋ ಒಂದು ನನಗೊಂದು ಅಬ್ನಾರ್ಮಲ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಮೈ ಮೈಂಡ್ ಈಸ್ ನಾಟ್ ಮೈನ್, ಸಂಬಡಿ ಎಲ್ಸ್ ಈಸ್ ಕಂಟ್ರೋಲಿಂಗ್ ಇಟ್, ಅಂಡ್ ನೌ ಐ ರಿಯಲೈಸ್ ಬೈ ಮೈ ರೀಡಿಂಗ್ಸ್ ದಟ್ ಇಟ್ ಈಸ್ ಸಮಥಿಂಗ್ ಅಬ್ನಾರ್ಮಲ್. ಅಂದ್ರೆ ನಾನು ಓದಿ ತಿಳ್ಕೊಳ್ತಾ ಇದ್ದೇನೆ, ಇದೇನೋ ಒಂದು ವಿಚಿತ್ರವಾದ ಒಂದು ಎಕ್ಸ್ಪೀರಿಯನ್ಸು, ನಾನು ನಿಮ್ಮ ಸಹಾಯವನ್ನು ಪಡಿಬೇಕು ಅಂತಿದ್ದೀನಿ ಅಂತ ಒಂದು ಇದು. ಇಟ್ ಈಸ್ ಆನ್ ದ ಪಾಸಿಟಿವ್ ಸೈಡ್. ನೆಗೆಟಿವ್ ಸೈಡಲ್ಲಿ ಏನೂ ಇಲ್ಲದೆ ನನಗೆ ಆ ಕಾಯಿಲೆ ಇದೆ, ಈ ಕಾಯಿಲೆ ಇದೆ, ಅದು ಇದೆ, ಇದಿದೆ, ನಾನು ನನ್ನ ಸಿಂಪ್ಟಮ್ಸ್ ಅನ್ನ ಚಾಟ್ GPT ಹಾಕಿ ನೋಡಿದೆ, ಗೂಗಲ್ ಮಾಡಿ ನೋಡಿದೆ, ನನಗೆ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ ಅಂತ ಬರುವವರು ಇದ್ದಾರೆ. ಸೊ ವಾಟ್ ಐ ಮೀನ್ ಈಸ್, ಜಾಗೃತಿ ಬಹಳಷ್ಟು ಆಗಿದೆ, ಅವೇರ್ನೆಸ್, ಅರಿವು ಜಾಸ್ತಿ ಆಗಿದೆ, ಹೆಲ್ಪ್ ಸೀಕಿಂಗ್ ಕೂಡ ಜಾಸ್ತಿ ಆಗಿದೆ. ಅಂಡ್ ಕಾಯಿಲೆಗಳು ಕೂಡ ವಿಚಿತ್ರ, ಬೇರೆ ಬೇರೆ ತರ. ಇಲ್ಲಿ ಈಗ ಇನ್ನೂ ವಿಚಿತ್ರದ ಇದು ಅಂದ್ರೆ, ಕೆಲವು ಕಾಯಿಲೆಗಳು ಅವರಿಗೆ ಕಾಯಿಲೆ ಅಂತ ಗೊತ್ತಾಗ್ತಿಲ್ಲ. ದಿನಕ್ಕೆ 15 ಗಂಟೆ 16 ಗಂಟೆ ಮೊಬೈಲ್ ನಲ್ಲಿ ಕಳೀತಾ ಇರುವಂತ ಒಂದು ವೈದ್ಯಕೀಯ ವಿದ್ಯಾರ್ಥಿನಿ ಎಕ್ಸಾಂಪಲ್ ಕೊಡುದು. ಶಿ ಇಸ್ ನಾಟ್ ಗೋಯಿಂಗ್ ಟು ಕಾಲೇಜ್, ಮನೆಯಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ದಾಳೆ. ಅವಳಿಗೆ ಅವಳ ಅಪ್ಪ ಎಳ್ಕೊಂಡು ಬಂದಿದ್ದಾರೆ. ಓಕೆ, ಸೊ ದೆರ್ ಇಸ್ ಎ ಶಿಫ್ಟ್. ವಾಟ್ ಐ ರಿಯಲೈಸ್ ಈಸ್, ಮೊದಲು ನಾನು ಹೇಳಿದೆಲ್ಲ, ಚಿತ್ತವಿಕಲತೆ, ಬೈಪೋಲಾರ್ ಡಿಸಾರ್ಡರ್, ಖಿನ್ನತೆ, ಇವು ಇತ್ತು. ಈಗ ಇವು ಕೂಡ ಇದೆ. ಅದರ ಜೊತೆಗೆ ಹೊಸ ಡಿಸೀಸಸ್, ಬಿಹೇವಿಯರಲ್ ಎಡಿಕ್ಷನ್ ಅಂತ ಹೇಳ್ತಾರೆ. ಅಂದ್ರೆ ಮೊಬೈಲ್ ಅತಿಯಾಗಿ ಉಪಯೋಗ ಮಾಡೋದು, ಮೊಬೈಲ್ನಲ್ಲಿ ಗ್ಯಾಮ್ಲಿಂಗ್ ಮಾಡೋದು, ಮೊಬೈಲ್ನಲ್ಲಿ ಲೈಂಗಿಕ ವಿಚಾರಗಳನ್ನ ನೋಡಿಕೊಂಡು ತಲೆ ಕೆಡಿಸ್ಕೊಂಡು ಅದರಲ್ಲೇ ಮಗ್ನರಾಗಿರುವಂಥದ್ದು, ಇದು ಒಂದು ರೀತಿಯದು. ಇನ್ನೊಂದು ಆಫ್ ಲೇಟ್ ವಾಟ್ ಐ ಹ್ಯಾವ್ ಸ್ಟಾರ್ಟೆಡ್ ಸೀಯಿಂಗ್ ಇಸ್ ದಿಸ್ ವರ್ಕ್ ಸ್ಟ್ರೆಸ್. ಕೆಲಸ ಅನ್ನೋದು ಒತ್ತಡ. ನನಗೆ ಕೆಲಸದಲ್ಲಿ ಮುಂಚೆ ಕೂಡ ಬರ್ತಾ ಇತ್ತು. ಮುಂಚೆ ಕೂಡ ಒಂದು ಏನು ಈವನ್ ಸೇ 5-6 ಇಯರ್ಸ್ ಬ್ಯಾಕ್ ನಾನು ಸಾಫ್ಟ್ವೇರ್ನಲ್ಲಿದ್ದೇನೆ, ನನಗೆ ಪ್ರೆಷರ್ ಇದೆ, ನನಗೀಗ ಪಿಂಕ್ ಸ್ಲಿಪ್ ಕೊಡ್ತಾರೆ. ಬಟ್ ನೌಡೇಸ್ ಇಟ್ ಹಸ್ ಬಿಕಮ್ ಮೋರ್ ನಾರ್ಮಲ್. ಅಂದ್ರೆ ಬಹಳಷ್ಟು ಇನ್ನೂ ಹೆಚ್ಚು ಜನ ಇದು ಬರ್ತಾ ಇದ್ದಾರೆ. ಕಲ್ಪಿಸಿಕೊಳ್ಳೋದು ಅಥವಾ ಟಾರ್ಗೆಟ್ ಇಟ್ಕೊಳ್ಳೋದು. ಆ ಟಾರ್ಗೆಟ್ ಅನ್ನು ನನಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಾನು ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಾನು ಕೆಲಸ ಬಿಡ್ತೇನೆ, ನನಗೆ ಹೆದರಿಕೆ ಆಗ್ತದೆ, ಈ ತರ ಇದು ಮಾಡುವಂಥದ್ದು ವರ್ಕ್ ಸ್ಟ್ರೆಸ್. ಸೊ ಇದರಿಂದ ಮತ್ತೆ ಮೂರನೇದು, ಎಸ್ಪೆಷಲಿ ಇನ್ ಎ ಕಂಟ್ರಿ ಲೈಕ್ ಅವರ್ಸ್, ವೆನ್ ಐ ವಾಸ್ ಎ ಸ್ಟೂಡೆಂಟ್ ಐ ಯೂಸ್ ಟು ಥಿಂಕ್ ಇವೆಲ್ಲ ನಮ್ಮ ದೇಶಕ್ಕೆ ಬರಲ್ಲ ಅಂತ. ಈ ಓಲ್ಡ್ ಏಜ್ ಡಿಪ್ರೆಷನ್, ಡಿಮೆನ್ಷಿಯಾ ಅಂತ ಹೇಳ್ತೇವೆ, ನೆನಪು ಶಕ್ತಿಯ ಕೊರತೆ ಆಗುವಂಥದ್ದು. 55-60 ವಯಸ್ಸಿನಲ್ಲೇ ನೆನಪು, ಇವತ್ತು ನೆನಪಿಲ್ಲ ಅವರಿಗೆ, ಹಳೆಯ ನೆನಪುಗಳೆಲ್ಲ ಇದೆ.
And when you look at this, they are suffering from diabetes from the age of 35 to 40. ಈಗ ಸಡನ್ ಆಗಿ ನೆನಪು ಶಕ್ತಿ ಕಡಿಮೆ ಆಗಿದೆ. ಸೊ ಐ ಆಮ್ ನೋಟಿಸಿಂಗ್ ಎ ಚೇಂಜ್. ಇನ್ಫ್ಯಾಕ್ಟ್ ನಾನು ನಮ್ಮ ಸೈಕ್ಯಾಟ್ರಿಸ್ಟ್ಗಳ ಜೊತೆಗೂ ಮಾತಾಡ್ತಾ ಇರ್ತೇನೆ, ನನ್ನ ಕಲೀಗ್ಸಿಗೆ ಹೇಳ್ತಾ ಇರ್ತಾನೆ, ವಿ ಹ್ಯಾವ್ ಟು ಚೇಂಜ್ ಬಿಕಾಸ್ ದ ವೇ ದೀಸ್ ಇಲ್ನೆಸಸ್ ಆರ್ ಪ್ರೆಸೆಂಟಿಂಗ್ ಟು ಅಸ್ ಆಲ್ಸೋ ಹ್ಯಾಸ್ ಚೇಂಜ್. ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಒಂದು 40 ಅಡ್ಮಿಷನ್ ಇದ್ರೆ ಯು ವೋಂಟ್ ಬಿಲೀವ್ 5-6 ಡಿಮೆನ್ಷಿಯಾಸ್. ಅಂಡ್ ಇಫ್ ಯು ಲುಕ್ ಅಟ್ ದೇರ್ ಏಜ್, ಮೊದಲು ನಾವು ಓದ್ತಿದ್ದದ್ದು 65 ವಯಸ್ಸಿನಲ್ಲಿ ಡಿಮೆನ್ಷಿಯಾ ಬರುತ್ತೆ ಅಂತ, ಈಗ 60, 55, 60 ವಯಸ್ಸಿನಲ್ಲೇ. ಎಸ್. ಹಾಗೆ ಈ ಮೊಬೈಲ್ನ ಹುಚ್ಚು, ಇನ್ ದ ಸೆನ್ಸ್ ಮೊಬೈಲ್ನಲ್ಲೇ ಏನು ಹೇಳ್ತಾರೆ, ತನ್ಮಯರಾಗಿರುವುದು, ಮೊಬೈಲ್ ಎಡಿಕ್ಷನ್ಗೆ ಒಳಗಾಗುವುದು, ಮೊಬೈಲ್ನಿಂದಾಗಿ ಎಕ್ಸ್ಪ್ಲಾಯ್ಟ್ ಆಗುವುದು, ಇದು ಕೂಡ ಇನ್ನೊಂದು ವಿಚಿತ್ರವಾದ ಇದು. ಅಂಡ್ ಆಫ್ ಕೋರ್ಸ್ ಎಡಿಕ್ಷನ್ಸ್ ಹ್ಯಾವ್ ಚೇಂಜ್ಡ್ ಅ ಲಾಟ್. ಮೊದಲು ಬರೀ ಆಲ್ಕೋಹಾಲ್ ಇತ್ತು, ಈಗ ಆಲ್ಕೋಹಾಲ್, ಗಾಂಜಾ, ಆಲ್ಕೋಹಾಲ್, MDMA, ಈ ಸಿಂಥೆಟಿಕ್ ಡ್ರಗ್ಸ್ ಬಂದಿದೆ. ಕೆಲವೊಮ್ಮೆ ಅವರು ಹೇಳುದು ಡ್ರಗ್ ಒಂದು, ಐಸೋಲೇಟ್ ಆಗುದೇ ಬೇರೆ. ಅಂದ್ರೆ ಅವರಿಗೆ ಅಷ್ಟು ಮೋಸ ಮಾಡಿರ್ತಾರೆ. ಅಂದ್ರೆ ಬಹಳ ವಿಚಿತ್ರವಾದ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೇವೆ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ. ಅಫ್ಕೋರ್ಸ್ ಐ ಆಮ್ ಟೆಲ್ಲಿಂಗ್ ಅಬೌಟ್ ಮೈ ಪ್ರಾಕ್ಟೀಸ್. ಸೊ ಯಂಗ್ಸ್ಟರ್ಸ್ ಮತ್ತೆ ಯಂಗ್ ಓಲ್ಡ್, ಅಂದ್ರೆ ಓಲ್ಡ್ ಅವರು 50, 55, 60 ವಯಸ್ಸಿನಲ್ಲಿ. ದೆನ್ ಐ ಆಮ್ ಸೀಯಿಂಗ್ ಲೋನ್ಲಿನೆಸ್. ಇದು ಇನ್ಫ್ಯಾಕ್ಟ್ ನಿಮಗೆ ಆಶ್ಚರ್ಯ ಆಗ್ಬೋದು, ಇಂಗ್ಲೆಂಡ್ನಲ್ಲಿ, ಜಪಾನ್ನಲ್ಲೆಲ್ಲ ದ ಕ್ಯಾಬಿನೆಟ್ ಆಸ್ ಮಿನಿಸ್ಟರ್ ಫಾರ್ ಲೋನ್ಲಿನೆಸ್ ಅಂತ. Yes, ಇದು ಲೋನ್ಲಿನೆಸ್ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಫಿನಾಮಿನಾ ವಿಚ್ ವಿ ಆಲ್ ನೀಡ್ ಟು ಸ್ಟಡಿ. ಇದು ಮಾನಸಿಕ ಕಾಯಿಲೆ ಅಂತ ಹೇಳ್ತಾ ಇಲ್ಲ, ಏಕಾಂಗಿತನ, ಹಂಚಿಕೊಳ್ಳಿಕ್ಕೆ ಯಾರು ಇಲ್ಲ, ಬೇರಿಲಿಕ್ಕೆ ಯಾರು ಇಲ್ಲ. ಅಂಡ್ ಯು ವಿಲ್ ಬಿ ಸರ್ಪ್ರೈಸ್ಡ್, ಟೀನೇಜರ್ಸ್ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ದೊಡ್ಡ ಸೆಲೆಬ್ರಿಟೀಸ್ ಇದ್ದಾರೆ, 10,000, 20,000, 1,00,000 ಫಾಲೋವರ್ಸ್ ಇದ್ದಾರೆ. ಆದ್ರೆ ಇವರು ದೇ ಆರ್ ಅಲೋನ್. ದೇ ಫೀಲ್ ದಟ್ ದೇ ಆರ್ ಲೋನ್ಲಿ, ದೇ ಕಾಂಟ್ ಶೇರ್ ದೇರ್ ಪ್ರಾಬ್ಲಮ್ಸ್. ಮಾಡರ್ನ್ ಟೆಕ್ನಾಲಜಿ, ಕನೆಕ್ಟಿವಿಟಿ ಎಲ್ಲ ಇದ್ರೆ ಸಹ ಎಕ್ಸಾಕ್ಟ್ಲಿ ಏಕಾಂತತನ ಒಂದು. ಅದೇ ನಾನು ಹೇಳಿದ್ದು, ದಟ್ ಈಸ್ ದ ಏನು ಹೇಳ್ತಾರೆ, ಅದು ಒಂಥರ ಪ್ಯಾರಡಾಕ್ಸ್ ಅಂತ ಹೇಳ್ಬೋದು. ಇಷ್ಟು ಇದು ಇದೆ ಕನೆಕ್ಟ್. ಐ ಮೀನ್ they don't know with whom they can share their problems. They are so intimate, so personal. ಅದನ್ನು ಯಾರೊಟ್ಟಿಗೆ ಹೇಳೋದು, ಹೇಳಲಿಕ್ಕಾಗಲ್ಲ, ಜನ ಸಿಗ್ತಾ ಇಲ್ಲ. ಹಾಗೆ ಬರುವವರು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಎಕ್ಸಾಕ್ಟ್ಲಿ ಇಟ್ ವಿಲ್ ಇಂಪ್ಯಾಕ್ಟ್ ದೇರ್ ಇಮೇಜ್, ದೇರ್ ಪರ್ಸನಾಲಿಟಿ. ಕರೆಕ್ಟ್. ಸೊ ಇದು ಒಂದು ಇನ್ನೊಂದು ಏರಿಯಾ ವಿಚ್ ಈಸ್ ಆನ್ ದ ರೈಸ್ ಅಂತ ಹೇಳ್ಬೋದು. ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನಾವು ಜನ ಎಚ್ಚೆತ್ಕೊಳ್ಬೇಕಾಗಿದೆ. ಅಂಡ್ ಮೆನಿ ಅ ಟೈಮ್ಸ್ ಐ ಫೀಲ್ ದೀಸ್ ಆರ್ ಆಲ್ ಮ್ಯಾನ್ ಮೇಡ್. ನಾವೇ ಅದಕ್ಕೆ ಮುಖ್ಯ ಕಾರಣ ಆಗಿಬಿಡ್ತೇವೆ. ನನ್ನ ಅನಿಸಿಕೆ ಏನಂದ್ರೆ, ಒಂದು ಈ ಕಂಪ್ಯಾರಿಸನ್, ಇವತ್ತು ನಾವು ಏನು ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ನಾವು ನೋಡ್ತಾ ಇದ್ದೇವೆ, ಬೇರೆಯವರ ಸುಳ್ಳು ಜೀವನವನ್ನ ನಾವು ಕೂಡ ನಕಲು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಸೋಷಿಯಲ್ ಮೀಡಿಯಾದ ಜೀವನವೇ ನಿಜವಾದ ಜೀವನ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೇವೆ. ಒಂದು ಫ್ಯಾನ್ಸಿ ಲೈಫ್ ಸ್ಟೈಲ್. ಎಸ್. ಎರಡನೇದು, ನಮಗೆ ಕಾಂಪಿಟೇಷನ್. ಐ ಶುಡ್ ಬಿ ದ ಬೆಸ್ಟ್. ನಾನು ಏನೇ ಮಾಡಿದ್ರು ನನ್ನನ್ನು ಗುರುತಿಸುವ ಹಾಗೆ ಇರಬೇಕು, ನಾನು ಮಾಡಿದ್ದನ್ನ ಎಲ್ಲರೂ ಮೆಚ್ಚಬೇಕು. ಕಾಂಪಿಟೇಷನ್, ಫೋಕಸ್ ಅಲ್ಲಿ ಇರಬೇಕು ಯಾವಾಗಲೂ. ಎಕ್ಸಾಕ್ಟ್ಲಿ. ಮೂರನೇದು ಎಕ್ಸ್ಪೆಕ್ಟೇಷನ್ ಏನಂದ್ರೆ, ಎಲ್ಲರೂ ನನ್ನನ್ನು ನಾನೇ ನಂಬರ್ 1 ಅನ್ನುವಂಥ ಒಂದು ಇದನ್ನು ಮಾಡಬೇಕು, ನಾನು ಎಲ್ಲೇ ಹೋದ್ರೂ ನನ್ನನ್ನು ರೆಕಗ್ನೈಸ್ ಮಾಡಬೇಕು. ಸೊ ಈ ಕಾಂಪಿಟೇಷನ್, ಕಂಪ್ಯಾರಿಸನ್, ಎಕ್ಸ್ಪೆಕ್ಟೇಷನ್, ಇದು ಮೂರು ಏನಿದೆ ಇವತ್ತಿನ ಒಂದು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಮಾಡ್ತಾ ಇದೆ ಅಂತ ನನಗನ್ನಿಸುತ್ತೆ. ಸರ್, ಹಾಗಾದ್ರೆ ಇದರ ಪ್ರಕಾರ ನಾವು ಹೋದ್ರೆ ಆಧುನಿಕ ಲೈಫ್ ಸ್ಟೈಲ್, ಮಾಡರ್ನ್ ಲೈಫ್ ಸ್ಟೈಲ್ ಆಕ್ಚುಲಿ ನಮ್ಮನ್ನು ಕುಗ್ಗಿಸ್ತಾ ಇದೆಯಾ, ದುರ್ಬಲ ಮಾಡ್ತಾ ಇದೆಯಾ, ಇಲ್ಲ ಅರಿವಿಕೆ ಜಾಸ್ತಿ ಮಾಡ್ತಾ ಇದೆಯಾ? ಸಿ, ಇಟ್ಸ್ ಅಗೈನ್ ಟು ಬಿ ಫೇರ್, ಬೋತ್ ಆರ್ ಅಕರಿಂಗ್. ಈಗ ಐ ವುಡ್ ಲೈಕ್ ಟು ಟೇಕ್ ಅಪ್ ದ ಪಾಸಿಟಿವ್ ಪಾಯಿಂಟ್ಸ್ ಫಸ್ಟ್. ಇವತ್ತು ನಮಗೆ ನಾಲೆಡ್ಜ್ ಏನಿದೆ ಸಿಕ್ಕಾಪಟ್ಟೆ ಸಿಗ್ತಾ ಇದೆ. ಸೋರ್ಸಸ್ ತುಂಬಾ ಉಂಟು. ಸೋರ್ಸ್ ಇದೆ. ಅದರಲ್ಲಿ ಆ ಸೋರ್ಸ್ ಎಷ್ಟು ಕ್ರೆಡಿಬಲ್, ಎಷ್ಟು ನಾಟ್ ಕ್ರೆಡಿಬಲ್ ಅಂತ ಡಿಸಿಷನ್ ನಾನು ಮಾಡಬೇಕು.
ಅಂದರೆ ಇಂಡಿವಿಜುವಲ್. ಸೊ ಯು ಗೆಟ್ ಲಾಟ್ ಆಫ್ ಆಪರ್ಚುನಿಟೀಸ್, ಲಾಟ್ ಆಫ್ ಏನು ಹೇಳ್ತಾರೆ, ನಿಮಗೆ ಅರಿವು ಜಾಸ್ತಿ ಆಗ್ತಾ ಇದೆ. ಆದರೆ ಈ ಅರಿವಿನ ಜೊತೆಗೆ ಇನ್ನೊಂದು ಸೈಡ್ ಇಫೆಕ್ಟ್ ಏನಂದರೆ ಮಿಸ್ಇನ್ಫಾರ್ಮೇಷನ್ ನಮ್ಮನ್ನು ಕುಗ್ಗಿಸುತ್ತೆ. ಸಣ್ಣ ಸಣ್ಣ ಕಾಯಿಲೆಗಳ ಬಗ್ಗೆ ಸುದೀರ್ಘ ಅಧ್ಯಯನವನ್ನು ಮಾಡಿ ನನಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅದು ಕಾಂಪ್ಲಿಕೇಶನ್ ಆಗುತ್ತೆ ಇದಾಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ರೆ ಇಟ್ ವಿಲ್ ಬೇರ್ ದ ನೆಗೆಟಿವ್. ಸೊ ಮತ್ತೆ ನಾನು ಹೇಳಿದೆ ಅಲ್ಲ, ಅದು ಈ ಟೂ ಮಚ್ ಆಫ್ ಇನ್ನೊಬ್ಬರ ಲೈಫ್ ನೋಡಿ ಅವರ ಹಾಗೆ ನಾವು ಆಗಬೇಕು, ಪೈಪೋಟಿಗೆ ಹೋಗ್ತೀವಿ. ಸೊ ಇದು ನಮ್ಮನ್ನು ಕುಗ್ಗಿಸುತ್ತೆ. ಸೊ ಅಲ್ಟಿಮೇಟ್ಲಿ ಏನಂದರೆ, ನನ್ನ ಅನಿಸಿಕೆ ಏನಂದರೆ, ಯು ಹ್ಯಾವ್ ಟು ಸಿ ಎವ್ರಿಥಿಂಗ್ ಯು ಆ್ಯಂಡ್ ಎಕ್ಸ್ಪೀರಿಯನ್ಸ್, ದೆನ್ ಡಿಸೈಡ್ ವಾಟ್ ಈಸ್ ಗುಡ್ ಫಾರ್ ಯು. ಸೊ ಇಫ್ ಯು ಟೇಕ್ ದ ಗುಡ್ ಥಿಂಗ್ಸ್ you will be better. It is always helpful. But if you take the bad things, nobody can help you ಅಂತ ಅನ್ಸುತ್ತೆ. ಸರ್, ಇನ್ನೊಂದು ನಿಮ್ಮದು ಭಾಳ ಫೇಮಸ್ ಇನಿಷಿಯೇಟಿವ್ ಡಿ ಅಡಿಕ್ಷನ್ ಕ್ಯಾಂಪ್ಸ್. ನೀವು ಹೇಳಿದಾಗೆ ಮುಂಚೆ ಆದರೆ ಖಾಲಿ ಆಲ್ಕೋಹಾಲಿಕ್ ಅಡಿಕ್ಷನ್ ಇತ್ತು, ಈಗ ಬೇರೆ ಬೇರೆ ಥರದ ಅಡಿಕ್ಷನ್ ಬರ್ತಾ ಉಂಟು. ಬಟ್ ನೀವು ಹೇಳ್ತೀರಿ ಅಡಿಕ್ಷನ್ ಹೇಳೋದು, ವ್ಯಸನ ಅಂತ ಹೇಳೋದು ಒಂದು ವೈದ್ಯಕೀಯ ಸಮಸ್ಯೆ ಅಂತ ಹೇಳ್ತೀರಿ. ಸೊ ಹೇಗೆ ಸರ್? ಸಿ, ಇಟ್ ಇಸ್ ನಾಟ್ ನಾನು ಹೇಳ್ತಾ ಇರೋದಲ್ಲ, ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ಘೋಷಣೆಯಲ್ಲೇ ಹೇಳಿದೆ, ಎಡಿಕ್ಷನ್ ಇಸ್ ಎ ಮೆಡಿಕಲ್ ಡಿಸೀಸ್. ಸಿ, ನಿಮಗೆ ನೀವು ಬಿ ಪಿ ಶುಗರ್ ಕಾಯಿಲೆ ನೋಡಿದಿರಿ. ಬಿ ಪಿ ಶುಗರ್ ಕಾಯಿಲೆ ಹೇಗೆ ಬರುತ್ತೆ? ಶುಗರ್ ಹೇಗೆ ಬರುತ್ತೆ ಅಂದರೆ ಇನ್ಸುಲಿನ್ನ ಕೊರತೆಯಿಂದ ಬರುತ್ತೆ, ಸಿಂಪಲ್ ಟರ್ಮ್ಸ್ ಅಲ್ಲಿ. ಹೈಪರ್ ಟೆನ್ಷನ್, ಬಿ ಪಿ ಹೇಗೆ ಬರುತ್ತೆ ಅಂದರೆ ಉಪ್ಪಿನಾಂಶದ ಕೊರತೆಯಲ್ಲಿ, ಕೊರತೆ ಅಲ್ಲ, ಉಪ್ಪಿನಾಂಶ ಜಾಸ್ತಿ ಆದಾಗ ಈ ರೆನಿನ್ ಆಂಜಿಯೋಟೆನ್ಸಿನ್ ಮೆಕ್ಯಾನಿಸಮ್ ಅಂತಾರೆ, ಅದರಿಂದ ಬಿ ಪಿ ಬರುತ್ತೆ. ಅದೇ ರೀತಿ ಈ ಆಲ್ಕೋಹಾಲಿಸಮ್ ಕೆಲವರಿಗೆ ಅವರ ಒಂದು ಬ್ರೈನ್ನಲ್ಲಿ ಒಂದು ವಲ್ನರಬಿಲಿಟಿ, ಭೇದ್ಯತೆ ಅಂತ ಕರಿತೇವೆ ಕನ್ನಡದಲ್ಲಿ, ವಲ್ನರಬಲ್ ಇರ್ತಾರೆ. ಈಗ ಎಲ್ಲರೂ, ಈಗ ಕೆಲವರಿದ್ದಾರೆ ವಾರಕ್ಕೆ 30 ml ಕುಡಿಯೋರು, ದಿನಕ್ಕೆ 30 ml ಕುಡಿದು ಜೀವನ ಮಾಡುವವರು ಇದ್ದಾರೆ, ತುಂಬಾ ಬದುಕಿದವರು. ಹೌದು, ಡೈಲಿ 30 ml ದೇ ಆರ್ ಏಬಲ್ ಟು ಲಿಮಿಟ್. ಬಟ್ ದೇರ್ ಈಸ್ ಅನದರ್ ಸೆಕ್ಷನ್ ಹೂ ಆರ್ ಐದರ್ ಬಿಕಾಸ್ ಆಫ್ ಜೆನೆಟಿಕ್ಸ್, ಅಂದ್ರೆ ಅವರ ಜೆನೆಟಿಕ್ ಮೇಕಪ್ ನಿಂದ, ಆನುವಂಶಿಕ ಇದರಿಂದಾಗಿ, ಅಥವಾ ಅವರ ಮೆದುಳಿನಲ್ಲಿ ಇರುವಂತ ಒಂದು ಏನೋ ಭೇದ್ಯತೆ ಅಂದ್ರೆ ವಲ್ನರಬಿಲಿಟಿಯಿಂದ ದೇ ಸ್ಟಾರ್ಟ್ ಬಿಕಮಿಂಗ್, ಅವರಿಗೆ ಡೈಲಿ 30 ಸಾಕಾಗಲ್ಲ. 30 ಇದ್ದದ್ದು 60 ಆಗ್ತದೆ, 60 ಇದ್ದದ್ದು 90 ಆಗ್ತದೆ, 90 ಇದ್ದದ್ದು ಕ್ವಾರ್ಟರ್ ಆಗ್ತದೆ, ಕ್ವಾರ್ಟರ್ ಇದ್ದದ್ದು ಬಾಟಲ್ ಆಗ್ತದೆ, ಜಾಸ್ತಿ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಎ ಸಬ್ಸೆಕ್ಷನ್. ಅರ್ಥ ಆಯ್ತಾ? ಸೊ ಅವರುಗಳು ಜಾಸ್ತಿ ಕುಡಿಯುವವರು, ಅವ್ರೇನ್ ಮಾಡ್ತಾರೆ, ದೇ ಬಿಕಮ್ ಎಡಿಕ್ಟ್ಸ್ ಅಂತ, ನಿಮ್ಮ ಸಾಮಾನ್ಯರ ಲ್ಯಾಂಗ್ವೇಜ್ ನಲ್ಲಿ ಎಡಿಕ್ಟ್ಸ್ ಅಂತ ಕರೀತಾರೆ. ಸೊ ಈ ಎಡಿಕ್ಷನ್ ಬರುವುದು, ಇಟ್ ಈಸ್ ಡ್ಯೂ ಟು ಸಮ್ ಚೇಂಜಸ್ ಇನ್ ದ ಬ್ರೈನ್. ದೇ ಹ್ಯಾವ್ ಇವನ್ ಐಡೆಂಟಿಫೈಡ್, ಬ್ರೈನ್ ನಲ್ಲಿ ರಿವಾರ್ಡ್ ಸೆಂಟರ್ ಅಂತಿದೆ. ನಾವೇನಾದ್ರೂ ಅದು ಕುಡಿದ ಕೂಡಲೇ ಮನಸ್ಸಿಗೆ ಖುಷಿ ಬರುತ್ತೆ ಇವರಿಗೆ. ಸೊ ಆ ಖುಷಿ ಇನ್ನೂ ಬೇಕು ಬೇಕು ಅಂತ ಹೇಳಿ ಇನ್ನೂ ಜಾಸ್ತಿ ಕುಡಿಲಿಕ್ಕೆ ಹೋಗ್ತಾರೆ. ಸೊ ದಟ್ ರಿವಾರ್ಡ್ ಸೆಂಟರ್, ಅದು ಬ್ರೈನ್ ನಲ್ಲಿ ಥ್ಯಾಲಮಸ್ ಅಂತಿದೆ, ಅದರಲ್ಲಿ ನ್ಯೂಕ್ಲಿಯಸ್ ಅಕ್ಯುಂಬೆನ್ಸ್ ಅಂತ ಹೇಳ್ತಾರೆ. ಆ ಸೆಂಟರ್ ಅನ್ನ scientists they have implicated this particular area. ಸೊ ಒಮ್ಮೆ ತಗೊಂಡ್ರೆ ಇನ್ನೂ ಬೇಕು ಬೇಕು ಅನ್ಸುತ್ತೆ, ಕ್ರೇವಿಂಗ್ ಅಂತಾರೆ. ತಗೊಳ್ಳೋದೇ ಇದ್ರೆ ವಿಡ್ರಾಲ್ ಸಿಂಪ್ಟಮ್ ಬರುತ್ತೆ, ಕೈ ಕಾಲು ನಡುಗುತ್ತೆ, ಹೆದರಿಕೆ ಆಗುತ್ತೆ. ಇದು ಬರೀ ಆಲ್ಕೋಹಾಲ್ಗಲ್ಲ, ಆಲ್ ಡ್ರಗ್ಸ್. ಸೊ ಇದು ಮೆದುಳಿನಲ್ಲಿ ಆಗುವ ಬದಲಾವಣೆಗಳಿಂದ ಆಗ್ತಾ ಇರುವುದರಿಂದ ಇದು ಕೂಡ ಒಂದು ರೋಗ. ಅದು ಮೆದುಳಿನಲ್ಲಿ ಆಗ್ತಾ ಇರುವುದರಿಂದ ಮಾನಸಿಕ ರೋಗ. ಅಂಡ್ ಟ್ರೀಟ್ಮೆಂಟ್ ಕೂಡ ಹಾಗೆ. ಟ್ರೀಟ್ಮೆಂಟ್ ನಾವೇನ್ ಮಾಡ್ತೇವೆ, ಮೊದಲು ಈ ವಿಡ್ರಾಲ್ ಸಿಂಪ್ಟಮ್ಸ್ ಅನ್ನ ಕಂಟ್ರೋಲ್ ಮಾಡ್ತೇವೆ, ಮತ್ತೆ ಇದು ಡಿಟಾಕ್ಸಿಫಿಕೇಶನ್ ಅಂತ ಕರಿತೇವೆ. ಅಂದ್ರೆ ಈ ಕುಡಿದು ದೇಹದಲ್ಲಿ ಏನು ಒಂದು ವಿಷ ಉತ್ಪತ್ತಿ ಆಗುತ್ತೆ, ಅಂದ್ರೆ ದ ಚೇಂಜಸ್ ದಟ್ ಟೇಕ್ ಪ್ಲೇಸ್, ಲಿವರ್ ನಲ್ಲಿ ಸಮಸ್ಯೆಗಳು ಬರುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಸೋ ಮೆನಿ ಥಿಂಗ್ಸ್ ಅಕ್ಕರ್. ಸೊ ಆಲ್ಕೋಹಾಲ್ ಅನ್ನ ಸಡನ್ ಆಗಿ ಬಿಡುವಾಗ ಅವ್ರಿಗೆ ವೈದ್ಯಕೀಯವಾಗಿ ಸಮಸ್ಯೆಗಳು ಬರುತ್ತೆ. ಕೈ ನಡಗ್ಲಿಕ್ಕೆ ಶುರುವಾಗುತ್ತೆ, ಕೆಲವರಿಗೆ ಕಿವಿಲಿ ಯಾರೋ ಮಾತಾಡ್ದಂಗೆ ಆಗ್ಲಿಕ್ಕೆ ಶುರುವಾಗುತ್ತೆ, ನಡುಕ ಸನ್ನಿ ಅಂತ ಕರಿತೇವೆ ನಾವು, ಯಾರೋ ಕರ್ದಂಗೆ ಆಗುತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಫಸ್ಟ್ ಸ್ಟೇಜ್ ಡಿಟಾಕ್ಸಿಫಿಕೇಶನ್ ಅಂತ ಮಾಡ್ತೇವೆ, ಮೆಡಿಸಿನ್ ಕೊಡ್ತೇವೆ.
ಅದಾದ ಮೇಲೆ ಕುಡಿತದ ಆಸೆ ಕಡಿಮೆ ಆಗ್ಲಿಕ್ಕೆ, ಕುಡಿತ ಅಂತಲ್ಲ, ಈವನ್ ಸಿಗರೆಟ್, ಡ್ರಗ್ಸ್, ಆಸೆ Any ಕಡಿಮೆ type of ಯಾ- addiction. ಆಸೆ ಕಡಿಮೆ ಆಗ್ಲಿಕ್ಕೆ ಮಾತ್ರೆಗಳನ್ನ ಕೊಡ್ತೇವೆ. 2ನೇ ಸ್ಟೇಜ್. ಕೆಲವರಿಗೆ ಇಲ್ಲಿ ಹಾಸ್ಪಿಟಲ್ ಇದ್ದಾಗ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ, ಹೊರಗೆ ಹೋದಾಗ ಆಸೆ ಆಗುತ್ತೆ, ಆಸೆ ಆಗಿ ಕುಡಿತಾರೆ. ಸೊ ಕುಡಿದ್ರೆ ಅವನಿಗೆ ರಿಯಾಕ್ಷನ್ ಆಗುವಾಗಿ ಮಾಡ್ತೇವೆ, ಎವರ್ಸಿವ್ ಡ್ರಗ್ಸ್ ಅಂತ ಇದೆ. ಕುಡಿದ ಕೂಡಲೇ ಅವನಿಗೆ ವಾಂತಿ ಆಗುತ್ತೆ. ಡೈಸಲ್ಫರಾಮ್, ದಟ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಡ್ರಗ್ ಇನ್ ಮಾರ್ಕೆಟ್. ಇದು ಪೇಷಂಟಿನ ಒಪ್ಪಿಗೆ ಇಲ್ಲದೆ ಕೊಡ್ಲಿಕ್ಕಿಲ್ಲ, ಇದು ಜನಸಾಮಾನ್ಯರು ತಿಳ್ಕೊಳ್ಬೇಕು. ಪೇಷಂಟ್ ಒಪ್ಪಿದ್ರೆ ಅದು ಕೊಡುವುದು. ಯಾಕೆ ಅಂದ್ರೆ ಅವನು ಎಲ್ಲಿಯಾದ್ರೂ ಅಪ್ಪಿತಪ್ಪಿ ಕುಡಿದ್ರೆ ಅವನಿಗೆ ಒಂದು ಎವರ್ಸಿವ್ ರಿಯಾಕ್ಷನ್ ಆಗ್ತದೆ. ಆ ಹೆದರಿಕೆಯಲ್ಲಿ ಅವನು ಕುಡಿಯುವುದಿಲ್ಲ. ಸೊ ಇದು BP, ಶುಗರ್ನ ಕಾಯಿಲೆ ತರವೇ ಆಲ್ಕೋಹಾಲ್ ಎಡಿಕ್ಷನ್, ಟೊಬ್ಯಾಕೊ ಎಡಿಕ್ಷನ್, ಗಾಂಜಾ ಎಡಿಕ್ಷನ್, MDMA ಎಡಿಕ್ಷನ್, ಇವೆಲ್ಲವೂ ಕೂಡ ಕಾಯಿಲೆ. ಇವತ್ತು ಇನ್ನೊಂದು ಸೇರ್ಕೊಂಡಿದೆ, ಅದು ನಿಮ್ಮ ಮೊಬೈಲ್ ಎಡಿಕ್ಷನ್. ಇದು ಕೂಡ ಬಿಹೇವಿಯರಲ್ ಎಡಿಕ್ಷನ್ ಅಂತ ಒಂದು ಹೊಸ ವರ್ಡ್ ಅನ್ನ ಕಾಯಿನ್ ಮಾಡಿದ್ದಾರೆ. ಹೊಸದ್ದು ಅಂದ್ರೆ ಒಂದು 10 ವರ್ಷ ಆಯಿತು. ನಿಮ್ಹ್ಯಾನ್ಸ್ ಸಂಸ್ಥೆ, ಬೆಂಗಳೂರು, ಇದು ನಮ್ಮ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಚಿಕಿತ್ಸೆಗೆ ಮುಂಚೂಣಿಯಲ್ಲಿರುವಂತಹ ಸಂಸ್ಥೆ. ಇವರು ಸರ್ವಿಸ್ ಫಾರ್ ಹೆಲ್ತಿ ಯೂಸ್ ಆಫ್ ಟೆಕ್ನಾಲಜಿ, ಶೆಟ್ ಕ್ಲಿನಿಕ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸು, ಟೀಚರ್ಸು, ಯುವಕರು, ವೈದ್ಯಕೀಯ ವಿದ್ಯಾರ್ಥಿನಿಯರು, ಇವರುಗಳು ಮೊಬೈಲ್ನ ಅತಿಯಾದ ಬಳಕೆ, ಮೊಬೈಲನ್ನು ವಿಡ್ರಾ ಮಾಡಿದರೆ ತೆಗೆದಿಟ್ರೆ ಇವರು ಈ ಬೇರೆ ಆಲ್ಕೋಹಾಲ್ ಬಿಟ್ಟಾಗ ಹೇಗೆ ಮಾಡ್ತಾರೆ ಅದೇ ರೀತಿ ವರ್ತಿಸ್ತಾರೆ. ನಾನು ಕಣ್ಣಾರೆ ನೋಡಿದೆ. ಮಕ್ಕಳು ಎಸ್ಪೆಷಲಿ, ಎಸ್, ಚಿಲ್ಡ್ರನ್, ಒಂದು 8, 6, 10 ವರ್ಷದ ಮಕ್ಕಳನ್ನು ಕೂಡ ನೋಡಿದ್ದೇನೆ. ಸೊ ಮೊಬೈಲ್ನ ಮೇಲೆ ಅತಿಯಾಗಿ ಅವಲಂಬನೆಗೊಳ್ಳೋದು, ಇದು ಕೂಡ ಒಂದು ರೀತಿಯ ಎಡಿಕ್ಷನ್ ಅಂತ. ಅಂದ್ರೆ ಬ್ರೈನ್ ನಲ್ಲಿ ಸೇಮ್ ನ್ಯೂಕ್ಲಿಯಸ್ ಅಕ್ಯುಂಬೆನ್ಸ್ ಈಸ್ ಇಂಪ್ಲಿಕೇಟೆಡ್. ಸೊ ಇವೆಲ್ಲ ಈಗ ನಾವು ನೋಡ್ತಾ ಇರುವಂತಹ ತರತರದ ಎಡಿಕ್ಷನ್ಗಳು. ಸರ್, ಈಗ ಮೊಬೈಲ್ ಎಡಿಕ್ಷನ್ ಬಗ್ಗೆ ಹೇಳಿದ್ರಿ, ಹಾಗೆ ಈಗ ಶಾಲೆಯಲ್ಲಿ ಓದುವ ಒತ್ತಡ ಅಂತ ಹೇಳ್ತೇವೆ, ಪ್ರೆಷರ್, ಓದುವ ಒಂದು ಪ್ರೆಷರ್, ಅದರಿಂದ ಹೇಗೆ ಮನಸ್ಸಿಗೆ ಇಂಪ್ಯಾಕ್ಟ್ ಆಗ್ತಾ ಉಂಟು ಈಗಿನ ಮಕ್ಕಳಿಗೆ? ನಾನು ಸಮಾಜದ ಹತ್ರ ಒಂದು ಪ್ರಶ್ನೆ ಕೇಳ್ತಾನೆ, ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆಯಾ ಅಂತ. ಐ ಆಮ್ ಶೂರ್ ಎದೆ ಮುಟ್ಟಿ ಮಾತಾಡಿದರೆ ಜಾಸ್ತಿ ಆಗ್ತಾ ಇದೆ. ಯಾರಲ್ಲಿ ಜಾಸ್ತಿ ಆಗ್ತಾ ಇದೆ? ಶಾಲಾ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ, ಹದಿಹರೆಯದವರಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಯಾಕೆ ಜಾಸ್ತಿ ಆಗ್ತಾ ಇದೆ? ಯಾಕೆ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಚೈಲ್ಡ್ ಗೈಡೆನ್ಸ್ ಕ್ಲಿನಿಕ್ ಇದೆ. KMC ಮಣಿಪಾಲದಲ್ಲಿ ಚೈಲ್ಡ್ ಆ್ಯಂಡ್ ಅಡಾಲಸೆಂಟ್ ಸೈಕ್ಯಾಟ್ರಿಯಲ್ಲಿ DM ಮಾಡಿದಂಥವ್ರು ಡಾಕ್ಟರ್ ಅಮೃತ ವರ್ಷಿಣಿ ಅಂತಿದ್ದಾರೆ. ಮಂಗಳೂರಿನಲ್ಲಿ ಡಾಕ್ಟರ್ ಅವಿನಾಶ್ ಕಾಮತ್ ಅಂತ ಚೈಲ್ಡ್ ಆ್ಯಂಡ್ ಅಡಾಲಸೆಂಟ್ ಸೈಕ್ಯಾಟ್ರಿಸ್ಟ್ ಇದ್ದಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆಂದರೆ, ಮಂಗಳೂರು, ಉಡುಪಿ ಅಂತ ನಗರಗಳಲ್ಲಿ ಮಕ್ಕಳು ಮಾನಸಿಕ ಆರೋಗ್ಯ ತಜ್ಞರ ಹತ್ರ ಜಾಸ್ತಿ ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ನಮ್ಮ ಸಮಾಜ. ಇವತ್ತು ನಾವು ಏನು ನೋಡ್ತಾ ಇದ್ದೇವೆ, ಮಗು ಬೆಸ್ಟ್ ಸ್ಕೂಲಿಗೆ ಹೋಗಬೇಕು. ಫಸ್ಟ್ ಇದು ಬೆಸ್ಟ್ ಸ್ಕೂಲಿಗೆ ಹೋದ ಮೇಲೆ ಬೆಸ್ಟ್ ಕಡೆ ಅವನು ಟ್ಯೂಷನಿಗೆ ಹೋಗಬೇಕು. ನೆಕ್ಸ್ಟ್ ಅವನು ಬೆಸ್ಟ್ ಮಾರ್ಕ್ ತಗೊಳ್ಬೇಕು, ಕಾಂಪಿಟೇಷನ್. ಎಸ್, ಬೆಸ್ಟ್ ಮಾರ್ಕ್ ಆದ ಮೇಲೆ PUC ಕಾಲೇಜ್, ಬೆಸ್ಟ್ ಕಾಲೇಜ್ ಯಾವುದು? ಆ ಮಕ್ಕಳೇ ಹೇಳ್ತಾರೆ ನನಗೆ ಅಲ್ಲೇ ಹೋಗಬೇಕು, ಯಾಕಂದ್ರೆ ಅಲ್ಲಿ ಹೋದರೆ ನಾನು ಕೂತ್ಕೊಂಡು ಓದ್ತೇನೆ, ನನಗೆ ಅಂಥದೇ ಕಾಲೇಜ್ ಬೇಕು, ಅದೇ ಬೇಕು. ನನ್ನ ಹತ್ರ ಹೇಳಿದ ಮಕ್ಕಳಿದ್ದಾರೆ, ನನಗೆ ನನ್ನ ಇದಕ್ಕೆ ನಾನು ಸ್ವಲ್ಪ ಲ್ಯಾಕ್ಸ್ ಇದ್ದೇನೆ, ಅಲ್ಲಿ ಹೋದರೆ ಸರಿ ಆಗ್ತೇನೆ. ಸೊ ದೇ ಗೋ ದೇರ್. ಅಲ್ಲಿ ಏನಾಗುತ್ತೆ, ಅಲ್ಲಿ ಆಟ ಪಾಠಗಳಿಗೆ ಕಂಪೇರ್ ಮಾಡುವಾಗ ಆಟಕ್ಕೆ ಬೆಲೆ ಕಡಿಮೆ, ಪಾಠಕ್ಕೆ ಬೆಲೆ ಜಾಸ್ತಿ. ಆ ಪಾಠದಲ್ಲಿ ಕೂಡ ತುಂಬಾ ಚೆನ್ನಾಗಿ ಓದುವವನು ಲೈಬ್ರರಿಯಲ್ಲಿ ಓದ್ತಾನಂತೆ. ಆದಷ್ಟು ಮಕ್ಕಳು ಲೈಬ್ರರಿಗೆ ಹೋಗ್ಲಿಕ್ಕೆ ರೆಡಿ ಆಗಬೇಕು ಅನ್ನೋದು ಸ್ಕೂಲ್ನವರ ಒಂದು ಪೈಪೋಟಿ, ಅಲ್ಲಿಯ ಟೀಚರ್ಸಿನ ಪೈಪೋಟಿ. ಇವನ್ ಟು ಬಿ ಆನ್ ಫೇರ್, ಅದು ಮಾಡಿ ಸಾಕಾಗಿ ಟೀಚರ್ಸ್ ಕೂಡ ಬಂದವರಿದ್ದಾರೆ ನಮ್ಮಲ್ಲಿ. ಅರ್ಥ ಆಯ್ತಾ? ಸೊ ವೇರ್ ವಿ ಹ್ಯಾವ್ ರೀಚ್ಡ್, ದೇ ಆರ್ ಆಲ್ಸೋ ಪಾರ್ಟ್ ಆಫ್ ಇಕೋಸಿಸ್ಟಮ್. ಎಸ್. ಸೊ ಇದು ಮುಗಿದ ಮೇಲೆ ಚಾರ್ಟರ್ಡ್ ಅಕೌಂಟೆನ್ಸಿಗೆ ಹೋಗ್ಬೇಕು, IITಗೆ ಹೋಗ್ಬೇಕು,
ಜೆ ಎಕ್ಸಾಮ್ ಬರಿಬೇಕು, ನೀಟ್ ಬರಿಬೇಕು, CET ಬರಿಬೇಕು. ಇದು ನೆಕ್ಸ್ಟ್ ಸ್ಟೆಪ್. ಅಲ್ಲಿ ಹೋದ್ಮೇಲೆ ಕ್ಯಾಂಪಸ್ ಇಂಟರ್ವ್ಯೂಗೆ ಹೋಗ್ಬೇಕು, ನೀಟ್ PGಗೆ ಹೋಗ್ಬೇಕು, ರ್ಯಾಂಕಿಂಗು, ಕಾಲೇಜಿನ ರ್ಯಾಂಕಿಂಗ್. ಈಗ ಕಾಲೇಜ್ಗಳು ಕೂಡ ರ್ಯಾಂಕಿಂಗಿನ ಒಂದು ಪೈಪೋಟಿಯಲ್ಲಿ ಅಲ್ಲಿರುವ ಟೀಚರ್ಸ್ ಕೂಡ ಸ್ಟ್ರೆಸ್ಡ್ ಆಗಿದ್ದಾರೆ. ಐ ಮೇ ಫೀಲ್ ನಿಮಗೆ ನಾನು ಸಿನಿಕಲ್ ಅನಿಸ್ಬೋದು, ಬಟ್ ಯೋಚನೆ ಮಾಡಿ ನೋಡಿ. ಸೊ ಇವತ್ತು ರಾಜಸ್ಥಾನದ ಕೋಟಾದಂಥ ಜಾಗದಲ್ಲಿ ಸೂಸೈಡ್ ಜಾಸ್ತಿ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ಮಾತಾಡ್ತಿದೆ. ಆದರೆ ಆ ಕೋಟವನ್ನ ಜಿಲ್ಲೆಗಳಲ್ಲಿ ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ, ಇದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಇವತ್ತು ರಾಜಸ್ಥಾನದ ಕೋಟಾಗೆ ಹೋಗ್ಬೇಕಾಗಿಲ್ಲ, ಮಂಗಳೂರು ಉಡುಪಿಯಲ್ಲಿ ಅಂತ ಕಾಲೇಜುಗಳಿವೆ. ಸೊ ಈ ಕಾಲೇಜುಗಳು ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾ ಇದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾನೆ. ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಮನೋವೈದ್ಯನಾಗಿದ್ದಾಗ ನನಗೆ ಒಬ್ಬ ಸ್ಟೂಡೆಂಟ್ ಬೇರೆ ಕಾಲೇಜಿನಲ್ಲಿ ಪದವಿ ಮಾಡಿ ಸ್ನಾತಕೋತ್ತರ ಪದವಿಗಾಗಿ ಇದು ಮಾಡ್ತಾ ಇದ್ದಂಥ ಒಬ್ಬ ಸ್ಟೂಡೆಂಟ್, ಅವನು ನನಗೆ ಹೇಳಿದ ಮಾತುಗಳು. ಅವನ PUC ವರೆಗೆ ಹೊರದೇಶದಲ್ಲಿ ಓದಿದ್ದ. ಅಪ್ಪ ಅಮ್ಮ ಇಬ್ರು ಕೂಡ ವೈದ್ಯರು. ಅದಾದ ಮೇಲೆ ನಮ್ಮದೇ ಪಕ್ಕದ ರಾಜ್ಯ ಒಂದರಲ್ಲಿ ಒಂದು ಮನೆಯಲ್ಲಿ ಶಾಲೆ ಅಂತೆ, 15 ಮಕ್ಕಳು. ಅವರು 15 ಜನ ಶಾಲೆ ಸೇರಿದ್ರೆ 15 ಜನ ಕೂಡ ನೀಟ್ ಪರೀಕ್ಷೆಯಲ್ಲಿ MBBS ಇದು ಪಡಿತಾರೆ. ಹೌದು. ಅದು ಆವಾಗ ಅದರ ಚಾರ್ಜಸ್ ಏನಿದೆ ಅದರಲ್ಲಿ 1 ವರ್ಷದ MBBS ಫೀಸ್ ಕಟ್ಟಬಹುದು ಆಗಿನ ಕಾಲದಲ್ಲಿ. ನಾನು ಹೇಳ್ತಾ ಇರೋದು ಇದು ಐ ಆಮ್ ಟಾಕಿಂಗ್ ಅಬೌಟ್ ಬಿಫೋರ್ 2009. ಈಗ ಇನ್ನು ಹೇಗಿರ್ಬೋದು ನೀವು ಊಹಿಸಿ. ಸೊ ಅವನು ಅಲ್ಲಿ ಹೋಗಿ ಆ ಟೈಮ್ನಲ್ಲಿ ಅವನು ನಿದ್ರೆ ಕೆಟ್ಟು ಅವನಿಗೆ ಎಪಿಲೆಪ್ಸಿ ಅನ್ನುವಂಥ ಒಂದು ಸಮಸ್ಯೆ ಬಂತು. ಆಮೇಲೆ ಅವನು ವೈದ್ಯಕೀಯ ಇದಕ್ಕೆ ಬಂದ. ಅವನು ನನ್ನ ಹತ್ರ ಹೇಳ್ತಾನೆ, ಸರ್, ಸಿನ್ಸ್ ಐ ಸ್ಟಡಿಡ್ ಆಲ್ ದಿಸ್ ಐ ನೌ ರಿಯಲೈಸ್ ಐ ಹ್ಯಾವ್ ಕ್ರಿಯೇಟೆಡ್ ಮೈ ಓನ್ ಡಿಸೀಸ್. ಇದು ನಿಜವಾಗ್ಲೂ ಅವನು ಹೇಳಿದ ಮಾತುಗಳನ್ನು ನಿಮ್ಗೆ ಹೇಳ್ತಾ ಇದ್ದೆ. ಸೊ ಇಂತಹ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ ಸಮಾಜದಲ್ಲಿ. ಇವತ್ತು ಯಾಕೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಿದೆ, ಯಾಕೆ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಓಪನ್ ಆಗಿ ಚರ್ಚೆ ನಡಿಬೇಕು. ಚರ್ಚೆ ಮಾತ್ರ ಅಲ್ಲ, ಬರೀ ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡಿ ಇದಕ್ಕೆ ಕಡಿವಾಣ ಹಾಕುವುದು ಹೇಗೆ? ಎಷ್ಟು ಜನ ಪೇರೆಂಟ್ಸ್ ರೆಡಿ ಇದ್ದಾರೆ ಅವರ ಮಕ್ಕಳಿಗೆ ಆರಾಮದ ಶಿಕ್ಷಣ ಕೊಡಿಸ್ಬೇಕು, ಒತ್ತಡ ಹಾಕಬಾರ್ದು, ಅವನು ಹೇಗೆ ಬೇಕಾದರೂ ಓದಲಿ, ತೊಂದರೆ ಇಲ್ಲ, ಹೀಗೆ ಯೋಚನೆ ಮಾಡುವವರು ಎಷ್ಟು ಜನ ಇದ್ದಾರೆ? ಮಕ್ಕಳು ಎಷ್ಟು ಜನ ಇದ್ದಾರೆ ತಾವು ಇನ್ನೊಬ್ಬರ ಒಟ್ಟಿಗೆ ಪೈಪೋಟಿ ಮಾಡೋದು, ತಮ್ಮ ಕೆಪಾಸಿಟಿ. ಇವು ಎಷ್ಟೋ ಮಕ್ಕಳಿಗೆ ಅವ್ರ ಕೆಪಾಸಿಟಿ ಅರಿವಿರಲ್ಲ. ಅವ್ರೇನು ಅನ್ಕೊಂಡ್ಬಿಡ್ತಾರೆ, ನಾನು ಅಲ್ಲಿ ಓದ್ ಕೂಡಲೇ 80 ತೆಗಿತಾನೆ. ಓಕೆ, 80 ತೆಗಿಬೋದು. 80 ತೆಗೆದು ಅವರು ನೆಕ್ಸ್ಟ್ ಕಾಲೇಜಿಗೆ ಹೋದಾಗ ಇದೇ ಥರದ ಶಿಕ್ಷಣ ಕೊಡುವ ಕಾಲೇಜುಗಳು ಇಲ್ಲ ನಮ್ಮಲ್ಲಿ. ನೀವು ಯಾವುದೇ ಬೆಸ್ಟ್ ಆಫ್ ಬ್ಯಾಚುಲರ್ಸ್ ಡಿಗ್ರಿ ಕಾಲೇಜಿಗೆ ಹೋದ್ರು ಪರ್ಸನಲೈಸ್ ಶಿಕ್ಷಣ ಸಿಗುವುದಿಲ್ಲ. ಆವಾಗ ದೇ ಸ್ಟಾರ್ಟ್ ಸಫರಿಂಗ್. ದಟ್ಸ್ ವಾಟ್ ಐ ಹ್ಯಾವ್ ಸೀನ್. ಆಮೇಲೆ ಅವರಿಗೆ ಒತ್ತಡ. ಆಗ ಅವರು ಅಂದ್ರೆ ಅಷ್ಟರೊಳಗೆ ಜೀವನ ಕೌಶಲ್ಯಗಳನ್ನೇ ಮರೀತಾರೆ. ಸೋಲು ಹೇಗೆ ಎದುರಿಸುವುದು ಮರೀತಾರೆ. ಕಷ್ಟಗಳು ಬಂದಾಗ ಯಾರೊಟ್ಟಿಗೆ ಹೇಳ್ಕೊಳ್ಳೋದು ಮರೀತಾರೆ. ಲೈಫ್ ಸ್ಕಿಲ್ಸ್ ಇರೋದಿಲ್ಲ. ಎಕ್ಸಾಕ್ಟ್ಲಿ, ದಟ್ ಈಸ್ ದ ಪರ್ಫೆಕ್ಟ್ ವರ್ಡ್, ಲೈಫ್ ಸ್ಕಿಲ್ಸ್. ಜೀವನವನ್ನ ಹೇಗೆ ನಡೆಸಬೇಕು ಅಂತ ಅವ್ರಿಗೆ ಗೊತ್ತಿರುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಒಂದೇ ಗೊತ್ತಿರುತ್ತೆ, ನೀನು ಗೆಲ್ಲುವ ಕುದುರೆ ಆಗಬೇಕು. ಇವತ್ತು ನಾನು ನೋಡ್ತಾ ಇರೋದು ಇದನ್ನ, ಬಹಳ ಬೇಜಾರಾಗತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೇನೆಂದ್ರೆ, ಅನ್ಲೆಸ್ ಅಂಡ್ ಅಂಟಿಲ್ ವಿ ಲುಕ್ ಅಟ್ ದಿಸ್ ಸಿಸ್ಟಮ್ ಅಂಡ್ ಟ್ರೈ ಟು ಚೇಂಜ್ ಇಟ್, ಐ ಥಿಂಕ್ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಮನೋವೈದ್ಯರ ಸಂಖ್ಯೆ ಕೂಡ ಇದಕ್ಕೆ ಮ್ಯಾಚ್ ಮಾಡಿ ಜಾಸ್ತಿ ಆಗಬೇಕಾಗತ್ತೆ. ಸರ್, ಹಾಗಾದ್ರೆ ಒಂದು ಇಮೋಷನಲ್ ಹೆಲ್ತ್ ಅಂತ ನಾವೇನು ಹೇಳ್ತೇವೆ, ಭಾವನಾತ್ಮಕ ಆರೋಗ್ಯ, ತಂದೆ ತಾಯಿಯವರು ಹೇಗೆ ಒಂದು ಮಕ್ಕಳಿಗೆ ಇದರಿಂದ ಹೊರಗೆ ತರ್ಬೋದಿಲ್ಲ, ಒಳ್ಳೆ ಆರೋಗ್ಯ ಕೊಡ್ಬೋದು? ನಾನು ತಂದೆ ತಾಯಿಗಳಿಗೆ ಹೇಳುವುದೇನೆಂದ್ರೆ, ಒಂದು, ಡೋಂಟ್ ಕಂಪೇರ್ ಯುವರ್ ಕಿಡ್ ವಿತ್ ಅನದರ್ ಕಿಡ್. ಎವ್ರಿ ಚೈಲ್ಡ್ ಈಸ್ ಯುನೀಕ್. ನನ್ನ ಮಗ ನನ್ನ ಹಾಗೆ ಆಗಬೇಕು ಅಂತ ನಾನು ಅಂದ್ಕೊಂಡ್ರೆ ಅದು ನನ್ನ ದಡ್ಡತನ. ಎವ್ರಿ ಚೈಲ್ಡ್ ಈಸ್ ಯುನೀಕ್. ಅವ್ರಿಗೆ ಅವ್ರದೇ ಕೆಪಾಸಿಟಿ ಇರುತ್ತೆ. ಆ್ಯಂಡ್ ನನ್ನ ಮಗ ಇನ್ನೊಬ್ಬ ಯಾರೋ ಒಬ್ಬರ ಮಗನ ಹಾಗೆ ಆಗಬೇಕು ಅಂತ ಇದ್ರೆ ಅದು ಇನ್ನೂ ದೊಡ್ಡ ದಡ್ಡತನ. ಅವನ ಕೆಪಾಸಿಟಿ ಮೇಲೆ ಅವನು ಬೆಳಿಬೇಕು. ಸೊ ವಾಟ್ ಎವರ್ ಈಸ್ ಗುಡ್ ಅಟ್ ಅವನು ಅದರಲ್ಲಿ ಹೋಗಬೇಕು.
ಒಂದು ಕಂಪ್ಯಾರಿಸನ್, ಎರಡನೇದು ಕ್ರಿಟಿಸಿಸಮ್. ಈ ಮಕ್ಕಳನ್ನು ಬೆಳೆಸುವಾಗ ನಾವು ಇಡೀ ದಿನ ಇವಾಗ ನೀನು ಹಿಂಗೆ ಓದು, ಹಂಗೆ ಓದು, ಅವನ್ ನೋಡು, ಅವನ ಥರ ಓದು, ನೀನು ಓದು, ಬೇರೆ ಇದು ಮಾಡಬೇಡ, ಡೋಂಟ್ ವೇಸ್ಟ್ ಯುವರ್ ಟೈಮ್, ಕ್ರಿಕೆಟ್ ಆಡಬೇಡ, ನೀನು ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಹೋಗಬೇಡ. ಈ ರೀತಿ ಇಡೀ ದಿನ ನಾವು ಅವರನ್ನು ಕ್ರಿಟಿಸೈಸ್ ಮಾಡ್ತೇವೆ. ಮೂರನೇದು ಅತಿಯಾದ ಎಕ್ಸ್ಪೆಕ್ಟೇಷನ್ಸ್. ಎಷ್ಟೋ ತಾಯಿ ತಂದೆಯರು ನೋಡಿದ್ದೇನೆ, ಒಂದು ತಾಯಿ ತನ್ನ ಮಗನನ್ನು ಕರ್ಕೊಂಡ್ಬಂದಿದ್ಲು, ಈಸ್ ಅ ವೆರಿ ಗುಡ್ ಸ್ಟೂಡೆಂಟ್, ವೆರಿ ಗುಡ್ ಇನ್ ಸೋಷಿಯಲ್ ಸ್ಟಡೀಸ್. ಓಕೆ, ತಾಯಿಗೆ ಅವಳು ಡಾಕ್ಟರ್ ಆಗಬೇಕಿತ್ತಂತೆ, ಅವಳು ಆಗಲಿಲ್ಲ, ಅದಕ್ಕೆ ಮಗ ಡಾಕ್ಟರ್ ಆಗಬೇಕು, ಅವನಿಗೆ ಸೈನ್ಸ್ನಲ್ಲಿ ಇಂಟ್ರೆಸ್ಟ್ ಇಲ್ಲ. So I am telling the parents, please respect your child, please find out what is he wanting to do. ಸೊ ನಾವು ಅವರ ಹಣೆ ಬರವನ್ನ ಬರೀಲಿಕ್ಕೆ ಹೋದರೆ ಕಷ್ಟ ಆಗುತ್ತೆ. ನಾವು ಅವರನ್ನು ಅವರ ಪಾಡಿಗೆ ಬಿಡುವುದು, ಐ ಮೇ ಸೌಂಡ್ ಇಂಪ್ರಾಕ್ಟಿಕಲ್, ಬಟ್ ದಿಸ್ ಇಸ್ ವಾಟ್ ಈಸ್ ಟ್ರೂ. ನಾನು ಆದಷ್ಟು ನನ್ನ ಜೀವನದಲ್ಲಿ ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೇನೆ, ಅದಕ್ಕೂ ನಾನು ಧೈರ್ಯವಾಗಿ ಹೇಳ್ತೇನೆ. ಅವರಿಗೆ ಏನು ಇಂಟ್ರೆಸ್ಟ್ ಉಂಟು ನಮ್ಮ ಮಕ್ಕಳಿಗೆ ಅದನ್ನು ಮಾಡಿಸುವುದು ನಿಮ್ಮೆಲ್ಲರ ಕರ್ತವ್ಯ. ಆ್ಯಂಡ್ ಆವಾಗ ನಾವು ಅವರಿಗೆ ಬೇಕಾದ ಪಾಸಿಟಿವ್ ಫೀಡ್ಬ್ಯಾಕನ್ನು ಕೊಡುವ. ನಮ್ಮ ಆಸೆಗಳನ್ನು ಅವರ ಮೇಲೆ ಹೇರುವುದು, ಅವರು ನಾವು ಹೇಳಿದಾಗೆ ಇರಬೇಕು, ಅವರ ಜೀವನ ನಮಗೆ ಬೇಕಾದ ಹಾಗೆ ಇರಬೇಕು. ಈಗ ನಾವು ನಮ್ಮ ಮಕ್ಕಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ಮುಂದೆ ನಮ್ಮನ್ನು ಅವರು ನೋಡ್ಕೊಳ್ಳುವ ಹಾಗೆ ಆಗಬೇಕು, ಇದು ರಿಟರ್ನ್ಸ್ ಬರಬೇಕು ಅಂತ ಹೋದರೆ ಬಹಳಷ್ಟು ಡಿಸಪಾಯಿಂಟ್ಮೆಂಟ್ಗಳಾಗತ್ತೆ ಅಂತ ನನಗನ್ಸುತ್ತೆ. ಸರ್, ಹಾಗಾದರೆ ಒಂದು ಮನಸ್ಸಿನ ಆರೋಗ್ಯ ಸಮಸ್ಯೆ ಬಗ್ಗೆ ತಪ್ಪು ಕಲ್ಪನೆ ನೋಡ್ತಾ ಇದ್ದೇವೆ, ಅದರದ್ದು ಯಾವುದಾದ್ರು ಉದಾಹರಣೆ ಹೇಳ್ಬೋದಾ ನೀವು? ಅಯ್ಯೋ, ತುಂಬ ಇದೆ. ಆಸ್ ಐ ಟೋಲ್ಡ್ ಯು, ಫಸ್ಟ್ ಇದು ಈಸ್ ಈ ಮದುವೆ ಆಗದೆ ಹುಚ್ಚು ಬಿಡಲ್ಲ, ಹುಚ್ಚು ಬಿಡದೆ ಮದುವೆ ಆಗಲ್ಲ. ಫಸ್ಟ್ ಆಫ್ ಆಲ್, ಹುಚ್ಚು ಅನ್ನುವುದೇ ಒಂದು ವರ್ಡ್, ಇದು ಸಾರ್ವತ್ರಿಕವಾಗಿ ನಾವು ಯೂಸ್ ಮಾಡ್ತೇವೆ. ನಾನು ಹೇಳಿದಲ್ಲ, ನಾನು ಮೊಬೈಲ್ ಹುಚ್ಚು, ಮೊಬೈಲ್ ಅತಿಯಾದ ಬಳಕೆ, ಅದು ಕೂಡ ಹುಚ್ಚು. ಆದರೆ ಈ ಇನ್ನೊಂದು ರೀತಿ, ಅವನು ಹುಚ್ಚ ಆಗಿದ್ದಾನೆ. ನೀವು ನೋಡಿರ್ಬೋದು, ಇವನ್ ನಮ್ಮ ಪಾರ್ಲಿಮೆಂಟ್ ಅಲ್ಲಿ, ಅಸೆಂಬ್ಲಿಯಲ್ಲಿ ಮಾತುಗಳು ಅದನ್ನು ಕಡತದಿಂದ ತೆಗೆದು ಹಾಕ್ತಾರೆ. ಅವನು ಹುಚ್ಚನ ಹಾಗೆ ಬಿಹೇವ್ ಮಾಡಿದ ಅಂತ ಹೇಳಿದ್ರು. ಈ ಹುಚ್ಚು ಅನ್ನುವ ವರ್ಡೇ ಇಟ್ ರಿಕ್ವೈರ್ ಸಮ್ ಅಂಡರ್ಸ್ಟ್ಯಾಂಡಿಂಗ್. ಈ ಹುಚ್ಚು ಅನ್ನೋದು ಐ ಥಿಂಕ್ ಕನ್ನಡದಲ್ಲಿ ಬೀಚಿ ಅವರು ಅನ್ಸುತ್ತೆ ನನಗೆ, ಐ ಡೋಂಟ್ ನೋ ದ ವೇರ್ ಫ್ರಮ್ ವೇರ್ ದಟ್ ಈಸ್ ಕಮ್. ಎಲ್ಲರಿಗೂ ಒಂದು ಬಗೆಯ ಹುಚ್ಚು, ಡಿಗ್ರಿ ಮಾತ್ರ ಸ್ವಲ್ಪ ಕಡಿಮೆ ಹೆಚ್ಚು ಅಂತ. ಎಲ್ಲರೂ ನಾವು ಹುಚ್ಚರೇ, ಅರ್ಥ ಆಯ್ತಾ? ಇನ್ಫ್ಯಾಕ್ಟ್ ಶಿವರಾಮ್ ಕಾರಂತರ ಪುಸ್ತಕ ನೀವು ನೋಡಿರ್ಬೋದು, ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಬರೆದಿದ್ದಾರೆ ಶಿವರಾಮ್ ಕಾರಂತರ. ಅಂದ್ರೆ ನಾವು ಎಲ್ಲರಲ್ಲೂ ಸಮಸ್ಯೆಗಳಿದೆ. ಅದರಲ್ಲಿ ಕೆಲವರದು ತೀವ್ರ ತರದ ಸಮಸ್ಯೆಗಳಿದ್ದಾಗ, ನಾ ಹೇಳಿದೆಲ್ಲ, ಚಿತ್ತವಿಕಲತೆ, ಯಾರೋ ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾರೆ ಅನ್ನೋದು, ಅಥವಾ ಯಾರೋ ಒಬ್ಬ ನನಗೆ ದೇವರ ಶಕ್ತಿ ಇದೆ ಅಂತ ಹೇಳ್ತಾನೆ, ಅಥವಾ ಇನ್ನೊಬ್ಬ ನಾನು ನಾನು ಇಡೀ ದೇಶಗಳನ್ನು ಕಾನ್ಕರ್ ಮಾಡ್ತಾನೆ ಅಂತ ಏನೇನೋ ದೊಡ್ಡ ದೊಡ್ಡ ಗ್ರ್ಯಾಂಡಿಯೋಸ್ ಆಗಿ ಮಾತಾಡ್ತಾನೆ ಅಂತವರು, ದೇ ಸಫರ್ ಫ್ರಮ್ ಟಿಪಿಕಲ್ ಇಲ್ನೆಸಸ್. ಸ್ಕಿಜೋಫ್ರೆನಿಯಾ ಅಂತೀವಿ, ಮ್ಯಾನಿಯಾ ಅಂತೀವಿ. ಈ ಕಾಯಿಲೆಗಳಿಗೆ ಚಿಕಿತ್ಸೆ ಇದೆ. ಅಂಡ್ ದೇ ಆರ್ ಡ್ಯೂ ಟು ಸಮ್ ಕೆಮಿಕಲ್ ಚೇಂಜಸ್ ಇನ್ ದ ಬ್ರೈನ್. ಇದು ಜನಸಾಮಾನ್ಯರು ತಿಳ್ಕೊಳ್ಬೇಕು. ಸೊ ಹೇಗೆ ಡಯಾಬಿಟೀಸ್ ಬರುತ್ತೆ, ಹೇಗೆ ಹೈಪರ್ ಟೆನ್ಷನ್ ಬರುತ್ತೆ, ಹಾಗೆ ಈ ಮನೋರೋಗಗಳು ಬರುತ್ತೆ. ದರ್ ಇಸ್ ನಥಿಂಗ್ ಕಾಲ್ಡ್ ಹುಚ್ಚು ಒಂದು. ಮತ್ತೆ ಈ ಕಾಯಿಲೆಗಳಿಗೆ, ಯಾವುದೇ ಕಾಯಿಲೆಗೆ ಮದುವೆ ಇಟ್ ಈಸ್ ನಾಟ್ ಎ ಸೊಲ್ಯೂಷನ್. ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಬಹಳ ಜನರು ತಪ್ಪು ನಂಬಿಕೆಗಳಿದೆ ಇದರ ಬಗ್ಗೆ. ಮೂರನೇದು ಬಂದು, ಇದು ಜಾತಕ ದೋಷ, ನಾಗನ ಉಪದ್ರ, ಭೂತದ ಉಪದ್ರ, ದೈವದ ಉಪದ್ರ, ಅದರಿಂದ ಅವನು ಹೀಗೆ ಮಾಡ್ತಾನೆ. ನೋಡಿ, ಒಂದು ಹೇಳ್ತೇನೆ, ದೇವರು, ದೈವ ಇವುಗಳು ಸಿಟ್ಟು ಮಾಡ್ಕೊಳ್ತವೆ ಅಂದ್ರೆ, ನಾನು ಕೇಳುದು, ನಾವು ಮನುಷ್ಯರು ನನಗೂ ನಿಮಗೂ ಜಗಳ ಆದ್ರೆ, ನನಗೆ ಮನಸ್ತಾಪ ಆಗಿ ನಾನು ನಿಮ್ಗೆ ಬೈತೇನೆ, ನೀವು ನನಗೆ ಬೈಬೋದು, ನಾನು ನಿಮಗೆ ಶಾಪ ಹಾಕ್ಬೋದು. ಆ ಲೆವೆಲ್ಗೆ ನಮ್ಮ ದೇವರು ದೈವಗಳನ್ನು ಯಾಕೆ ತರ್ತೀರಿ? ಯಾಕೆ ಒಂದು ದೇವ ಅಥವಾ ದೈವರು ಒಬ್ಬನಿಗೆ ಕೆಟ್ಟದನ್ನು ಮಾಡಲ್ಲ? ಇವೆಲ್ಲ ಅಪನಂಬಿಕೆಗಳು, ಮೂಢನಂಬಿಕೆ. ಎಸ್, ಇದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ. ಯಾವುದೇ ಕಾಯಿಲೆ, ಈಗ ಯಾರೋ ಒಬ್ಬ
ಕೆಲಸದಲ್ಲಿ ಆಸಕ್ತಿ ಕಳ್ಕೊತಾನೆ. ಬಿಸ್ನೆಸ್ ವೆಂಚರ್ಸ್ ಅನ್ನೇ ಮಾಡುವುದಿಲ್ಲ, ನಿದ್ರೆ ಮಾಡುವುದಿಲ್ಲ ಸರಿಯಾಗಿ, ಹಸಿವೆ ಇರುವುದಿಲ್ಲ ಅವನಿಗೆ, ಡಲ್ ಆಗ್ತಾನೆ. ಅದಕ್ಕೆ ಸರಿಯಾಗಿ ಒಂದು ಇದು ಕಟ್ತಾರೆ. ಅವನು ಜಾತಕ ತೋರಿಸಿದ್ದ, ಅವನಿಗೆ ಏನೋ 7.5 ಇತ್ತು. ಆಕ್ಚುಲಿ ಏನಂದ್ರೆ ಈ ಸಫರಿಂಗ್ ಫ್ರಮ್ ಡಿಪ್ರೆಷನ್. ಇಲ್ಲಿ ಯಾವುದೇ ಪೂಜೆಯಿಂದ ಅವನ ಕಾಯಿಲೆ ಗುಣ ಆಗುದಿಲ್ಲ. ಇಲ್ಲಿ ಮಾತ್ರೆಯಿಂದಲೇ ಆ ಕಾಯಿಲೆ ಗುಣ ಆಗಬೇಕು. ಮಾತ್ರೆ, ಕೌನ್ಸಿಲಿಂಗ್, ಬಿಹೇವಿಯರ್ ಥೆರಪಿ ಇದು ಕೊಡಬೇಕು. ಅದು ಬಿಟ್ಟು ಇದು ಯಾವುದೋ ಒಂದು ಉಪದ್ರ, ಭೂತದ ಉಪದ್ರ, ದೆವ್ವದ ಉಪದ್ರ, ಜಾತಕ ದೋಷ, ದಯವಿಟ್ಟು ಇದನ್ನೆಲ್ಲ ನಂಬೇಡಿ. ನಾವು ಇವತ್ತು ವೈಜ್ಞಾನಿಕ ಯುಗದಲ್ಲಿದ್ದೇವೆ. ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕೇನೆಂದ್ರೆ, ದೇಹಕ್ಕೆ ಹೇಗೆ ಕಾಯಿಲೆ ಬರ್ಬೋದೋ ಮನಸ್ಸಿಗೆ ಕೂಡ ಹಾಗೆ ಕಾಯಿಲೆಗಳು ಬರುತ್ತೆ. ದೇಹದಲ್ಲಿ ಹೇಗೆ ಕೆಲವು ಕೆಮಿಕಲ್ ಚೇಂಜಸ್ನಿಂದ ಕಾಯಿಲೆ ಬರುತ್ತೋ ಹಾಗೆ ಮೆದುಳಿನ ಕೆಮಿಕಲ್ ಚೇಂಜಸ್ನಿಂದ ಮಾನಸಿಕ ಕಾಯಿಲೆಗಳು ಬರುತ್ತೆ. ಯಾವುದೇ ದೇವರು, ದೈವ, ಭೂತ ನಿಮಗೆ ಉಪದ್ರ ಮಾಡುವುದಿಲ್ಲ ಅನ್ನೋದು ಸ್ಪಷ್ಟವಾಗಿ ಇರಬೇಕು. ಸರ್, ನೀವು ಒಂದು ಅಂಚಿನ ಸಮುದಾಯ ಒಟ್ಟಿಗೆ ಕೆಲಸ ಮಾಡಿದ್ರಿ, ತುಂಬ ಇನಿಷಿಯೇಟಿವ್ಸ್ ತೊಗೊಂಡಿದ್ದೀರಿ. ಸೊ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಇತ್ತು ಸರ್? ಒನ್ ಥಿಂಗ್ ಈಸ್, ನಾವು ಸರ್ಕಾರದ ಇಂಟಿಗ್ರೇಟೆಡ್ ಟ್ರೈಬಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ ಕಳೆದ 16 ವರ್ಷಗಳಿಂದ. ಐ ಥಿಂಕ್ 2008 ಆಗ ಪೊನ್ನುರಾಜ್ ಜಿಲ್ಲಾಧಿಕಾರಿ ಆಗಿದ್ರು 2006-07 ನಲ್ಲಿ. ಅವರ ಒಂದು ಇನಿಷಿಯೇಟಿವ್ ನಿಂದ ನನಗೆ ಅವರ ಸಮಸ್ಯೆಗಳು ಅರ್ಥ ಆಯಿತು. ವಾಟ್ ಐ ಹ್ಯಾವ್ ರಿಯಲೈಸ್ಡ್ ಈಸ್, ಬಹಳ ಮುಗ್ಧ ಜನರು. ಈ ಮುಗ್ಧ ಜನರು ಆದರೆ ಅವರಿಗೆ ಈ ಕೆಲವೊಮ್ಮೆ ಈ ಇಂಟಾಕ್ಸಿಕೆಂಟ್ಸ್, ಆಲ್ಕೋಹಾಲು, ಗುಟ್ಕಾ, ಈಗ ನಮ್ಮ ಸರ್ಕಾರ ಮಾತಾಡುತ್ತೆ ಇವರ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಮಾತಾಡುತ್ತೆ. ಜನಸಂಖ್ಯೆ ಯಾಕೆ ಕಡಿಮೆ ಆಗ್ತಾ ಇದೆ? ಇಲ್ಲಿಟ್ರಸಿ, ಇಗ್ನೊರೆನ್ಸ್, ಪಾವರ್ಟಿ, ಮತ್ತೆ ಈ ಮೇಲ್ ವರ್ಗದ ಜನರು ಅವರ ಮೇಲೆ ಏನು ಸವಾರಿ ಮಾಡ್ತಾರೆ, ಅವರಿಗೆ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ತಾರೆ. ಕೆಲಸ ಮಾಡಿಸ್ಕೊಂಡು ಅವರಿಗೆ ಕುಡಿಲಿಕ್ಕೆ ಆಲ್ಕೋಹಾಲ್ ಕೊಡ್ತಾರೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡುವುದು ಹೇಗೆ? ಇನ್ಫ್ಯಾಕ್ಟ್ ದಟ್ ಇಸ್ ವಾಟ್ ಐ ಹ್ಯಾವ್ ರಿಯಲೈಸ್ಡ್. ಸೊ ಬಹಳ ಮುಗ್ಧ ಜನರು, ಅಂಡ್ ದೇ ಡೈ ಆಫ್ ಟ್ಯೂಬರ್ಕ್ಯುಲೋಸಿಸ್, TB ಕಾಯಿಲೆ, ಮಾಲ್ನ್ಯೂಟ್ರಿಷನ್, ಎನಿಮಿಯಾ, ಇವೆಲ್ಲ ಬಹಳ ಹೆಚ್ಚಿನ ಒಂದು ಇದರಲ್ಲಿ ಇದೆ. ಸೊ ಅಫ್ಕೋರ್ಸ್ ಸರ್ಕಾರ ತುಂಬ ಒಳ್ಳೆಯ ಸ್ಕೀಮ್ಸ್ ಇದೆ. ITDPಯಲ್ಲಿ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್, ಬರೀ ಸರ್ಕಾರಿ ಆಸ್ಪತ್ರೆ ಅಲ್ಲ, ಸುಮಾರು 10-15 ಖಾಸಗಿ ಆಸ್ಪತ್ರೆಗಳು, ನಮ್ಮ ಆಸ್ಪತ್ರೆಯು ಸೇರಿ ಅಲ್ಲಿ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಸಿಗುತ್ತೆ. ಕಾಯಿಲೆ ಬಂದವನಿಗೆ ಚಿಕಿತ್ಸೆ ಇದೆ. ಕಾಯಿಲೆ ಬಾರದ ಹಾಗೆ ಮಾಡ್ಲಿಕ್ಕೆ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದಕ್ಕೆ ಯಕ್ಷ ಪ್ರಶ್ನೆ. ಆಫ್ಟರ್ ಎಫೆಕ್ಟ್ ಉಂಟು. ಎಸ್, ಆ ಕಾಯಿಲೆ ಬಾರದ ಹಾಗೆ ಮಾಡಲಿಕ್ಕೆ ಏನ್ ಮಾಡಬೇಕು? ಅವರಿಗೆ ಉತ್ತಮ ಜೀವನವನ್ನ ಕಲ್ಪಿಸಿ ಕೊಡಬೇಕು. ಅವರ ಮಕ್ಕಳಿಗೆ ಎಜುಕೇಶನ್ ಅನ್ನು ಕೊಡಬೇಕು. ಅವರ ಮಕ್ಕಳು ಸ್ಕೂಲ್ ಡ್ರಾಪ್ ಔಟ್ ಆಗ್ತಿದ್ದಾರೆ, ಯಾಕೆ ಡ್ರಾಪ್ ಔಟ್ ಆಗ್ತಿದ್ದಾರೆ, ಇದನ್ನು ಸ್ಟಡಿ ಮಾಡಬೇಕು. ಇದು ಬಹಳ ಮುಖ್ಯ. ಸೊ ಇಲ್ಲಿ ಕೂಡ ಈ ಮುಗ್ಧ ಜನರು ಏನು ಒತ್ತಡ ಇಲ್ಲದೆ, ಯಾವುದೇ ಪೈಪೋಟಿ ಇಲ್ಲದೆ ಬದುಕ್ತಾ ಇರುವಂತ ಜನರು ಕೂಡ ನಮ್ಮ ಸಮಾಜದ ಸೋಕಾಲ್ಡ್ ದೊಡ್ಡ ಮನುಷ್ಯರ ಒಂದು ದಬ್ಬಾಳಿಕೆಯಿಂದ ದೇ ಆರ್ ಗೋಯಿಂಗ್ ಡೌನ್. ದಟ್ ಇಸ್ ವಾಟ್ ಐ ಹ್ಯಾವ್ ನೋಟಿಸ್ಡ್. ಎಕ್ಸ್ಪ್ಲಾಯ್ಟೆಡ್. ಖಂಡಿತವಾಗಿಯೂ ಇದು ಒಂದು ನಾವೆಲ್ಲರೂ ಯೋಚನೆ ಮಾಡಬೇಕಾದಂತ ಒಂದು ಸನ್ನಿವೇಶ. ಯಾಕಂದ್ರೆ ನಾವು ಕ್ರಿಟಿಸೈಸ್ ಮಾಡ್ತೇವೆ ಗವರ್ಮೆಂಟ್ ಪಾಲಿಸೀಸ್ ಅನ್ನು ಕ್ರಿಟಿಸೈಸ್ ಮಾಡ್ತೇವೆ. ಅವರಿಗೆ ನೀವು ಸ್ಪೆಷಲ್ ಇದು ಕೊಡ್ತೀರಿ, ಅವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀರಿ, ಹಾಗೆ ಆದರೂ ಅವರು ಕುಡಿತಾರೆ. ಆದರೆ ಅದಕ್ಕೆ ಕಾರಣ ಯಾರು? ಕಾರಣ ನಾವೆಲ್ಲರೂ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಎಂಫಸೈಸ್. ಸರ್, ಹಾಗಾದ್ರೆ ಒಂದು ಮೂಢನಂಬಿಕೆ ಇರ್ಬೋದು, ಇಲ್ಲ ಅಂಧಶ್ರದ್ಧೆ ಇರ್ಬೋದು, ಇಲ್ಲ ಇಂಥ ಸಮಸ್ಯೆ ಒಂದು ತಪ್ಪು ಕಲ್ಪನೆಗಳು. ಸೊ ಇದನ್ನು ಹೇಗೆ ದೂರ ಮಾಡ್ಬೋದು? ದೂರ ಮಾಡಲಿಕ್ಕೆ ನಾನು ಆಗಲೇ ಹೇಳಿದಲ್ಲ, ಒಂದು ಅವೇರ್ನೆಸ್, ಎಜುಕೇಟಿಂಗ್. ದಟ್ ಇಸ್ ವೈ ಆಕ್ಚುಲಿ ಐ ಲೈಕ್ ದೀಸ್ ಸಾರ್ಟ್ ಆಫ್ ಪ್ರೋಗ್ರಾಮ್ಸ್, ಬಿಕಾಸ್ ವೇರ್ ವಿ ಕ್ಯಾನ್ ಟಾಕ್. ಜನಸಾಮಾನ್ಯರಿಗೆ ಸರಿಯಾದ ಒಂದು ಮೆಸೇಜ್ ಹೋಗಬೇಕು. ಏನಂದ್ರೆ ಈ ಕಾಯಿಲೆಗಳು ಚಿಕಿತ್ಸೆಗೆ ಒಳಗಾಗುವಂತಹ ಕಾಯಿಲೆಗಳು, ಇದನ್ನ ನೀವು ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಳ್ಬೇಕು ಅನ್ನೋದು ಅವೇರ್ನೆಸ್. ಎರಡನೇದು ಆಕ್ಸೆಪ್ಟೆನ್ಸ್. ಜನರಿಗೆ ಅನಿಸ್ಲಿಕ್ಕೆ ಶುರುವಾಗಬೇಕು, ಹೌದು ನನಗೆ ಈ ಕಾಯಿಲೆ ಇದೆ, ನಾನು ಚಿಕಿತ್ಸೆ ತಗೊಳ್ಳೇಬೇಕು. ಮೂರನೇದು ಅನಾಲಿಸಿಸ್ ಬೇಕು. ಯಾಕೆ? ಈಗ ನಾನು ಹೇಳಿದೆ ಅಲ್ಲ, ಈಗ ಇವತ್ತು ಈ ಕಾಯಿಲೆಗಳು ಯಾಕೆ ಜಾಸ್ತಿ ಆಗ್ತಾ ಇದೆ? ಮಕ್ಕಳು ಯಾಕೆ ಮಾನಸಿಕ ರೋಗ ತಜ್ಞರ ಹತ್ರ ಹೋಗ್ತಾ ಇದ್ದಾರೆ? ರೂಟ್ ಕಾಸ್. ಬುಡಕಟ್ಟು ಜನಾಂಗದವರು ಯಾಕೆ ಮಾನಸಿಕ ಸಮಸ್ಯೆಗಳು ಅಥವಾ ಮದ್ಯ ವ್ಯಸನ ಇದಕ್ಕೆಲ್ಲ ಬಲಿಯಾಗ್ತಿದ್ದಾರೆ?
ಲೋನ್ಲಿನೆಸ್ ಯಾಕೆ ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಅನಾಲಿಸಿಸ್ ಬೇಕು. 4ನೇದು ಟೇಕ್ ಆಕ್ಷನ್. ನಾನು ಜನಸಾಮಾನ್ಯರಲ್ಲಿ ಹೇಳ್ತೇನೆ, ಟೇಕಿಂಗ್ ಹೆಲ್ಪ್ ಇಸ್ ನಾಟ್ ಎ ಸೈನ್ ಆಫ್ ವೀಕ್ನೆಸ್. ಇವತ್ತು ಭಾರತ ದೇಶದಲ್ಲೇ ಬಹಳ ಖುಷಿ ಕೊಡುವಂಥ 2 ವಿಚಾರಗಳು. ಒಂದು, ಬಹಳಷ್ಟು ಜನರು ಇಷ್ಟಪಡುವ ಫಿಲ್ಮ್ ಆಕ್ಟ್ರೆಸ್ ದೀಪಿಕಾ ಪಡುಕೋಣೆ ತನ್ನ ಖಿನ್ನತೆ ಬಗ್ಗೆ NDTVಯಲ್ಲಿ ಬಂದು ಮಾತಾಡ್ತಾರೆ. ಲಿವ್ ಲಾ ಫೌಂಡೇಶನ್ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಜನಸಾಮಾನ್ಯರಿಗೆ ಮಾನಸಿಕ ಕಾಯಿಲೆಗಳು ಬಂದರೆ ಅವರು ಚಿಕಿತ್ಸೆಯನ್ನು ಹೇಗೆ ಪಡಿಬೇಕು ಅಂತ ಹೇಳಿ ಅವರು ಅದನ್ನ ಇದು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಪ್ರಮೋಟ್ ಮಾಡ್ತಾ ಇದ್ದಾರೆ. ಕ್ರಿಕೆಟ್ನ ಆರಾಧ್ಯ ದೈವದಂತೆ ಇದ್ದಂತಹ ವಿರಾಟ್ ಕೊಹ್ಲಿ ತಾನು ಖಿನ್ನತೆಯಿಂದ ಬಳಲ್ತಾ ಇದ್ದೆ ಅಂತ ಡೈರೆಕ್ಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾನೆ. ಇದನ್ನ ಯಾಕೆ ನಿಮ್ ಮುಂದೆ ಹೇಳ್ತಾ ಇದ್ದೇನೆಂದ್ರೆ, ಖಿನ್ನತೆ ನನಗೂ ಬರ್ಬೋದು, ನಿಮ್ಗೂ ಬರ್ಬೋದು, ಯಾರಿಗೆ ಬೇಕಿದ್ರು ಬರ್ಬೋದು. ಖಿನ್ನತೆ ಬಂದಾಗ ನನಗೆ ಖಿನ್ನತೆ ಇದೆ ಅಂತ ಹೇಳಿ ಹೋಗಿ ಒಪ್ಪಿಕೊಳ್ಳೋದು ಬಹಳ ಮುಖ್ಯ. ಸೊ ಚಿಕಿತ್ಸೆ ಪಡೆಯೋದು ಬಹಳ ಮುಖ್ಯ. ಇದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಟೇಕಿಂಗ್ ಹೆಲ್ಪ್ ಈಸ್ ನಾಟ್ ಎ ಸೈನ್ ಆಫ್ ವೀಕ್ನೆಸ್, ಇಟ್ ಈಸ್ ಎ ಸೈನ್ ಆಫ್ ಸ್ಟ್ರೆಂತ್. ನನಗೆ ಈ ತರ ಕಾಯಿಲೆ ಇದೆ, ನಾನು ಮನೋವೈದ್ಯರ ಹತ್ರ ಹೋಗ್ತೇನೆ, ಚಿಕಿತ್ಸೆಯನ್ನ ಪಡಿತೇನೆ ಅನ್ನುವಂಥದ್ದು ಅವರ ತಲೆಗೆ ಬರಬೇಕು, ಜನಸಾಮಾನ್ಯರಿಗೆ. ಆವಾಗ ಏನಾಗುತ್ತೆ? ಸೊ ದೀಸ್ ಆರ್ ದ 4 A's: ಅವೇರ್ನೆಸ್, acceptance, analysis and action. Going to take help, take medications properly. ನೀವು ಇದಕ್ಕೆ ವಿಕ್ಟಿಮ್ಸ್ ಆಗಬೇಡಿ. ಏನು ಈ ಮಿಸ್ಇನ್ಫಾರ್ಮೇಶನ್ಗೆ. ಮಿಸ್ಇನ್ಫಾರ್ಮೇಶನ್ 2 ತರ ಇದೆ. ಒಂದು ಅವೈಜ್ಞಾನಿಕ, ಅಂದ್ರೆ ಹೇಳಿದೆಲ್ಲ, ಮಾತ್ರೆ ತಗೊಂಡ್ರೆ ಕಿಡ್ನಿ ಹೋಗುತ್ತೆ, ಮಾತ್ರೆ ತಗೊಂಡ್ರೆ ಎಡಿಕ್ಟ್ ಆಗ್ತೀರಿ, ಇದು ಒಂದು ಲೆವೆಲ್ ಅಲ್ಲಾದ್ರೆ, ಇನ್ನೊಂದು ಲೆವೆಲ್ ಅಲ್ಲಿ ಮಾತ್ರೆ ತಗೊಳ್ಬೇಡಿ, ನೀವು ಅದು ಮಾಡಿ ಇದು ಮಾಡಿ ಬೇರೆ ಏನೋ ಒಂದು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಅಂತ ತಗೊಳ್ಳಿ ಅಂತ ಟೈಮ್ ವೇಸ್ಟ್ ಆಗುತ್ತೆ. ಸೊ 2 ತರದ್ದು. ಈವನ್ ದರ್ ಆರ್ ಸೈಂಟಿಫಿಕ್ ಮೂಢನಂಬಿಕೆಗಳು. ಸೈಂಟಿಫಿಕ್ ಮೂಢನಂಬಿಕೆಗಳು ಅಂತ ಹೇಳಿದ್ರೆ, ಈ ನೀವು ಸ್ಕೂಲ್ ಮಕ್ಕಳಲ್ಲಿ ನೀವು ನೋಡಿರ್ಬೋದು. ಸ್ಕೂಲ್ ಮಕ್ಕಳಿಗೆ ಏನಂದ್ರೆ ಈ ಏನು ಬ್ರೈನ್ ಸ್ಟೆಮ್ ಆಕ್ಟಿವೇಶನ್ ಮಾಡಿ ಅವರು ಮೆಮೊರಿಯನ್ನು ಇಂಪ್ರೂವ್ ಮಾಡ್ತೇವೆ ಅಂತ ಹೇಳಿ ಕೆಲವು ಹೊಸ ಇದು ಬರ್ತಾ ಇದೆ. ಸೊ ಇವೆಲ್ಲ ಏನಂದ್ರೆ ತಂದೆ ತಾಯಿಗಳ ಒಂದು ವೀಕ್ನೆಸ್ ಅನ್ನ ಎಕ್ಸ್ಪ್ಲಾಯ್ಟ್ ಮಾಡುದು. ಸೊ ಅತಿಯಾಗಿ ಅವೈಜ್ಞಾನಿಕ ಇದನ್ನ, ಇನ್ನು ಗ್ಯಾಜೆಟ್ಸ್ ಇದೆ, ನಿಮ್ಮ ಸ್ಟ್ರೆಸ್ ಅನ್ನ ರಿಲೀವ್ ಮಾಡಲಿಕ್ಕೆ ಗ್ಯಾಜೆಟ್ಸ್ ಇದೆ ಅಂತ ಹೇಳುವಂಥದ್ದು. ಸಿ, ಈಸಿಯೆಸ್ಟ್ ಗ್ಯಾಜೆಟ್ ಈಸ್ ಗುಡ್ ವೆಂಟಿಲೇಷನ್ ವಿತ್ ದ ಪರ್ಸನ್ ಯು ನೋ. ನಿಮಗೆ ಸೈಕ್ಯಾಟ್ರಿ ಟ್ರೀಟ್ಮೆಂಟ್ಗೆ ಹೋಗುವ ಮುಂಚೆ ಯಾರ ಹತ್ರ ಆದ್ರೂ ಒಂದು ಮನ ಬಿಚ್ಚಿ ಮಾತಾಡಿ, ನನಗೆ ಹೀಗೀಗೆ ಆಗ್ತಾ ಇದೆ. ನಿಮ್ಮ ಕ್ಲೋಸ್ ಫ್ರೆಂಡ್, ಎ ಪ್ರಾಬ್ಲಮ್ ಶೇರ್ಡ್ ಇಸ್ ಪ್ರಾಬ್ಲಮ್ ಹಾಫ್ಡ್, ಎ ಪ್ರಾಬ್ಲಮ್ ಕೆಪ್ಟ್ ಇನ್ ಮೈಂಡ್ ಇಸ್ ಪ್ರಾಬ್ಲಮ್ ಡಬಲ್ಡ್ ಅಂತ. ಸೊ ಇದು ಯಾರ ಹತ್ರ ಆದ್ರೂ ಹಂಚ್ಕೊಳ್ಳಿ, ಫಸ್ಟ್ ಥಿಂಗ್. 2ನೇದು, ಯಾರಾದ್ರೂ ಒಬ್ಬ ಥೆರಪಿಸ್ಟ್ ಅಂದ್ರೆ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ MD ಅಥವಾ DPM ಇನ್ ಸೈಕ್ಯಾಟ್ರಿ ಅಥವಾ ಕ್ಲಿನಿಕಲ್ ಸೈಕಾಲಜಿ ಅದರಲ್ಲಿ MPhil ಅಥವಾ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕಲ್ಲಿ MPhil ಮಾಡಿದವರು, ಇವ್ರ ಹತ್ರ ಹೋಗಿ ಮಾತಾಡಿ. ಅವ್ರ ಹತ್ರ ಮಾತಾಡಿದಾಗ ನಿಮಗೆ ಸುಮಾರು ವೈಜ್ಞಾನಿಕವಾಗಿ ಇದನ್ನು ಹೇಗೆ ಎದುರಿಸುವುದು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತ ಹೇಳ್ತಾರೆ, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತಾರೆ. ಎಷ್ಟೋ ಸರಿ ನಾವು ನಮ್ಮ ಯೋಚನೆಗಳು ತಪ್ಪು ಮಾಡ್ತಾ ಇರ್ತೇವೆ. ನಮ್ಮಲ್ಲಿ ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ, ನೀವು ಯಾನ್ ಮಾಡಿದ್ರಿ ಅನ್ಕೊಳ್ಳಿ, ಓ ನಾನು ಮೋಸ್ಟ್ಲಿ ಮಾತಾಡಿದ್ದು ಬೋರ್ ಆಯ್ತು ಅವ್ರಿಗೆ ಅಂತ. ಯು ಮೇ ಬಿ ಯಾನಿಂಗ್ ಬಿಕಾಸ್ ಯು ಡಿಂಟ್ ಸ್ಲೀಪ್ ಇನ್ ದ ನೈಟ್. ಸೊ ಇದನ್ನ ನಾವು ಕಾಗ್ನಿಟಿವ್ ಡಿಸ್ಟಾರ್ಷನ್ ಅಂತ ಕರಿತೇವೆ. ಮನಸ್ಸಿನಲ್ಲಿ ನಮ್ಮದೇ ಆದಂತ ಕೆಲವು ತಪ್ಪು ವಿವರಣೆಗಳನ್ನ ನಮ್ಮ ಮನಸ್ಸು ಕೊಡುತ್ತೆ, ಅದನ್ನು ಚೇಂಜ್ ಮಾಡುವಂಥದ್ದು REBT ಅಂತ ಕರೀತಾರೆ, ರ್ಯಾಷನಲ್ ಇಮೋಟಿವ್ ಬಿಹೇವಿಯರ್ ಥೆರಪಿ ಅಂತ. ಸೊ ನೀವು ಥೆರಪಿಸ್ಟ್ ಹತ್ರ ಹೋದ್ರೆ ಕ್ವಾಲಿಫೈಡ್ ಥೆರಪಿಸ್ಟ್, ಅದಕ್ಕೆ ನಾನು ಹೇಳಿದ್ದು ಇವತ್ತು ವಿಜ್ಞಾನ ಮುಂದುವರೆದ ಹಾಗೆ ಎಲ್ಲ ಅರೆ ವೈಜ್ಞಾನಿಕ ಅಥವಾ ಅನ್ಕ್ವಾಲಿಫೈಡ್ ಪೀಪಲ್ ಇದ್ದಾರೆ. ಅವರು ಅಲ್ಲಲ್ಲಿ ಬೋರ್ಡ್ ಹಾಕ್ಕೊಳ್ತಾರೆ, ನಾವು ಏನು ಥೆರಪಿಸ್ಟ್. ಸೊ ಅವರದ್ದು ಎಲ್ಲ ಸೂಕ್ಷ್ಮವಾಗಿ ಒಂದು ಪರಿಶೀಲನೆ ಮಾಡಿ ಹೋಗಿ ಚಿಕಿತ್ಸೆಯನ್ನು ಪಡೀರಿ. ಚಿಕಿತ್ಸೆ ಅಂದ ಕೂಡಲೇ ಮಾತ್ರೆ ಚಿಕಿತ್ಸೆ ಮಾತ್ರ ಅಲ್ಲ, ಮಾತ್ರೆ ಚಿಕಿತ್ಸೆ, ಮಾತು ಚಿಕಿತ್ಸೆ, ಕುಟುಂಬ ಚಿಕಿತ್ಸೆ. ಎಷ್ಟೋ ಸರಿ ನಿಮ್ಮ ಮನೆಯವರಿಗೆ ಬುದ್ಧಿ ಹೇಳಬೇಕಾಗುತ್ತೆ. ಎಷ್ಟೋ ಸರಿ ಬೇರೆ ಗುಂಪು ಚಿಕಿತ್ಸೆಗಳು, ಉದಾಹರಣೆಗೆ ಆಲ್ಕೋಹಾಲ್ ಅಥವಾ ನಾರ್ಕೋಟಿಕ್ಸ್ ಅಂದ್ರೆ ಡ್ರಗ್ಸ್ಗೆ ಬಲಿಯಾದವರಿಗೆ ಆಲ್ಕೋಹಾಲಿಕ್ ಅನಾನಿಮಸ್ ಅಂತ ಕರೀತಾರೆ, ನಾರ್ಕೋಟಿಕ್ ಅನಾನಿಮಸ್ ಅಂತ ಕರೀತಾರೆ. ಇವರ ಒಂದು ಅವರೊಟ್ಟಿಗೆ ಮಾತಾಡುದು, ಅವರ ಮಾತುಗಳನ್ನು ಕೇಳುವುದು,
ಇದು ಕೂಡ ಒಂದು ಬಗೆಯ ಚಿಕಿತ್ಸೆ. ಸೊ ಇದನ್ನ ತಿಳ್ಕೊಳ್ಬೇಕು. ಡಾಕ್ಟರ್, ನೀವು ನಿಮ್ಮ ಹಾಸ್ಪಿಟ್ಲಲ್ಲಿ ನೂರಾರು ಜನರು, ಸಾವಿರಾರು ಜನರು ಬಂದು ಚಿಕಿತ್ಸೆ ತಗೊಂಡಿದ್ದಾರೆ. ಮನಸ್ಸಿಗೆ ಯಾವ್ದಾದ್ರು ಹತ್ತಿರ ಆದಂತ ಒಂದು ಕೇಸ್ ನಿಮಗೆ ಮರೀಲಿಕ್ಕೆ ಆಗ್ಲಿಕ್ಕಿಲ್ಲ? ಖಂಡಿತ ಒಂದೆರಡು ಪೇಷಂಟ್ಸ್ ನಾನು ಯಾವಾಗಲೂ ನೆನ್ಪಿಟ್ಕೊಳ್ತಾನೆ. ಒಂದು ಪದೇ ಪದೇ ನೀಟ್ ಪರೀಕ್ಷೆ ಬರಿತಾ ಇದ್ದಂತ ವಿದ್ಯಾರ್ಥಿ, ಬಹಳ ಯಂಗ್ ಏಜ್, ಗೀಳು ಮನೋರೋಗದಿಂದ ಬಳಲ್ತಾ ಇದ್ದ ಈ ವಿದ್ಯಾರ್ಥಿ ಚಿಕಿತ್ಸೆಗೆ ಬಂದು ಚಿಕಿತ್ಸೆಯನ್ನು ಪಡೆದು ಈಗ MBBS ಮಾಡ್ತಾ ಇದ್ದಾರೆ. ಬಹಳ ಎಷ್ಟರ ಮಟ್ಟಿಗೆ ಅಂದರೆ ಜೀವನದಲ್ಲಿ ಹೋಪ್ಸನ್ನು ಕಳ್ಕೊಂಡು, ಫ್ಯಾಮಿಲಿ ಕೂಡ ಹೋಪ್ಸನ್ನು ಕಳ್ಕೊಂಡಿತ್ತು. ಆದರೆ ಮುಖ್ಯವಾಗಿ ಈ ಥರ ಮಾಡ್ತಾ ಇದ್ದ ಕಾರಣ ಗೀಳು ಮನೋರೋಗ. ಅದು ಯಾರೋ ಒಬ್ಬರು ರಿಟೈರ್ಡ್ ಪೊಲೀಸ್ ಆಫೀಸರ್ ಗುರುತಿಸಿ ನನ್ನ ಹತ್ರ ಕಳಿಸಿದ್ರು. ಅದಾದ ಮೇಲೆ ನಾನು, ನಮ್ಮ ಕೌನ್ಸಿಲರ್ ಇದ್ದಾರೆ ಪದ್ಮಾ ಅಂತ, ಅವರು ನೋಡ್ತಾ ಇದ್ವಿ. ಇವತ್ತು MBBS ಮಾಡ್ತಾ ಇರುವಂಥ ವಿದ್ಯಾರ್ಥಿ, ಅಂದರೆ ಜೀವನದಲ್ಲಿ ಒಂದು ಮಹದಾಸೆ ಇಟ್ಕೊಂಡು ಕೆಪಾಸಿಟಿ ಇದ್ದು ಕೂಡ ಒಂದು ಸಮಸ್ಯೆಯಿಂದ, ಮಾನಸಿಕ ಸಮಸ್ಯೆಯಿಂದ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ಒಂದು. ಇನ್ನೊಂದು, ವೃತ್ತಿಯಲ್ಲಿ ವೈದ್ಯರಾಗಿದ್ದುಕೊಂಡು ಮಾನಸಿಕ ಕಾಯಿಲೆಯಿಂದ ಬಳಲಿ ವೈದ್ಯ ವೃತ್ತಿಯನ್ನು ತ್ಯಜಿಸಿದ್ರು. ಇವತ್ತು ಚಿಕಿತ್ಸೆಯನ್ನು ಪಡೆದು ಜನಮಾನಸದಲ್ಲಿ ಉತ್ತಮ ಕೆಲಸವನ್ನು ಮಾಡ್ತಾ ಇರುವಂಥ ಒಬ್ಬ ವೈದ್ಯರು. ನಾನು ಹೆಸರು ಯಾವಾಗಲೂ ಹೇಳುವುದಿಲ್ಲ, ಯಾಕಂದರೆ ಗೌಪ್ಯತೆಯ ಕಾರಣದಿಂದ. ಸೊ ಇವೆರಡು ನನಗೆ ಬಹಳ ಸ್ಯಾಟಿಸ್ಫೈಯಿಂಗ್, ಇದು ಮನಸ್ಸಿಗೆ ಬಹಳ ಖುಷಿ ಕೊಟ್ಟ ಇದು. ಯಾಕಂದರೆ ಸೊ ವಿ ಕ್ಯಾನ್ ಡೂ ಸಮಥಿಂಗ್ ರಿಯಲಿ, ವಿ ಕ್ಯಾನ್ ಚೇಂಜ್ ಸರ್ಟನ್ ಪೀಪಲ್ಸ್ ಲೈಫ್ ಅನ್ನೋದಕ್ಕೆ ಉದಾಹರಣೆಗಳು. ಹಾಗೆಯೇ ಆತ್ಮಹತ್ಯೆಯ ಒಂದು ಅಂಚಿನಲ್ಲಿದ್ದು ಇನ್ನೊಂದು ನೆನಪು ಬರುತ್ತೆ, ಒಬ್ಬ ಬಹಳ ಆಕ್ರೋಶಕಾರಿ, ಆಕ್ರಮಣಕಾರಿ ಒಂದು ಇದರಲ್ಲಿದ್ದು ತನ್ನ ಕುಟುಂಬವನ್ನೇ ನಾಶ ಮಾಡಬೇಕು ಅಂತ ಒಂದು ಸಿಟ್ಟಿನಲ್ಲಿದ್ದು ಚಿತ್ತವಿಕಲತೆಯಿಂದ ಬಳಲ್ತಿದ್ದಂಥ ವ್ಯಕ್ತಿ ಇವತ್ತು ಉತ್ತಮ ಗೃಹಸ್ಥನಾಗಿ, ಉತ್ತಮ ಕೆಲಸಗಾರನಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇದು ನನಗೆ ನಿಜವಾಗ್ಲೂ ಖುಷಿ ಕೊಡುವಂಥ ಒಂದು 2-3 ವಿಷಯಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಕ್ಸಲೆಂಟ್. ಅದೇ ಇದೇ ಒಂದು ಪ್ರಾಬಬ್ಲಿ ನೀವು ಸೊಸೈಟಿಗೆ ಕೊಡುವಂಥ ಒಂದು ಕೊಡುಗೆ, ಒಂದು ಡಿಫ್ರೆನ್ಸ್ ಅಂತ ಹೇಳ್ಬೋದು ಡಾಕ್ಟರ್. ಮತ್ತು ಇನ್ನೊಂದು ಏನಂದರೆ, ಈಗ ನೀವು ಡೇ ಇನ್ ಆ್ಯಂಡ್ ಔಟ್ ಇಂಥ ಕೇಸ್ಗಳು ನೋಡ್ತಾ ಇರ್ತೀರಿ, ಇಲ್ಲ ಸಮಸ್ಯೆ ಇರೋಟ್ಟಿಗೆ ಮಾತಾಡ್ತಾ ಇರ್ತೀರಿ. ಇಸ್ ಎ ಹ್ಯೂಮನ್ ಟೆಂಡೆನ್ಸಿ. ಈಗ ನಾನು ಸಹ ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇದ್ರೆ ನನಗೆ ಒನ್ ಪಾಯಿಂಟ್ ಆಫ್ ಟೈಮ್ ಅದೊಂದು ಬೋರ್ ಅಂತ ಎಣಿಸ್ಬೋದು. ಬಟ್ ನಿಮ್ಮನ್ನು ಅದು ಮೋಟಿವೇಶನ್ ನಿಮಗೆ ಎಲ್ಲಿಂದ ಸಿಗ್ತದೆ ಅದೊಂದು ಕಂಟಿನ್ಯೂ ಮಾಡಲಿಕ್ಕೆ? ಬಿಕಾಸ್ ಯು ಹ್ಯಾವ್ ಸರ್ವ್ಡ್ ಆಲ್ಮೋಸ್ಟ್ 25+ years ಇನ್ ದಿಸ್ ಸ್ಕೋಪ್ ಆಫ್ ಕಾಂಟ್ರಿಬ್ಯೂಷನ್. ಸೊ ಅದು ಮೋಟಿವೇಶನ್ ಹೇಗೆ, ಎಲ್ಲಿಂದ ಬರ್ತದೆ ಡಾಕ್ಟರ್? ಫಸ್ಟ್ ಥಿಂಗ್ ಈಸ್ ದಿಸ್ success stories, success of our clients. It is a very biggest motivation. In fact, ನಮ್ಮ ಸಂಸ್ಥೆ ಹೆಸರುವಾಸಿ ಆಗಿರುವುದೇ ನಮ್ಮ ರಿಹ್ಯಾಬಿಲಿಟೇಷನ್ ಮೆಜರ್ಸ್ ನಿಂದ. ಬಹಳಷ್ಟು ಜನ ಸಮಾಜದಲ್ಲಿ ಮಾರ್ಜಿನಲೈಸ್ ಆಗಿದ್ದಂಥವರು ಸಮಾಜದಲ್ಲಿ ಮುಂಚೂಣಿಯಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹಾಗೆ ನಿಮ್ಮ ಹಾಗೆ ಕೆಲಸ ಮಾಡುವ ಪರಿಸ್ಥಿತಿಗೆ ಬಂದಿರುವುದು. ದಟ್ ಈಸ್ ದ ಫಸ್ಟ್ ಮೋಟಿವೇಶನ್. Second motivation is of course my family, which has been very supportive. My parents, my wife, my in-laws, my son, everybody. ಇವರು ನನ್ನ ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಇನ್ ಎ ಡಿಫರೆಂಟ್ ವೇ, ಗಿವಿಂಗ್ ಮೀ ಸಪೋರ್ಟ್. ಮೂರನೇದು, ಐ ವುಡ್ ಲೈಕ್ ಟು ಎಂಫಸೈಸ್ ದಿಸ್ ಸೆಲ್ಫ್ ಕಂಪ್ಯಾಷನ್. ನನಗೆ ನಾನು ನನ್ನ ಬಗ್ಗೆ ಜಾಗ್ರತೆ ಮಾಡ್ತೇನೆ. ನಾನು ದಿನಕ್ಕೆ 1.5-2 ಗಂಟೆ ವಾಕ್ ಮಾಡ್ತೇನೆ. ದಿನಕ್ಕೆ 7-8 ಗಂಟೆ ಮಲಗ್ತೇನೆ. ಉಳಿದ ಟೈಮ್ ಕೆಲಸ ಮಾಡ್ತೇನೆ. ವೆರಿ ಸಿಂಪಲ್. ನನಗೆ ಜನ ನನ್ನ ದಿನಚರಿ ಕೇಳಿದರೆ ನಾನು ಅದನ್ನೇ ಹೇಳುದು, 2 ಗಂಟೆ ವಾಕ್ ಮಾಡ್ತೇನೆ. ನಿನ್ನೆ ಎಲ್ಲ ಮೊನ್ನೆ ಒಬ್ರು ವೈದ್ಯರು ಸಿಕ್ಕಿದ್ರು, ನನಗೆ ಕೇಳಿದ್ರು, ನಾನು ನೋಡ್ತೇನೆ ನೀವು ಇಷ್ಟು 2 hours ಎಲ್ಲ, ನಮ್ಮದೊಂದು ಡಾಕ್ಟರ್ಸ್ ಗ್ರೂಪ್ ಇದೆ, ಹೀಲಿಂಗ್ ಹ್ಯಾಂಡ್ಸ್ ಫಿಟ್ನೆಸ್ ಗ್ರೂಪ್ ಅಂತ. ಇದು 1.5-2 ವರ್ಷದ ಹಿಂದೆ ಸ್ಟಾರ್ಟ್ ಆಯಿತು. ಚೆನ್ನೈ ಬೇಸ್ಡ್ ಗ್ರೂಪ್ ಇದು. ಇದರಲ್ಲಿ ಸತತವಾಗಿ 4 ಸಾರಿ ಕೂಡ ನಾನು 100 days ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ ಒಂದು ದಿನವೂ ತಪ್ಪಿಸದೆ ಮಾಡಿ ಮೆಡಲ್ ಪಡೆದಿದ್ದೇನೆ. ಇದು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ರೆಗ್ಯುಲರ್ ಎಕ್ಸಸೈಸ್ ಕೀಪ್ಸ್ ಯು ಫಿಟ್. ದಿಸ್ ವಾಟ್ ಐ ರಿಯಲೈಸ್ಡ್ ವೆರಿ ಲೇಟ್, ಸೇಸ್ 2012 ಅಲ್ಲಿ ಐ ರಿಯಲೈಸ್ಡ್. ಟು ಬಿ ಫ್ರಾಂಕ್, ಆಫ್ಟರ್ ಅ ಡೆತ್ ಆಫ್ ಒನ್ ಆಫ್ ದ ಪರ್ಸನ್ಸ್ whom I regarded as a mentor, so I realized, okay, I need to be careful ಅಂತ. ಸೊ ದಿನಕ್ಕೆ 2 ಗಂಟೆ ವಾಕ್ ಮಾಡ್ತೇನೆ. ನಾನು ಹೇಳಿದೆ ಆಗಲೇ, ಮಧ್ಯಾಹ್ನ ಒಂದು ಅರ್ಧ ಗಂಟೆ ಮಲಗ್ತೇನೆ, ರಾತ್ರಿ ಒಂದು
6:30 7 ಗಂಟೆ ಮಲಗ್ತೇನೆ. ಇನ್ನು ಉಳಿದದ್ದು 11ರಿಂದ 12 ಗಂಟೆ ಕೆಲಸ ಮಾಡ್ತೇನೆ. ಸೊ ಈ ಕೆಲಸದ ನಡುವೆಯೂ ಐ ಚೂಸ್ ಮೈ ವರ್ಕ್. ಸೊ ಮೈ ವರ್ಕ್ ಈಸ್ ಮೋಸ್ಟ್ಲಿ ವಿತ್ ಪೇಷಂಟ್ಸ್. ಪೀಪಲ್ ಆರ್ ಸರ್ಪ್ರೈಸ್, ಹೌ ಡು ಯು ಮ್ಯಾನೇಜ್ ಅಂತ. ನಾನು ದಿನಕ್ಕೆ ನನ್ನ ಏನು ಒಂದು ಅಲಾಟೆಡ್ ಪೇಷಂಟ್ಸ್ ನೋಡಿಯೇ ನೋಡ್ತೇನೆ. ನನಗೆ ನನ್ನ ಲೈಫ್ನಲ್ಲಿ ಪೇಷಂಟ್ ಫಸ್ಟ್. ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದಾಗ ಮೈ ವರ್ಕ್ ಕಮ್ಸ್ ಫಸ್ಟ್. ಡೆಫಿನೆಟ್ಲಿ ಅದರಲ್ಲಿ ಯಾವ ಒಂದು ಇದು ಇಲ್ಲ, ದೇರ್ ಇಸ್ ನೋ ಕಾಂಪ್ರಮೈಸ್. ಸೊ ಒಂದು ನನ್ನ ಕೆಲಸವನ್ನ ನಾನು ಮಾಡ್ತೇನೆ, ಟೈಮಿಗೆ ಕರೆಕ್ಟಾಗಿ ಮಾಡ್ತೇನೆ. ಆಮೇಲೆ ಇದರಲ್ಲಿ ಮಧ್ಯದಲ್ಲಿ ಸೋಷಿಯಲ್ ಕಾಸಸ್ಸು, ಸೋಷಿಯಲ್ ಆಕ್ಟಿವಿಸಮ್ಮು, ಬರವಣಿಗೆ, ಪುಸ್ತಕ ಓದುವುದು, ಇದು ನನಗೆ ಬಹಳ ರಿಲ್ಯಾಕ್ಸೇಷನ್ ಕೊಡುತ್ತೆ. ಇದು ಯಾವಾಗ ಮಾಡ್ತೀನಿ ಅಂದರೆ ಯೂಶ್ವಲಿ ನಾನು ಟ್ರಾವೆಲ್ ಮಾಡ್ತೇನೆ ವರ್ಕ್ಗೆ. ಐ ಗೋ ಬೈ ಕಾರ್, ನನ್ನ ಡ್ರೈವರ್ ಡ್ರೈವ್ ಮಾಡ್ತಿರ್ತಾನೆ, ಆರ್ ಐ ಗೋ ಬೈ ಬಸ್. ಆಗ ಇನ್ಫ್ಯಾಕ್ಟ್ ಈವನ್ ಹಿಯರಿಂಗ್ ಪಾಡ್ಕಾಸ್ಟ್ ಈಸ್ ಒನ್ ಆಫ್ ಮೈ ಫೇವ್ರೈಟ್ ಇದು. ಸೊ ಜನರಲಿ ದಿಸ್ ಗಿವ್ಸ್ ಮೀ ಲಾಟ್ ಆಫ್ ರಿಲ್ಯಾಕ್ಸೇಷನ್. ಸೊ ನಾನು ಜನಸಾಮಾನ್ಯರಲ್ಲಿ ಹೇಳುವುದು ಇಷ್ಟೇ, ಸಿ ಯು ವಿಲ್ ನಾಟ್ ಗೆಟ್ ವಾಟ್ ಯು ಲೈಕ್, ಬಟ್ ಯು ಹ್ಯಾವ್ ಟು ಲೈಕ್ ವಾಟ್ ಯು ಗೆಟ್. ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ನನಗೆ ಬಹಳ ಜನ ಕೇಳ್ತಾರೆ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ. ನಾನು ಅವ್ರಿಗೆ ಹೇಳುದು, ವೇಷ ಹಾಕಿದ್ದೇನೆ, ಕುಣಿಬೇಕು, ಕುಣಿತಾ ಇದ್ದೇನೆ ಅಂತ. ಸೊ ಜನರಲಿ ಗಿವ್ ಸಮ್ ಟೈಮ್ ಫಾರ್ ಯುವರ್ ಸೆಲ್ಫ್. ನಾನು ಏನೇ ಆದರೂ ಈ ನನ್ನ ಎಕ್ಸಸೈಸ್ ಟೈಮ್ ಅನ್ನು ಕಾಂಪ್ರಮೈಸ್ ಮಾಡೋದಿಲ್ಲ. ಉದಾಹರಣೆಗೆ ಡೇ ಬಿಫೋರ್ ಎಸ್ಟರ್ಡೇ ಐ ಟ್ರಾವೆಲ್ ಟು ತುಮಕೂರು. ಸೊ ನಾನು ಹೌ ಐ ಪ್ಲಾನ್ಡ್ ಈಸ್ ಬೆಳಿಗ್ಗೆ 1 hour ಎಕ್ಸಸೈಸ್ ಆಗಲೇಬೇಕು. ಆಮೇಲೆ ತುಮಕೂರಿಗೆ ಹೊರಟದ್ದು. ತುಮಕೂರಿಗೆ ಹೋದ ಮೇಲೆ ರಾತ್ರಿ 10 ಗಂಟೆಗೆ ಟ್ರಾವೆಲ್ ವೆಹಿಕಲ್ ಅಲ್ಲಿ ಹೋದೆ, ಮತ್ತೆ 1 ಗಂಟೆ ವಾಕ್ ಮಾಡಿದೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ವಾಕ್ ಮಾಡಿದೆ, ಸಂಜೆ ಬಂದು ವಾಕ್ ಮಾಡಿದೆ. ಅಂದ್ರೆ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದನ್ನ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನಾಳೆ ನಿಮ್ಮ ಆಫೀಸು ನಿಮ್ಮನ್ನು ತಲೆ ಮೇಲೆ ಕೂರಿಸುವುದಿಲ್ಲ, ನೀವು ಮಾತ್ರ ಆಫೀಸನ್ನು ತಲೆ ಮೇಲೆ ಕೂರಿಸೋದು. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ದೈಹಿಕ ಆರೋಗ್ಯ, ನಿಮ್ಮ ಮಾನಸಿಕ ಆರೋಗ್ಯ ಉತ್ತಮ ಆಗಬೇಕಾದ್ರೆ 1 ಗಂಟೆ ಏನಾದರೂ ಒಂದು ಫಿಸಿಕಲ್ ಎಕ್ಸಸೈಸ್ ಮಾಡಲೇಬೇಕು. ಯಾಕೆಂದ್ರೆ ವೆರಿ ಸೈಂಟಿಫಿಕ್ ಎವಿಡೆನ್ಸ್, ಎಂಡಾರ್ಫಿನ್ಸ್ ಅಂತ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಇವತ್ತು ವಿದೇಶಗಳಲ್ಲಿ ಸ್ಟಡೀಸ್ ಹೇಳ್ತಾ ಇದೆ, ಮೈಲ್ಡ್ ಡಿಪ್ರೆಷನ್ಗೆ ಟ್ರೀಟ್ಮೆಂಟ್ 1 ಗಂಟೆ ವಾಕಿಂಗ್ ಮಾಡೋದು ಫಸ್ಟ್ ಟ್ರೀಟ್ಮೆಂಟ್ ಇಸ್ ದಟ್. ಸೊ ರೆಗ್ಯುಲರ್ 1 ಗಂಟೆ ವಾಕ್ ಮಾಡಿ. ದಿನಕ್ಕೆ 1 ಅಥವಾ 2 ಗಂಟೆ ಆದರೂ ಮೊಬೈಲ್ ಇಲ್ಲದೆ ಕೂತ್ಕೊಳ್ಳಿ. ನಾನು ಹೇಳಿದಲ್ಲ, ನಾನು ಮಧ್ಯಾಹ್ನ ರೆಸ್ಟಿಗೆ ಹೋಗುವಾಗ ಎಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡ್ತೇನೆ. ಯಾಕಂದ್ರೆ ಹಾಸ್ಪಿಟ್ಲಲ್ಲೇ ರೆಸ್ಟ್ ಮಾಡೋದು ನಾನು. ಏನೋ ಎಮರ್ಜೆನ್ಸಿ ಇದ್ರೆ ಹೇಳ್ತಾರೆ. ಸೊ ಐ ಡೋಂಟ್ ಟೇಕ್ ದ ಕಾಲ್ಸ್. ಒನ್ಸ್ ಐ ಸಿಟ್ ಇನ್ ದ ಆಫೀಸ್, ಮೊದಲು ನಾನು ಒಂದು ಇಷ್ಟು ಪೇಷಂಟ್ ಆಗುವವರೆಗೆ ಮಧ್ಯದಲ್ಲಿ ಫೋನ್ ತೆಗೆಯುವುದಿಲ್ಲ. ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಇವತ್ತು ನಮ್ಮ ಸಮಯವನ್ನು ಹಾಳು ಮಾಡ್ತಾ ಇರೋದು ಈ ಫೋನ್ಗಳು, ಈ ಮೆಸೇಜ್ಗಳು, ಈ ಸಾಮಾಜಿಕ ಜಾಲತಾಣಗಳು. ಸೊ ಇದನ್ನ ನಾವು ಕಂಟ್ರೋಲ್ ಮಾಡಬೇಕು, ನಮ್ಮನ್ನ ಅವು ಕಂಟ್ರೋಲ್ ಮಾಡೋದಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಫ್ರಾಂಕ್ಲಿ ಐ ಯೂಸ್ ಆಲ್ ಆಫ್ ದಿಸ್. ಐ ಮಿಕ್ಸ್ ವಿತ್ ಪೀಪಲ್, ಐ ಸೋಷಲೈಸ್. ಸೊ ಇನ್ ಅದರ್ ವರ್ಡ್ಸ್, ಐ ಮ್ಯಾನೇಜ್ ಮೈ ಟೈಮ್ ವೆಲ್. ಸೊ ನಾನು ಇವತ್ತು ಈ ಥರ ಇರಲಿಕ್ಕೆ ಇನ್ ಎ ವೇ ಸೊಸೈಟಿ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್. ಭಾಳಷ್ಟು ಪಾಸಿಟಿವ್ ವೈಬ್ಸ್ ಏನು ನನಗೆ ಸಿಗುತ್ತೆ. ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ಇಟ್. ಡಾಕ್ಟರ್, ಈಗ ಭಾರತದಲ್ಲಿ ಎಕ್ಸ್ಪೆಷಲಿ ನಮ್ಮದು ಮನೋ ಆರೋಗ್ಯದ ಸಮಸ್ಯೆ ನೋಡಿದಾಗ ಯಾವ ನೀತಿ ಬದಲಾಗಬೇಕಂತ ಎನಿಸ್ತದೆ? ಭಾಳಷ್ಟು ಬದಲಾವಣೆಗಳಾಗಿದೆ. ಉದಾಹರಣೆಗೆ ಈಗ ಟೆಲಿಮಾನಸ್ ಅಂತ ಬಂದಿದೆ. ಓಕೆ, ಸೊ ಟೆಲಿಮಾನಸ್ ಯೋಜನೆಯ ಅಂಡರ್ ನೀವು ಇದು ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಸೈಕ್ಯಾಟ್ರಿಕ್ ಸರ್ವಿಸಸ್ಸನ್ನು ಪಡ್ಕೊಳ್ಬೋದು. ಎಲ್ಲಿ ವಿಲೇಜಸ್ಸಲ್ಲಿ ಇರುವವರು ಎಲ್ಲರೂ ಕೂಡ ಸೈಕ್ಯಾಟ್ರಿಕ್ ಸರ್ವಿಸಸ್ಸನ್ನು ಪಡ್ಕೊಳ್ಬೋದು. ಹಾಗೆ ನ್ಯಾಷನಲ್ ಸೂಸೈಡ್ ಪ್ರಿವೆನ್ಷನ್ ಪಾಲಿಸಿ ಅಂತ ಈಗ ಇದು ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಇದು. ಆದರೆ ನನಗನ್ಸೋದು ಪ್ರಮುಖವಾಗಿ ದೇಶದಲ್ಲಿ ಉಂಟಾಗಬೇಕಾದಂಥ ಬದಲಾವಣೆ ಅಂದರೆ, ಒಂದು ಈ ಇನ್ಶೂರೆನ್ಸ್ ಇಲ್ಲ ಮನೋರೋಗಿಗಳಿಗೆ ಇವತ್ತಿಗೂ. ಇದೆ ಅಂತ ಹೇಳ್ತಾರೆ, ಈ ಯಾರು ನಿಮ್ಮ ಕಾರ್ಪೊರೇಟ್ ಇದರಲ್ಲಿ ಹೈ ಎಂಡ್ ಪ್ರೀಮಿಯಂ ಕಟ್ತಾ ಇರುವವರಿಗೆ ಮಾನಸಿಕ ಹೌದು ಕವರೇಜ್ ಇದೆ. ಆದರೆ ಕಾಮನ್ ಮ್ಯಾನ್ಗೆ ಕವರೇಜ್ ಬಹಳ ಕಡಿಮೆ. ಆಯುಷ್ಮಾನ್ ಭಾರತ್ ಅಂಡರ್ನಲ್ಲಿ ಸ್ವಲ್ಪ ಕವರೇಜ್ ಇದೆ, ಇಲ್ಲದೆ ಇದ್ರೆ ಇಲ್ಲ. ಸೊ ಇದರ ಕವರೇಜ್ ಬರಬೇಕು. ಮತ್ತೆ ಮಾನಸಿಕ ಆರೋಗ್ಯ ಉಚಿತ ಚಿಕಿತ್ಸೆ. ಇವತ್ತು ನಾವು ಏನು ಮಾತಾಡ್ತಾ ಇದ್ದೇವೆ, ಇವತ್ತು ಸೈಕ್ಯಾಟ್ರಿಸ್ಟ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ. ನನ್ನ ಮಿತ್ರರು ಬಹಳ ಜನ ಹೇಳ್ತಾರೆ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಅವರಿಗೆ ಕೆಲಸ ಇಲ್ಲ ಅಂತ. ಐ ಡೋಂಟ್ ಅಗ್ರಿ ವಿತ್ ದಟ್.
ಕೆಲಸ ಇದೆ. ಎಲ್ಲಿ ಅಂದರೆ ಅವರು ಕಾರ್ಕಳಕ್ಕೆ ಹೋಗಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇರಬೇಕು, ಬೈಂದೂರಿಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇರಬೇಕು. ರೂರಲ್ ಪ್ಲೇಸ್. ನಾಟ್ ರೂರಲ್, ಈವನ್ ತಾಲೂಕಾ ಹೆಡ್ ಕ್ವಾರ್ಟರ್ಸ್ ದೆರ್ ಇಸ್ ಲಾಟ್ ಆಫ್ ಸ್ಕೋಪ್. ವಿ ಹ್ಯಾವ್ ಪ್ರೂವ್ಡ್ ಇಟ್. ನಾವು ಎಷ್ಟೊಂದು ಮಾಡೆಲ್ಸ್ ನಾವು ಏನು ಮಾಡಿದ್ದೇವೆ, ಜನ, ಐ ಹರ್ಡ್ ರೀಸೆಂಟ್ಲಿ ಒನ್ ಸೈಕ್ಯಾಟ್ರಿಸ್ಟ್ ವಾಸ್ ಟೆಲ್ಲಿಂಗ್, ನೀವು ಮಾಡಿರುವ ಮಾಡೆಲ್ಸ್ ರೆಪ್ಲಿಕೇಟ್ ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ಇಟ್ ಇಸ್ ಪರ್ಸನ್ ಸೆಂಟರ್ಡ್ ಅಂತ. ನಾನು ಒಪ್ಪುದಿಲ್ಲ ಅದನ್ನ. ಸಿ, ಮೈ ಏಮ್ ಈಸ್ ವಿ ಹ್ಯಾವ್ ಟು ಕ್ರಿಯೇಟ್ ಸಚ್ ಪರ್ಸನ್ಸ್ ಎವ್ರಿವೇ. ಎಲ್ಲಿ ಈಗ ಸೈಕ್ಯಾಟ್ರಿಕ್ ಸರ್ವಿಸಸ್ ಅಗತ್ಯತೆ ಇದೆ ಅಂತ ನೀವು ಕೇಳಿದರೆ ಎಲ್ಲ ಕಡೆ ಅಗತ್ಯತೆ ಇದೆ. ಆದರೆ ನಾವು ವಿ ಶುಡ್ ಬಿ ರೆಡಿ ಫಾರ್ ದಟ್. ಸೊ ನನಗೇನು ಅನ್ಸುತ್ತೆ ಅಂದರೆ, ಇಂಡಿಯಾದಲ್ಲಿ ಇನ್ನೂ ಹೆಚ್ಚಿನ ಎನ್ಕರೇಜ್ಮೆಂಟು, ತಾಲೂಕಾ ಹಾಸ್ಪಿಟಲ್ಗಳಲ್ಲಿ ಸೈಕ್ಯಾಟ್ರಿ ಯೂನಿಟ್ಸ್ ಅಗತ್ಯತೆ ಇದೆ. ಆಮೇಲೆ ಈ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಅಲ್ಲಿ ಸೈಕ್ಯಾಟ್ರಿಸ್ಟ್ ವಿಸಿಟ್ ಅಗತ್ಯ ಇದೆ. ಬಹುಶಃ ಈ ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಇನ್ ಪ್ರೊವೈಡಿಂಗ್ ಸರ್ವಿಸ್ ಇದನ್ನ ಉತ್ತಮವಾಗಿ ಯುಟಿಲೈಸ್ ಮಾಡುವ ಅಗತ್ಯತೆ ಸರ್ಕಾರಕ್ಕಿದೆ. ಅವಾಗ ಏನಾಗುತ್ತೆ ಅಂದರೆ, ಕಡು ಬಡವರು, ಚಿಕಿತ್ಸೆ ಸಿಗದೇ ಇರುವವರು, ಅವರಿಗೆ ಚಿಕಿತ್ಸೆ ಸಿಗುವಂತ ಒಂದು ಆಪರ್ಚುನಿಟೀಸ್ ಬರುತ್ತೆ. ಇದು ಬಹುಶಃ ನಮ್ಮ ಸರ್ಕಾರ ಯೋಚನೆ ಮಾಡಬೇಕಾದಂಥದ್ದು. ನನಗೆ, ಐ ಮೀನ್, ಇಫ್ ಐ ಆಮ್ ಗಿವನ್ ದ ಪವರ್, ಐ ವುಡ್ ರಿಯಲಿ ಲವ್ ಟು ಹ್ಯಾವ್, ಈಗ ನಿಮ್ಮಲ್ಲಿ ಹೇಗೆ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇದೆ, ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಇದೆ, ಅದೇ ರೀತಿ ಸೈಕ್ಯಾಟ್ರಿ ಆ್ಯಂಡ್ ಡಿ ಅಡಿಕ್ಷನ್ ಇದರ ಡಿಪಾರ್ಟ್ಮೆಂಟ್ಸಿನ ಅಗತ್ಯತೆ ಇದೆ. ಇದು ತಾಲೂಕುಗಳಲ್ಲಿ ಬಂದರೆ, ಅದರಲ್ಲಿಯೂ ಸರ್ಕಾರಿ ಸ್ತರದಲ್ಲಿ ಬಂದರೆ ಬಹಳಷ್ಟು ಜನ ಏನು ಅರ್ಹರು, ಬಡವರು, ಇಲ್ಲ ಅಂದರೆ ನೀವು ಯೋಚನೆ ಮಾಡಿ, ಈಗ ಉಡುಪಿಗೆ ಈಗ ಮಾಳದಲ್ಲಿ ಮಾನಸಿಕ ಕಾಯಿಲೆ ಬಂದರೆ ಎಷ್ಟು ಕಮ್ ಟು ಉಡುಪಿ, ಹಿ ಕುಡ್ ಹ್ಯಾವ್ ಗಾನ್ ಟು ಕಾರ್ಕಳ ಆರ್ ಮೂಡುಬಿದ್ರಿ, ಬಟ್ ದ ಸರ್ವಿಸಸ್ ಆರ್ ವೀಕ್ಲಿ ಒನ್ಸ್ ಅಲ್ಲಿ. ಸೊ ಇದನ್ನ ನಾವು ಯೋಚನೆ ಮಾಡಬೇಕು. ಅಲ್ಲಲ್ಲಿ ಸೈಕ್ಯಾಟ್ರಿಕ್ ಸರ್ವಿಸಸ್ ಬರಬೇಕು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಿವೆಂಟಿವ್ ಸೈಕ್ಯಾಟ್ರಿ. ಇವತ್ತು ಸರ್ಕಾರ ಘೋಷಣೆ ಮಾಡಿದೆ, ನಿಮ್ಹ್ಯಾನ್ಸ್ ನಂತ 2 ಸಂಸ್ಥೆಗಳನ್ನು ಉತ್ತರ ಭಾರತದಲ್ಲಿ ಮಾಡುತ್ತೆ ಅಂತ. ಅದಕ್ಕಿಂತ ಮುಂಚೆ ಸರ್ಕಾರ ಈ ಕಾಯಿಲೆಗಳು ಬಾರದಾಗೆ, ಈ ಕಾಯಿಲೆಗಳು ಎಲ್ಲಿ ಹೆಚ್ಚಿದೆ? ಶಾಲೆಯಲ್ಲಿ ಹೆಚ್ಚಿದೆ. ಸ್ಕೂಲ್ ರೆಫ್ಯೂಸಲ್, ಶಾಲೆಗೆ ಹೋಗಲ್ಲ ಅನ್ನುವಂಥ ಮಗು, ಅತಿಕ್ರಮಣಕಾರಿಯಾಗಿರುವಂಥ ಮಗು, ಇವರನ್ನು ಐಡೆಂಟಿಫೈ ಮಾಡೋದು ಯಾರು? ಸ್ಕೂಲ್ ಕೌನ್ಸಿಲರ್ಸ್. ಸೊ ಈ ಸ್ಕೂಲ್ ಕೌನ್ಸಿಲರ್ಸ್ ಅನ್ನು ತಯಾರು ಮಾಡೋದು ಯಾರು? ಇವತ್ತು ಸರ್ಕಾರ ಮಾಡಬೇಕಾಗಿರೋದೇನೆಂದ್ರೆ, ಇದರ ಬಗ್ಗೆ ಕೋರ್ಸಸ್ ಅನ್ನ ಮಾಡಬೇಕು. ಸ್ಕೂಲ್ನಲ್ಲಿ ಅರ್ಲಿ ಐಡೆಂಟಿಫಿಕೇಶನ್, ವರ್ಕ್ ಪ್ಲೇಸ್ನಲ್ಲಿ ನಿಮ್ಮ HR ಡಿಪಾರ್ಟ್ಮೆಂಟ್ ಇದ್ದ ಹಾಗೆ ಒಂದು ಸೈಕಾಲಜಿ, ಕ್ಲಿನಿಕಲ್ ಸೈಕಾಲಜಿ ಅಥವಾ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ ಹೂ ಇಸ್ ಕ್ವಾಲಿಫೈಡ್, MPhil ಆದವರು. ಇದನ್ನೆಲ್ಲ ಮಾಡುವಾಗ ಆಟೋಮೆಟಿಕಲಿ ವರ್ಕ್ ಫೋರ್ಸ್ ವಿಲ್ ಇನ್ಕ್ರೀಸ್. ಬಹಳ ಜನ ಈ ಡಿಗ್ರಿಗಳನ್ನ ಮಾಡ್ತಾರೆ, ಯಾಕಂದ್ರೆ ಕೆಲಸ ಸಿಗುತ್ತೆ ಅಂತ, ಆಪರ್ಚುನಿಟಿ ಜಾಸ್ತಿ ಆಗ್ತದೆ. ಎಕ್ಸಾಕ್ಟ್ಲಿ. ಸೊ ಇದ್ರ ಕಡೆ ಸರ್ಕಾರ ಯೋಚನೆ ಮಾಡಬೇಕು. ಆದರೆ ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ ಅಂದ್ರೆ, ಸರ್ಕಾರ ಬಿಲ್ಡಿಂಗ್ಗಳನ್ನು ಕಟ್ಟುವುದು, ನಾನು ಹೇಳಿದೆಲ್ಲ, ಇನ್ನೊಂದು ನಿಮ್ಹ್ಯಾನ್ಸ್ ಅನ್ನು ಕಟ್ತೇವೆ, ಇನ್ನೊಂದು ಸಂಸ್ಥೆಯನ್ನು ಕಟ್ತೇವೆ ಅಂತ. ಅದರಲ್ಲಿ ನನಗೇನು ಅರ್ಥ ಕಾಣ್ತಾ ಇಲ್ಲ. ನನಗೇನು ಅನ್ಸುತ್ತೆ ಅಂದ್ರೆ, ಸ್ಕೂಲ್ ಲೆವೆಲ್ನಲ್ಲಿ, ವರ್ಕ್ ಪ್ಲೇಸ್ ಲೆವೆಲ್ನಲ್ಲಿ, ಕಾಲೇಜ್ಗಳಲ್ಲಿ, ಕಾಲೇಜ್ ಕೌನ್ಸಿಲಿಂಗ್ ಸೆಂಟರ್ಸ್ ಬಹಳ ಅಗತ್ಯತೆ ಇದೆ. ಯಾಕಂದ್ರೆ ಇವತ್ತು 20% ಕಾಲೇಜ್ ಪಾಪ್ಯುಲೇಷನ್ ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆಗಳಿದೆ. ದೆನ್ ಹಿರಿಯ ನಾಗರಿಕರು, ಇವತ್ತು ನಮ್ಮ ಆಸ್ಪತ್ರೆಗೆ ಹಿರಿಯ ನಾಗರಿಕರು ಬಂದು 4 ಗಂಟೆ ಕಾಯ್ತಾರೆ. ನೀವು ಕೇಳ್ಬೋದು, ವೈ ಕಾಂಟ್ ಯು ಗಿವ್ ದಮ್ ಪ್ರಯಾರಿಟಿ ಅಂತ. ಒಂದೇ ಸರಿ 14 ಜನ ಬರ್ತಾರೆ. ನಮ್ಮ OPD 100 ಜನ ನನ್ನನ್ನು ನೋಡ್ಲಿಕ್ಕೆ ಬಂದ್ರೆ 25 ಜನ ಇವರೇ ಇರ್ತಾರೆ. ಹೇಗೆ ಪ್ರಯಾರಿಟಿ ಕೊಡ್ತೀರಿ? ಯಾರಿಗೆ ಪ್ರಯಾರಿಟಿ ಕೊಡ್ತೀರಿ? ಸೊ ಹಿರಿಯ ನಾಗರಿಕರ ಸಮಸ್ಯೆಗಳು ಬಹಳಷ್ಟು ಇದೆ. ಸೊ ಇವುಗಳಿಗೆ ಜನರಲ್ ಪ್ರಾಕ್ಟೀಸ್ ಅಥವಾ ಈವನ್ ಪ್ರೈಮರಿ ಹೆಲ್ತ್ ಕೇರ್ ಲೆವೆಲ್ನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡುವುದಕ್ಕೆ ನಮ್ಮ MBBS ವೈದ್ಯರಿಗೆ ಒಂದು ಪ್ರಾಪರ್ ಟ್ರೈನಿಂಗ್ ಬೇಕು. ಸೊ ಇಂಥದನ್ನ ಸರ್ಕಾರ ಯೋಚನೆ ಮಾಡಿ ಉತ್ತಮ ರೀತಿಯಲ್ಲಿ ಇದನ್ನು ಅಳವಡಿಸಿದರೆ ಬಹುಶಃ ನಮ್ಮ ಮಾನಸಿಕ ಕಾಯಿಲೆಗಳ ಚಿಕಿತ್ಸೆ ಇನ್ನೂ ಉತ್ತಮ ಆಗುತ್ತೆ. ಅಫ್ಕೋರ್ಸ್ ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ಎ ಪರ್ಸನ್, ಐ ಆಲ್ವೇಸ್ ಲುಕ್ ಫಾರ್ವರ್ಡ್ ಫಾರ್ ಚಾಲೆಂಜಸ್ ಆ್ಯಂಡ್ ಚೇಂಜ್. ಸೊ ನಾನೇನು ನೋಡ್ತಾ ಇದ್ದೇನೆ ಇವತ್ತು, ಈ ಟೆಲಿ ಕನ್ಸಲ್ಟೇಷನ್, ಇನ್ಫ್ಯಾಕ್ಟ್ ನಮ್ಮ ಆಸ್ಪತ್ರೆಯಲ್ಲಿ ಆಲ್ಮೋಸ್ಟ್ ತಿಂಗಳಿಗೆ 25-30 ಜನರಿಗೆ ನಾನು ಟೆಲಿ ಕನ್ಸಲ್ಟೇಷನ್, ನನ್ನ ಸಮಯದ ಅಭಾವ ಇದ್ರೂ ಕೂಡ ಮಾಡ್ತೇನೆ. ನಾನು ಮಂಗಳವಾರ ಗುರುವಾರ 2 ದಿನ ಅದಕ್ಕೆ ಸಪರೇಟ್ ಟೆಲಿ ಆರೋಗ್ಯ ಅಂತ ಒಂದು ಆ್ಯಪ್ ಇದೆ. ಅದು ಅಲ್ಲದೆ ನಮ್ಮ ಹಾಸ್ಪಿಟ್ಲಿನ ವಾಟ್ಸ್ಆ್ಯಪ್ ಇದರಲ್ಲೂ ಕೂಡ ನಾವು ಟೆಲಿ ಕನ್ಸಲ್ಟೇಷನ್ ಇದನ್ನು ಕೊಡ್ತೇವೆ, ಸೇವೆಯನ್ನು.
ಸೊ ಟೆಲಿಕನ್ಸಲ್ಟೇಷನ್ ಇರ್ಬೋದು, ಡಿಸ್ಟೆಂಟ್ ಇದರಲ್ಲಿ ನಾವು ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಂತ ಅವ್ರಿಗೆ ಅವರ ಒಂದು ರೋಗಿಗಳಿಗೆ ಟೆಲಿಕನ್ಸಲ್ಟೇಷನ್ ಅನ್ನು ಕೊಡ್ತಾ ಇದ್ದೇವೆ. ಅಂಡ್ ಅಫ್ಕೋರ್ಸ್ ಈಗ AI ನಿಂದ ಬರ್ತಾ ಇರುವಂತ ಕೆಲವು ಆ್ಯಪ್ಸ್, ವೈಸಾ ಅಂತ ಆ್ಯಪ್ ಇದೆ. ಸೊ ಐ ವಾಂಟ್ ಟು ಬ್ರಿಂಗ್ ಟು ದ ನೋಟಿಸ್ ಆಫ್ ದ ಕಾಮನ್ ಮ್ಯಾನ್. ವೈಸಾ ಅಂತ ಬಹಳ WYSA ಬಹಳ ಉತ್ತಮವಾದ ಆ್ಯಪ್ ಇದು. ಇದರಲ್ಲಿ ಸಾಮಾನ್ಯ ಮಾನಸಿಕ ಚಿಕಿತ್ಸೆಗಳು, ಸಾಮಾನ್ಯವಾಗಿ ಮೈಲ್ಡ್ ಡಿಪ್ರೆಷನ್, ಮೈಲ್ಡ್ ಆಂಗ್ಸೈಟಿ ಇರುವವರಿಗೆ ತುಂಬ ಸಮರ್ಪಕವಾದ ಚಿಕಿತ್ಸೆ. ನಾನು ಅದನ್ನು ಯೂಸ್ ಮಾಡಿ ನೋಡಿದ್ದೇನೆ. ಐ ಫೆಲ್ಟ್ ಇಟ್ ಈಸ್ ಗುಡ್. ಆ್ಯಂಡ್ ದೆರ್ ಈಸ್ ಎ ಥೆರಪಿಸ್ಟ್ ಏಡೆಡ್ ವರ್ಷನ್, ಸ್ವಲ್ಪ ದುಡ್ಡು ಕೊಟ್ಟರೆ ಇದೆ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬಹುಶಃ ಮುಂದೊಂದು ದಿನ ಮನೆ ಬಾಗಿಲಿಗೆ ಮಾನಸಿಕ ಆರೋಗ್ಯ ಬರುವ ಎಲ್ಲ ಲಕ್ಷಣಗಳಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಈ ಥರದ ಇದನ್ನ. ಆದರೆ ಇದಕ್ಕೆ ಇನ್ನೂ ಪಾಪ್ಯುಲಾರಿಟಿ ಬೇಕು, ಇದರ ಯೂಸರ್ಸ್ ಜಾಸ್ತಿ ಆಗಬೇಕು. ಹಾಗೆಯೇ AI ತಂತ್ರಜ್ಞಾನದಿಂದ ನಾನೇ ಪರ್ಸನಲಿ ನನ್ನ ಒಂದು ಇದರಲ್ಲಿ ಜಸ್ಟ್ ಫಾರ್ ಏನು ತಿಳ್ಕೊಳ್ಳಿಕ್ಕಾಗಿ REBT ಅಂತ ಒಂದು GPT ಇದೆ, ಅದನ್ನು ಯೂಸ್ ಮಾಡಿ ನೋಡ್ತಾನೆ. ಸೊ ನನ್ನ ಥಿಂಕಿಂಗ್, ಅದರ ಥಿಂಕಿಂಗ್ ಯಾವ ರೀತಿ ಇದೆ, ನಾನು ಇದನ್ನು ಹೇಗೆ ಬದಲಾವಣೆ ಮಾಡ್ಕೋಬಹುದು, ಅದರಲ್ಲಿ ಏನಾದರೂ ತಪ್ಪು ಬರ್ತಾ ಇದೆಯಾ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾನೆ. So what I have realized is these can be very good tools in the future. So ಇದು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಬಹುಶಃ ಮುಂದೆ ಜನಸಾಮಾನ್ಯನಿಗೆ ಈ ಟೆಕ್ನಾಲಜಿಯ ಮೂಲಕ ಬಹಳಷ್ಟು ಸಹಾಯ ಮಾಡುವಂತ ಸಾಧ್ಯತೆಗಳು ಇದೆ. ಐ ಆಮ್ ಓಪನ್ ಟು ಇಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಸರ್, ಡಾಕ್ಟರ್, ಕೊನೆಯಲ್ಲಿ ಒಂದೇನೆಂದರೆ, ಸಾಮಾನ್ಯ ಜನರು ಮನಸ್ಸಲ್ಲೇ ತುಂಬ ಹೋರಾಟ ಮಾಡ್ತಾ ಇದ್ದಾರೆ ಹಲವಾರು ಕಾರಣದಿಂದ, ನೀವು ಹೇಳಿದ್ರಿ. ಅವರಿಗೊಂದು ಫೈನಲ್ ಸಂದೇಶ. ಒಂದು ನಾನು ಹೇಳಿದೆ ಅಲ್ಲ, ನೋಬಡಿ ಕ್ಯಾನ್ ಮೇಕ್ ಯು ಫೀಲ್ ಇನ್ಫೀರಿಯರ್ ವಿದೌಟ್ ಯುವರ್ ಪರ್ಮಿಷನ್, ಫಸ್ಟ್ ಥಿಂಗ್. ಎರಡನೇದು, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ಲೈಫ್ ಈಸ್ ಯುವರ್ ಥಾಟ್ ಮ್ಯಾನೇಜ್ಮೆಂಟ್. ಇದು ನಾನು ಪರ್ಸನಲಿ ನನ್ನ ಜೀವನದಲ್ಲಿ ಉಪಯೋಗಿಸುವುದು. ನಾನು ಯಾವುದೇ ಸನ್ನಿವೇಶ ಬಂದರೂ ಇವತ್ತಿನವರೆಗೆ ಕುಗ್ಗುವುದಿಲ್ಲ. ಆ್ಯಂಡ್ ದಿಸ್ ಐ ಹ್ಯಾವ್ ರಿಯಲೈಸ್ಡ್. ಐ ಕ್ಯಾನ್ ಗಿವ್ ಯು ಅಂಟೀನ್ ನಂಬರ್ ಆಫ್ ಎಕ್ಸಾಂಪಲ್ಸ್. ನನ್ನ ಪೇಷಂಟ್ಸು ಅಷ್ಟೇ ನಾನು ನೋಡಿದ್ದೇನೆ, ಯಾರು ಬಿದ್ದು ಹೋದ್ರು ಅಂದರೆ ಮೇಲೆ ಬರ್ತಾರೆ. ಹೇಗೆ ಮೇಲೆ ಬರ್ತಾರೆ? ಜಸ್ಟ್ ಬೈ ದೇರ್ ಸನ್ನಿವೇಶ ಎಷ್ಟೇ ಕೆಟ್ಟದಾಗಿರಲಿ, ನಾವು ಯೋಚನೆ ಮಾಡುವ ರೀತಿಯನ್ನು ಬದಲು ಮಾಡಿದರೆ ಖಂಡಿತವಾಗಿ ನಾವು ಮುಂದೆ ಬರಲಿಕ್ಕಾಗತ್ತೆ. ಯಾವುದೇ ಕಾರಣಕ್ಕೂ ನಾವು ನಕಾರಾತ್ಮಕ ಯೋಚನೆಗಳು, ಆತ್ಮಹತ್ಯೆಯ ಯೋಚನೆಗಳು ಇಂಥದ್ದೆಲ್ಲ ಬರುವಾಗ ಒಂದು ಯಾರಾದರೂ ಒಬ್ಬರು ಫ್ರೆಂಡ್ ಜೊತೆ ಮಾತಾಡಬೇಕು. ನೀವು ಯಾರೇ ಆಗಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನಿಸಿದವನು ಏನು ಮಾಡ್ತಾನೆ ನೋಡಿ, ಅವನು ಯಾರ ಹತ್ರವೂ ಹೇಳುವುದಿಲ್ಲ, ಅವನು ಅದನ್ನು ಹೈಡ್ ಮಾಡ್ತಾ ಬರ್ತಾನೆ. ಇನ್ಸ್ಟೆಡ್ ಇಫ್ ಹಿ ಟಾಕ್ಸ್ ಟು ಸಂಬಡಿ, ಇಫ್ ಹಿ ಟೇಕ್ಸ್ ಹೆಲ್ಪ್. ಸೊ ಎಂಥದೇ ತುಂಬ ಕಷ್ಟಕರ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅದರಿಂದ ಹೊರಗೆ ಬರಲಿಕ್ಕೆ ಆಗುತ್ತೆ. ದೆರ್ ಇಸ್ ಎ ಸೊಲ್ಯೂಷನ್. ಇದು ಜನಸಾಮಾನ್ಯರು ತಿಳ್ಕೊಳ್ಬೇಕು. ನಾನು ವೈದ್ಯನಾಗಿ ನಾನು ಇದನ್ನು ನನ್ನ ಜೀವನದಲ್ಲೇ ಫೇಸ್ ಮಾಡಿದ್ದೇನೆ. ನನ್ನ ಜೀವನದಲ್ಲಿ ನಾನು ಇನ್ಫ್ಯಾಕ್ಟ್ ವೆರಿ ಇಂಟ್ರೆಸ್ಟಿಂಗ್ ಇದು ಹೇಳಿ ಮುಗಿಸ್ಬಿಡ್ತೇನೆ. ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದಾಗ ಡಿಪ್ಲೊಮಾದಲ್ಲಿ ಐ ವಾಸ್ ದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್. ಐ ಗಾಟ್ ಅ ಗೋಲ್ಡ್ ಮೆಡಲ್ ಮಣಿಪಾಲ್ ಯೂನಿವರ್ಸಿಟಿ. DNB ಅಲ್ಲಿ ಫಸ್ಟ್ ಅಟೆಂಪ್ಟ್ ಫೇಲ್ ಆದೆ. ಯಾರು ಹೇಳುವುದಿಲ್ಲ ಯೂಶುವಲಿ, ನಾನು ಹೇಳ್ತೇನೆ. ಸೊ ಐ ಡಿಸೈಡೆಡ್ ಐ ವಿಲ್ ನಾಟ್ ಗೋ ಫಾರ್ ಎಕ್ಸಾಮ್ ಅಗೈನ್. ನನಗೆ ಹೇಗೂ ಡಿಪ್ಲೊಮಾ ಇತ್ತು, ಐ ಕ್ಯಾನ್ ಪ್ರಾಕ್ಟೀಸ್ ಅಂತ. ಬಟ್ ಮೈ ಫಾದರ್ ಆ್ಯಂಡ್ ಮೈ ಟೀಚರ್ ಡಾಕ್ಟರ್ ಶ್ರೀಪತಿ ಭಟ್ ಅಂತ ಅವರು ದೇ ಇನ್ಸಿಸ್ಟೆಡ್ ದಟ್ ಐ ಶುಡ್ ಗೋ ಫಾರ್ ಎಕ್ಸಾಮ್. ಸೊ ನಾನೇನು ಜಾಸ್ತಿ ಓದಲಿಲ್ಲ ಎರಡನೇ ಸರಿ. ಒಂದೇನಂದರೆ ಮೊದಲನೇ ಸರಿ ಓದಿದ್ದೇನೆ ಸಾಕು ಅನ್ನುವ ಬಂಡ ಧೈರ್ಯ ಇತ್ತು. ಎರಡನೇದು ಹೋಗುವಾಗ ಸ್ವಲ್ಪ ನಕಾರ ಇರಲಿ ಬಿಡು, ಪಾಸ್ ಆಗದಿದ್ರು ನಡೆಯುತ್ತೆ ಅಂತಾನೆ ಟ್ರೈನ್ ಹತ್ತಿದೆ. ಅಲ್ಲಿ ನನಗೆ ಟ್ರೈನ್ನಲ್ಲಿ ಒಬ್ಬರು ಈ ನೆಟ್ವರ್ಕಿಂಗ್ ಇದು ಮಾಡ್ತಾರಲ್ಲ, ಏನು ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡುವಂತ ಒಂದು ಕೆಲವು ಒಬ್ಬ ಇವರು ಸಿಕ್ಕಿದ್ರು. ಐ ಡೋಂಟ್ ವಾಂಟ್ ಟು ನೇಮ್ ದ ಕಂಪನಿ ಅಂಡ್ ಆಲ್. ಈ ಜಸ್ಟ್ ಗೇವ್ ಮಿ ಆ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದೆ. ನಾನು ಹೇಳಿದೆ, ಎಸ್, ಚೈನ್ ಮಾರ್ಕೆಟಿಂಗ್. I said, I am not interested in this. Then he said, what are you interested in? I said, I am interested in reading books. ಸೊ ಅವನೊಂದು ಬುಕ್ ಕೊಟ್ಟ. ಆ ಬುಕ್ಕು ಈ ಲೂಸಿ ಹೇ ಅಂತ ಅವಳು ಬರೆದಂತ ಯು ಕ್ಯಾನ್ ಹೀಲ್ ಯುವರ್ ಸೆಲ್ಫ್ ಅಂತ ಒಂದು ಪುಸ್ತಕ. Coincidentally, it is your subject. ಓಕೆ,
ಈ ನ್ಯೂ ಐ ಎಮ್ ಎ ಸೈಕ್ಯಾಟ್ರಿಸ್ಟ್ ಈ ಟೋಲ್ಡ್ ಮಿ ಇಟ್ Okay, ಮೇ okay. ಇಂಟ್ರೆಸ್ಟ್ ಯು ಅಂತ. ನಾನು ಆ ಪುಸ್ತಕವನ್ನ ಇಲ್ಲಿಂದ ದೆಹಲಿಗೆ ಹೋಗುವವರೆಗೆ, ದೆಹಲಿಯಲ್ಲಿ ಇತ್ತಿದ್ದು DNB ಎಕ್ಸಾಮ್, ಓದ್ತಾ ಕೂತ್ಕೊಂಡೆ. ಇನ್ಫ್ಯಾಕ್ಟ್ ಓದುವುದನ್ನು ಬಿಟ್ಟೆ. ಬಟ್ ದಟ್ ಬುಕ್ ಈಸ್ ಅಬೌಟ್ ದಿಸ್ ಥಾಟ್ ಮ್ಯಾನೇಜ್ಮೆಂಟ್, ಯು ಕ್ಯಾನ್ ಹೀಲ್ ಯುವರ್ ಸೆಲ್ಫ್ ಅಂತ. ಹೆಸರಲ್ಲೇ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ತುಂಬಾ ಅದರಲ್ಲಿ ವೈಜ್ಞಾನಿಕವಾಗಿ ಯೋಚನೆ ಮಾಡುವ ಹುಳುಕುಗಳನ್ನು ಹುಡುಕಬಹುದು. ಆದರೆ ದ ಮೆಸೇಜ್ ದಟ್ ಬುಕ್ ಗೇವ್ ವಾಸ್, ಇಫ್ ಯು ಥಿಂಕ್ ಪಾಸಿಟಿವ್ಲಿ, ಇಫ್ ಯು ಥಿಂಕ್ ರ್ಯಾಷನಲಿ, ಥಿಂಗ್ಸ್ ವಿಲ್ ಹ್ಯಾಪನ್ ಅಂತ. ನಾನು ಆ ಬುಕ್ನಲ್ಲಿ ನಾವು ಕೂತ್ಕೊಂಡು ಇಮ್ಯಾಜಿನ್ ಮಾಡ್ಬೋದು. ಇಮ್ಯಾಜಿನ್ ಮಾಡ್ತಾ ಹೋದೆ, ನಾನು ಇನ್ನು ಎಕ್ಸಾಮಿಗೆ ಹೋಗ್ತಾನೆ, ನಾನು ಈಗಾಗಲೇ 2 ವರ್ಷ ಪ್ರಾಕ್ಟೀಸ್ ಮಾಡಿದ್ದೇನೆ, ಐ ವಿಲ್ ಡೂ ಇಟ್ ಪಾಸಿಟಿವ್ಲಿ. ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಒಂದು ನೆಗೆಟಿವ್ ಮೈಂಡ್ ಸೆಟ್ಟಲ್ಲಿ ಟ್ರೈನ್ ಹತ್ತಿದ್ದೆ. ಅಲ್ಲಿ ಎಕ್ಸಾಮಿಗೆ ಹೋಗುವಾಗ ಐ ವಾಸ್ ಆಲ್ರೆಡಿ ವೆರಿ ಪಾಸಿಟಿವ್. ಎ ಸ್ಮಾಲ್, ಯಾರೋ ಕೊಟ್ಟ ಒಂದು ಪುಸ್ತಕ ನಮ್ಮ ಜೀವನವನ್ನು ಚೇಂಜ್ ಮಾಡ್ಬೋದು ಅಂದರೆ, ಇಂಥದ್ದು ನನ್ನ ಹಲವು ರೋಗಿಗಳಲ್ಲಿ ನಾನು ನೋಡಿದೆ. ಎ ಸ್ಮಾಲ್ ಇನ್ಸಿಡೆಂಟ್ ಇನ್ ದರ್ ಲೈಫ್, ಒಂದು ಸಣ್ಣ ಒಂದು ಕಡ್ಡಿ ಕೊಟ್ಟರೆ ಮುಳುಗ್ತಾ ಇರುವವನಿಗೆ ಆ ಕಡ್ಡಿ ಸಾಕು ಅಂತ. ಅದು ನನ್ನ ಜೀವನದಲ್ಲಿ ಇಂಥದ್ದು ತುಂಬ ಎಕ್ಸಾಂಪಲ್ಸ್ ನಡೆದಿದೆ. ಇದನ್ನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ರಿಯಲಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಸೋ ಮೆನಿ ಟೈಮ್ಸ್. ಸಂಬಡಿ ಹೂ ಐ ಡು ನಾಟ್ ಇವನ್ ನೋ, ಓಕೆ, he will recommend my name for some position or some ಇದು. ಸಿ, ನನ್ನ ಲೈಫ್ನಲ್ಲಿ ಒಂದು ಪಾಲಿಸಿ ಏನಂದರೆ, ನಾನು ಹೋಗಿ ಯಾರ ಹತ್ರವೂ ಆಪರ್ಚುನಿಟೀಸ್ ಕೇಳೋದಿಲ್ಲ. ಆದರೆ ನನಗೆ ಆಪರ್ಚುನಿಟೀಸ್ ಬಂದರೆ ನಾನು ಅದನ್ನು ಡೆಫಿನೆಟ್ ಆಗಿ ಯೂಸ್ ಮಾಡ್ತೇನೆ. ಆ್ಯಂಡ್ ದೀಸ್ ಆಪರ್ಚುನಿಟೀಸ್ ಐ ಹ್ಯಾವ್ ಗಾಟ್ ಫ್ರಮ್ ಮೆನಿ ಅನ್ನೋನ್ ಪೀಪಲ್, ಆ್ಯಂಡ್ ದಟ್ ಈಸ್ ಬಿಕಾಸ್ ಆಫ್ ದಿಸ್ ಪಾಸಿಟಿವ್ ಥಿಂಕಿಂಗ್ ಆರ್ ರ್ಯಾಷನಲ್ ಥಿಂಕಿಂಗ್ ಐ ಹ್ಯಾವ್. ಸೊ ನಾನು ನಿಮಗೆ ಹೇಳೋದು ಇಷ್ಟೇ, ಯಾವ ಸಂದರ್ಭದಲ್ಲೂ ಕುಗ್ಗಬೇಡಿ. ನಿಮ್ಮ ಮನಸ್ಸನ್ನು ನೀವು ನಂಬಿ. ನಿಮಗೆ ನಿಮ್ಮ ಮನಸ್ಸನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ ಆದರೆ ಯಾರಾದರೂ ಒಬ್ಬರ ಸಹಾಯವನ್ನು ಪಡೆಯಿರಿ, ವೈಜ್ಞಾನಿಕ ಚಿಕಿತ್ಸೆಯನ್ನು ಪಡೆಯಿರಿ. ಖಂಡಿತ ನೀವು ಒಬ್ಬರೇ ಅಲ್ಲ, ನಾವು ನಿಮ್ಮ ಜೊತೆ ಇದ್ದೇವೆ. ನಾನು ಸುಮ್ಮನೆ ಇದಕ್ಕೆ ಹೇಳ್ತಾ ಇರೋದಲ್ಲ. ದಿಸ್ ಐ ಸ್ಟ್ರಾಂಗ್ಲಿ ಬಿಲೀವ್ ದೇರ್ ಈಸ್ ಅಟ್ ಲೀಸ್ಟ್ ಸಂಬಡಿ ಹೂ ಈಸ್ ವಿಲ್ಲಿಂಗ್ ಟು ಹೆಲ್ಪ್ ಯು. ಇಟ್ ಈಸ್ ಓನ್ಲಿ ಯುವರ್ ಫಾಲ್ಟ್ ದಟ್ ಯು ಆರ್ ನಾಟ್ ಬಿಲೀವಿಂಗ್ ಇನ್ ಸಂಬಡಿ ಎಲ್ಸ್. ಇದನ್ನು ಹೇಳ್ತಾನೆ. ಥ್ಯಾಂಕ್ ಯು. ವಾವ್. ಸೊ ಯುವರ್ ಜರ್ನಿ ಹ್ಯಾಸ್ ಬಿನ್ ಸೋ ಇನ್ಸ್ಪೈರಿಂಗ್. ಆ್ಯಕ್ಚುಲಿ ನೀವು ಮಾತಾಡುವಾಗ ಗೊತ್ತಾಗ್ತದೆ ಎಲ್ಲಿ ಬ್ಯಾಕ್ಗ್ರೌಂಡ್ ಏನು ಅಂತ. ಒಂದು ಮನಸ್ಸಿನ ಆರೋಗ್ಯ ಬಗ್ಗೆ, ಮನಸ್ಸಿನ ಆರೋಗ್ಯ ಸಮಸ್ಯೆ ಬಗ್ಗೆ ಒಂದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದೀರಿ. ಒಂದು ಜನರಿಗೆ ಎಜುಕೇಟ್ ಮಾಡಲಿಕ್ಕೆ ಒಂದು ಅಟೆಂಪ್ಟ್ ಮಾಡಿದ್ದೀರಿ. ಈವನ್ ಯುವರ್ ಮೆಸೇಜ್ ಇಫ್ ರೀಚಸ್ 1 or 2 people ಥ್ರೂ ದಿಸ್ ಪಾಡ್ಕಾಸ್ಟ್, ಐ ಥಿಂಕ್ ದ ಪರ್ಪಸ್ ಆಫ್ ದಿಸ್ ಎಪಿಸೋಡ್ ವಿಲ್ ಬಿ ಫುಲ್ಫಿಲ್ಡ್. ಸೊ ಒನ್ಸ್ ಅಗೇನ್ ಮಂಥನ್ ವಿತ್ ಲಕ್ಷ್ಮಣ್ನ ಒಂದು ಎಂಟೈರ್ ಟೀಮಿಂದ ಕೃತಜ್ಞತೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಮೈ ಶೋ. ಥ್ಯಾಂಕ್ ಯು.